ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಡು ವಿ ಲುಕ್ ಇನ್ ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಏನಾಗ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ. ಯಾವ ಕಾರಣಕ್ಕಾಗಿದು? ರಾಜ್ಯ ರಾಜಕಾರಣದಲ್ಲಿ ಈಗ ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ನಮ್ಮ ರಾಜಕಾರಣಿಗಳು, ನಮ್ಮ ಸೋ ಕಾಲ್ಡ್ ನ್ಯಾಷನಲ್ ಪಾರ್ಟಿಗಳಾಗಿರ್ಬೋದು, ರೀಜ್ನಲ್ ಪಾರ್ಟಿಗಳಾಗಿರ್ಬೋದು ಏನು ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಅಂತ ಹೇಳಿದ ತಕ್ಷಣ ಉಪಚುನಾವಣೆ ಯಾವಾಗ ನಿಗದಿ ಆಯಿತೋ ಕಳೆದ ಹಲವು ದಿನಗಳಿಂದ ಇದೇ ಶಬ್ದವನ್ನು ನಾನು ಕೂಡ ಪದಪ್ರಯೋಗ ಮಾಡ್ತಾನೇ ಇದ್ದೀನಿ. ಯಾಕೋ ಈ ಮುಸ್ಲಿಂ ಮೈನಾರಿಟಿ ಮತ್ತು ಕಾಂಗ್ರೆಸ್ನ ಒಳಜಗಳ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದಕ್ಕೆ ಪೂರಕವಾಗಿ ಸದ್ಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್ ಆ್ಯಂಡ್ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆನ ಮಾಡೋಣ. ಲೆಟ್ಸ್ ಹಾವ್ ಅ ಲುಕ್. ಎಸ್, ದಿನಗಳೆದಂತೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳಿರಬಹುದು, ಅಥವಾ ಅವರ ಚಟುವಟಿಕೆ ಇರಬಹುದು, ಅಥವಾ ಅವರ ಮನೋಧೋರಣೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಭಿನ್ನಮತ, ಭುಗಿಲೇಳುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನುವ ಉತ್ತರ ಅನ್ನುವಂತೆ ಒಂದೊಂದೇ ವಿಕೆಟ್ಗಳು ಢಮಾರಾಗ್ತಾ ಇದ್ದಾವೆ. ಅಲ್ಪಸಂಖ್ಯಾತ ಪ್ರಬಲ ನಾಯಕರುಗಳು ಆ ಸರದಿಯಲ್ಲಿ ಇನ್ಯಾರಾದರೂ ಇದ್ದಾರಾ ಅನ್ನುವ ಕ್ವಶನ್ ಮಾರ್ಕ್ಗಳು ಈಗ ಶುರುವಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ದಲಿತ ಸಮುದಾಯದಲ್ಲಾಗಿರಬಹುದು, ಎಸ್ ಟಿ ಸಮುದಾಯದಲ್ಲಾಗಿರಬಹುದು, ಏನಾದರೂ ಗೊಂದಲ ಇದೆಯಾ ಅಂತ ಹೇಳಿದರೆ ಹೌದು, ಗೊಂದಲ ಇದೆ ಅನ್ನುವ ಮಾತುಗಳು ಕೂಡ ಉತ್ತರ ವ್ಯಕ್ತವಾಗ್ತಾ ಇದೆ. ಇನ್ನು ಹಿಂದುಳಿದ ವರ್ಗದಲ್ಲೂ ಕೂಡ ಕನ್ಫ್ಯೂಷನ್ ಇದೆಯಾ? ಖಂಡಿತವಾಗ್ಲೂ ಇದೆ ಅನ್ನೋದಕ್ಕೆ ರಾಜ್ಯ ರಾಜಕೀಯದಲ್ಲಿ ಕನ್ನಡಿ ನಮ್ಮ ಮುಂದೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ದಿನನಿತ್ಯ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ. ಹಾಗಾಗಿ ಈ ಕುರ್ಚಿ ಕದನಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ? ಎಸ್, ಐ ರಿಪೀಟ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಾ? ಮುಸ್ಲಿಂ ನಾಯಕರು ವರ್ಸಸ್ ಮುಸ್ಲಿಂ ನಾಯಕರು ಅನ್ನುವ ಒಂದಿಷ್ಟು ಬಣಗಳು ಮುಸ್ಲಿಂ ನಾಯಕರಲ್ಲೇ ಹುಟ್ಕೊಳ್ತಾ ಇದ್ದಾವ. ಸಿಎಂ ಬಣದ ಮುಸ್ಲಿಂ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಅದಕ್ಕೆ ಉದಾಹರಣೆ ತಮಗೆ ಗೊತ್ತಿದೆ. ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿದೆ. ಜಮೀರ್ ವಿರುದ್ಧ ಕ್ರಮಕ್ಕೆ ಕೂಡ ಪಟ್ಟು ಹಿಡಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸಿಎಂ ಬಣದಿಂದ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಕಸರತ್ತು ಕೂಡ ನಡೀತಾ ಇದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಿಂದ ಎರಡನೇ ಸುತ್ತಿನ ವಾರ್ ಕೂಡ ನಡೀತಾ ಇದೆಯಾ? ಖಂಡಿತವಾಗ್ಲೂ ನಡೀತಾ ಇದೆ ಅನ್ನೋದಕ್ಕೆ ಪೂರಕವಾದ ವಾತಾವರಣ ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ವರದಿಗಾರರಿಗೆ ಯಾರಿಗೂ ಕೇಳ್ತಾ ಇದ್ರು, ಏನ್ರಿ ಬಣ ಗಿಣ ಅಂತೀರಾ, ನಿಮಗೆಲ್ಲ ತಲೆ ಕೆಟ್ಟಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ವರದಿಗಾರರಿಗೆ ತಲೆ ಕೆಟ್ಟಿಲ್ಲ ಅನ್ನೋದನ್ನು ಮಾತ್ರ ನಾವು ಹೇಳಬಲ್ಲೆವು. ಯಾಕಂತ ಹೇಳಿದ್ರೆ ಇರೋದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅನ್ನೋದನ್ನು ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಕೇಳ್ಕೊಳ್ಬೇಕು. ಅದು ಯಾವುದೇ ನಾಯಕರಾಗಿರಲಿ, ಜನರೇ ನಮಗೆ ಹೈಕಮಾಂಡ್ ಅನ್ನುವ ಮನಸ್ಥಿತಿಯನ್ನು ಜನಪ್ರತಿನಿಧಿಗಳು ಎಲ್ಲಿವರೆಗೂ ಹೊಂದಲ್ವೋ ಅಲ್ಲಿವರೆಗೂ ಕೂಡ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡ್ತಾನೆ ಇರುತ್ತವೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದಿಂದ ಏಟು ಎದುರೇಟು, ಬಾಣ ತಿರುಗು ಬಾಣ. ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಮೌನ ಪ್ರತಿಭಟನೆ ಏನಾದರೂ ನಡೀತಾ ಇದೆಯಾ? ಯಾಕಂತ ಹೇಳಿದರೆ ಸಿದ್ದರಾಮಯ್ಯನವರ ಆಪ್ತರೇ ಒಬ್ಬೊಬ್ಬರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರ ಅತ್ಯಾಪ್ತರೇ ತಲೆದಂಡಕ್ಕೂ ಕೂಡ ಕಾರಣವಾಗ್ತಾ ಇದ್ದಾರೆ. ಹಾಗಾದರೆ ವಾಟ್ ಡಸ್ ಇಟ್ ಮೀನ್? ಏನಾಗ್ತಾ ಇದೆ? ಸಿದ್ದರಾಮಯ್ಯನವರ ನಂತರ ಬೇರೆ ಅನ್ಯಾರು ಅಹಿಂದ ನಾಯಕರಿದ್ದಾರಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ನಮಗೆ ಕಾಣಸಿಗ್ತಾ ಇದೆ. ಇದು ರಾಜ್ಯ ರಾಜಕೀಯ ರಣರಂಗ ಆಗ್ತಾ ಇರೋದಕ್ಕೆ ಎಲ್ಲ ಬೆಳವಣಿಗೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಆಯಿತು. ಮುಸ್ಲಿಂ ನಾಯಕರು ವರ್ಸಸ್ ಮುಸ್ಲಿಂ ನಾಯಕರು ಅನ್ನುವ ವಾತಾವರಣ ಏನಾದರೂ ನಿರ್ಮಾಣವಾಯ್ತಾ? ಹೌದು, ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದಾಗ ದೊಡ್ಡ ದೊಡ್ಡ ನಾಯಕರೆಲ್ಲ ಇರ್ತಾರೆ, ನಾಯಕರ ಸಂಖ್ಯೆ ಜಾಸ್ತಿ ಇರುತ್ತೆ, ಅಲ್ಲಿ ಆ ಬಣ ಈ ಬಣ ಅಂಥೇಳಿ ಒಣ ರಾಜಕೀಯ ಕೂಡ ನೋಡ್ತಾ ಇರ್ತೀವಿ. ಆದರೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಏನಾದರೂ ಬಿಕ್ಕಟ್ಟು ಉಂಟಾಯ್ತಾ? ಹೀಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಮೂಡ್ತಾ ಇದೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಬ್ರೇಕಿಂಗ್ ಪಾಯಿಂಟ್ಸ್. ರಾಜ್ಯ ರಾಜಕೀಯ ಯಾಕೆ ಈಗ ಮತ್ತಷ್ಟು ಬಿರುಸು ಬಾಣಗಳಿಂದ ಕೂಡ್ತಾ ಇದೆ? ಪವರ್ ಶೇರಿಂಗ್ ಆಗಬೇಕಾಗಿದೆ. ಕುರ್ಚಿ ಕದನ
ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಈ ಘಟನೆಗಳು ಅಂದರೆ ಕುರ್ಚಿ ಕದನಕ್ಕೆ ಅಂಟಿಕೊಳ್ತಾ ಇದ್ದಾವ. ಎಸ್, ಈಗ ನೀವು ನೋಡ್ಬೋದು, ಒಳ ಮೀಸಲಾತಿ ವಿಚಾರದಲ್ಲಿ ದಲಿತರು ಮುನಿಸಿಕೊಂಡಿರೋದು ಸುಳ್ಳಲ್ಲ. ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದಶಕಗಳ ಬೇಡಿಕೆ ಯಾವಾಗ ಈಡೇರುತ್ತೆ ಗೊತ್ತಿಲ್ಲ. ಒಳ ಮೀಸಲು ಸಂಬಂಧ ಎಡಗೈ ಬಲಗೈ ಸಂಘರ್ಷ ಶಮನ ಆಗುತ್ತಾ, ಜಾಸ್ತಿ ಆಗುತ್ತಾ? ಒಳ ಮೀಸಲಾತಿ ಜಾರಿ ಆಗದೆ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಉರುಳು ಹೋಗ್ಬಿಡುತ್ತಾ? ಸಂಪುಟ ಸಭೆಯಲ್ಲಿ ಮುನಿಯಪ್ಪ ಎಚ್ಚರಿಕೆ ಏನಾದರೂ ಕೊಟ್ರ? ಅವ್ರು ಕೊಟ್ಟಂತ ವಾರ್ನಿಂಗ್ ಏನಾದರೂ ನಿಜ ಆಗ್ಬಿಡುತ್ತಾ? ಬೈ ಎಲೆಕ್ಷನ್ ನೆಪ ಒಡ್ಡಿ ಒಳ ಮೀಸಲಾತಿ ಬದಿಗಿಟ್ಟಿದ್ರು ಸಿದ್ದರಾಮಯ್ಯನವರು. ಈಗ ಹೇಳೋಕೆ ಯಾವುದೇ ನೆಪ ಇಲ್ಲ. ಒಳ ಮೀಸಲಾತಿ ಜಾರಿಗೆ ಬರುತ್ತಾ ಬರಲ್ವಾ, ಯಾವ ರೀತಿ ಹಂಚಿಕೆ ಆಗುತ್ತೆ, ದಲಿತರಿಗೆ ಒಳ ಮೀಸಲಾತಿ ನೀಡಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧ ಆಗ್ತಾರಾ? ಈಗಾಗಲೇ ಪರಿಶಿಷ್ಟ ಜಾತಿ ಮೀಸಲಾತಿ 15% 17% ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ST ಮೀಸಲಾತಿಯನ್ನು 3% 7% ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ 50% 56% ಹೆಚ್ಚಳ ಆಗಬೇಕು. ಮೀಸಲಾತಿ ಹೆಚ್ಚಳದ ಮಸೂದೆಗೆ ರಾಜ್ಯಪಾಲರ ಅಂಕಿತ ಸಹ ಬಿದ್ದಿದೆ, ಮುದ್ರೆ ಬಿದ್ದಿದೆ. ಆದರೆ ಸುಪ್ರೀಂ ಆದೇಶದ ಪ್ರಕಾರ ಮೀಸಲಾತಿ 50% ಮೀರೋ ಹಾಗಿಲ್ಲ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಇತ್ತ 17% ಮೀಸಲಾತಿಯನ್ನು ಅನುಸರಿಸಿ ಒಳ ಮೀಸಲಾತಿ ಹಂಚಿಕೆಗೆ ಪಟ್ಟು ಕೂಡ ಹಿಡಿಯಲಾಗಿದೆ. ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಕ್ಕಟ್ಟಾಗಿದೆ, ಫುಲ್ ಪೀಕ್ಲಾಟ ಆಗಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ದಲಿತರು ಕೂಡ ಸಿಡಿದೇಳ್ತಾ ಇದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅನ್ನೋದು ಸದ್ಯದ ಸುದ್ದಿ, ಸದ್ಯದ ಸದ್ದು, ಸದ್ಯದ ಚರ್ಚೆ. ಹೌದು, ನೀವು ಯಾವ್ದ್ಯಾವುದೋ ಎಲೆಕ್ಷನ್ಸ್ ನೆಪಗಳನ್ನು ಒಡ್ಡಿ ಮುಂದಕ್ಕೆ ಹಾಕ್ತಾ ಇರ್ತೀರಿ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಈಗೇನಾಗ್ತಾ ಇದೆ, ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಅಹಿಂದ ಭದ್ರಕೋಟೆ ಅನ್ನುವ ಮಾತಿದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಭಾರತೀಯ ಜನತಾ ಪಕ್ಷದವರು ಕೂಡ ಕಾಂಗ್ರೆಸ್ನ ಸದೆ ಬಡಿಬೇಕಾದ್ರೆ ಏನಂತ ಹೇಳುತ್ತೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ನೋಡ್ಕೊಳ್ತಾ ಇದೆ, ಅವ್ರೇನು ಲಾಭ ಮಾಡ್ತಾ ಇಲ್ಲ ಅನ್ನುವ ಮಾತುಗಳನ್ನು ಭಾರತೀಯ ಜನತಾ ಪಕ್ಷದವರೇ ಹೇಳ್ತಿರ್ತಾರೆ. ಎದುರಾಳಿ ಪಕ್ಷದವ್ರು ಯಾರೇ ಇದ್ರೂ ಕೂಡ ಹೇಳ್ತಾರೆ. ಹಿಂಗಿರುವಾಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಹಿಟ್ ವಿಕೆಟ್ ಆಗ್ತಾ ಇದೆಯಾ? ಸ್ವಯಂಕೃತ ಅಪರಾಧಗಳಾಗ್ತಾ ಇದ್ದಾವ? ಯಾವಾಗ ಈ ಚರ್ಚೆ ಮುನ್ನೆಲೆಗೆ ಬಂತು ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಜಮೀರ್ ಅಹಮದ್ ಖಾನ್ ಪ್ರಭಾವಿ ನಾಯಕ, ನೋ ಡೌಟ್ ಅಬೌಟ್ ಇಟ್, ಯಾವುದೇ ಅನುಮಾನ ಇಲ್ಲ. ಆದರೆ ನಾನೊಬ್ಬನೇ ನಾಯಕ, ನಾನು ಹೇಳಿದ್ದೆ ನಡೆಯುತ್ತೆ, ನನಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅಂದುಕೊಂಡ ತಕ್ಷಣ ಈ ರೀತಿಯಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಯ್ತಾ? ನೋಡಿ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಅಡಿಯಲ್ಲಿ ರಾಜಕಾರಣ ಎಷ್ಟರ ಮಟ್ಟಿಗೆ ಇರಬೇಕು ಅಷ್ಟರ ಮಟ್ಟಿಗೆ ಇರಬೇಕು. ಆದರೆ ಕಂಪ್ಲೀಟಾಗಿ ನಾವು ಆಡಿದ್ದೇ ಆಟ, ನಮ್ಮದೇ ರಾಜಕಾರಣ ಅಂತ ಹೇಳಿದಾಗ ಜನ ಕೂಡ ತಿರುಗಿ ಬೀಳ್ತಾರ್ರಿ. ಅವರ ಅಭಿವೃದ್ಧಿಗೆ ಕುರಿತಂತೆ ಯಾವುದೇ ಯೋಚನೆ ಇಲ್ಲ, ಬರೀ ವೋಟ್ ಬ್ಯಾಂಕ್ ಮಾತ್ರ. ನೋಡಿ, ನಾವು ತಲೆತಲಾಂತರದಿಂದ ನಿಮಗೆ ವೋಟ್ ಹಾಕ್ಕೊಂಡು ಬಂದಿದ್ದೀವಿ ಅಂತ ಒಂದು ವರ್ಗ, ಇನ್ನು ಪಕ್ಷದವರು ಏನು ಮಾಡ್ತಾರೆ ನೋಡ್ರಿ, ಏನಾದರೂ ಅಹಿಂದದ ಪರವಾಗಿದೆ ಅಂತ ಹೇಳಿದರೆ ಅದು ಕಾಂಗ್ರೆಸ್ ಅನ್ನೋ ಮಾತನ್ನು ಹೇಳ್ಕೊಂಡು ಬಂದಿದೆ. ಹೀಗಿರುವಾಗ
ಸದ್ಯದ ವಾತಾವರಣ ಬದಲಾಗ್ತಾ ಇದೆಯಾ ಅಥವಾ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿಯ ಕೆಲಸಗಳನ್ನು ಮಾಡಲಿಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಮತ್ತಷ್ಟು ಆಸಕ್ತಿಯಿಂದ ಮುಂದೆ ಬರುತ್ತಾ? ಹೀಗೆ ಹಲವು ಪ್ರಶ್ನೆಗಳು ಗರಿಗೆದರಿದ್ದಾವೆ. ಎಸ್, ಈಗ ಕಾಂಗ್ರೆಸ್ನ ವಕ್ತಾರರು, ಕಾಂಗ್ರೆಸ್ನ MLC ಆಗಿರುವಂಥ ಶ್ರೀಯುತ ನಾಗರಾಜ್ ಎಂ ಯಾದವ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ಸರ್? ನಮಸ್ಕಾರ ಸರ್. ನಮಸ್ಕಾರ ಸರ್. ಏನು ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಸರ್? ಏನು ಆತರ ಭಯ ಬೀಳತಕ್ಕಂಥದ್ದು ಯಾವ್ದು ಏನು ನಡೀತಾ ಇಲ್ಲ. ಡಿಸಿಪ್ಲಿನ್ ನೋಡಿ, ಪಕ್ಷ ಒಂದ್ ಹೇಳ್ತೀನಿ ಕೇಳಿ, ಒಂದು ರಾಷ್ಟ್ರೀಯ ಪಕ್ಷ ಅಂತಕ್ಕಂಥದ್ದು 145 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಪಕ್ಷಕ್ಕೆ ಶಿಸ್ತು ಬಹಳ ಮುಖ್ಯ ಆಗ್ತದೆ. ಶಿಸ್ತು ಕಮ್ಮಿ ಆಗಿದೆಯಾ ಸರ್? ಇಲ್ಲ, ಶಿಸ್ತು ನಾನು ಹೇಳ್ತೀನಿ, ಶಿಸ್ತು ಬಹಳ ಮುಖ್ಯ ಆಗ್ತದೆ. ಸಂವಿಧಾನದ ಆಶಯಗಳನ್ನು ಈಡೇರಿಸೋದು ಬಹಳ ಮುಖ್ಯ ಆಗ್ತದೆ. ಪ್ರಜಾತಂತ್ರ ವ್ಯವಸ್ಥೆನ ಉಳಿಸೋದು ಬಹಳ ಮುಖ್ಯ ಆಗ್ತದೆ. ಇವುಗಳಲ್ಲಿ ಕಾಂಪ್ರಮೈಸ್ ಮಾಡಿಕೊಳ್ಳತಕ್ಕಂಥ ಪಕ್ಷ ನಮ್ದು ಕಾಂಗ್ರೆಸ್ ಪಕ್ಷ ಅಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಅವಕಾಶವಾದಿ ರಾಜಕಾರಣವನ್ನ ಎಂದೂ ಕಾಂಗ್ರೆಸ್ ಮಾಡ್ಲಿಕ್ಕೆ ಯೋಚನೆ ಪಡೋದಿಲ್ಲ, ಅವಕಾಶವಾದಿಗಳನ್ನು ಸಹಿಸಿಕೊಳ್ಳೋದಿಲ್ಲ. ಹಾಗಾಗಿ ನಮ್ಮಲ್ಲಿ ಕೆಲವು ವಿಚಾರಧಾರೆಗಳಲ್ಲಿ, ದಾವಣಗೆರೆ ಎಲೆಕ್ಷನ್ ವಿಚಾರಗಳಲ್ಲಿ ಸ್ವಲ್ಪ ಮನಸ್ತಾಪಗಳಾಗಿರೋದು ನಿಜ. ಆದ್ರೆ ಅದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಶಿಸ್ತು ಬಹಳ ಮುಖ್ಯ ಆಗ್ತದೆ. ಸರ್, ಈಗ ದಾವಣಗೆರೆ ಎಲೆಕ್ಷನ್ ನೀವು ಪ್ರಸ್ತಾಪ ಮಾಡಿದ್ರಿ, ಇನ್ನೂ ರಿಸಲ್ಟೇ ಬಂದಿಲ್ಲ. ಯಾಕೋ ತರಾತುರಿಯಲ್ಲಿ ಎಲ್ಲ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದ್ದಾರಲ್ಲ, ಅವ್ರನ್ನ ವಜಾ ಮಾಡೋದು, ಇವ್ರನ್ನ ವಜಾ ಮಾಡೋದು, ಅವ್ರಿಗೆ ಪಾಠ ಆಗ್ಬೇಕು ಅಂತ ಹೇಳಿ. ಏನಿದ್ರ ಹಕ್ಕಿಕತ್ತು? ವಾಟ್ ಡಸ್ ಇಟ್ ಮೀನ್ ಸರ್? ಇದು ರಿಸಲ್ಟ್ ಮೇಲೆ ಡಿಪೆಂಡ್ ಆಗಿರೋದಲ್ಲ. ರಿಸಲ್ಟ್ ಏನಾದ್ರೂ ಚಿಂತೆ ಇಲ್ಲ, ಶಿಸ್ತಲ್ಲಿ ಕಾಂಪ್ರಮೈಸ್ ಇಲ್ಲ. ಏನ್ ಸರ್, ಏನ್ ಅಂತದ್ದು ಏನಾಯ್ತು? ನಾನು ಹೇಳ್ತೀನಿ, ಕಾಂಗ್ರೆಸ್ ಅಲ್ಲಿ ನಾಗರಾಜ್ ಯಾದವ್ಗೆ ಒಂದು ಹೇಳ್ತಾರೆ, ನೀವು ಟಿವಿ ಹೋಗ್ಬೇಕು, ನಮ್ಮ ಐಡಿಯಾಲಜಿನ ಪ್ರತಿಪಾದನೆ ಮಾಡ್ಬೇಕು ಅಂತ ಹೇಳಿದಾಗ ಬಹಳ ಮುಖ್ಯ ಡಿಬೇಟ್ ಹೋಗಲ್ಲ ಅಂದ್ರೆ ಇಸ್ ಇಟ್ ನಾಟ್ ಇಂಡಿಸಿಪ್ಲಿನ್? ಕರೆಕ್ಟ್. ಅದೇ ರೀತಿನೇ ಕೆಲವು ಜನಕ್ಕೆ ಕೆಲವು ಜವಾಬ್ದಾರಿಗಳನ್ನ ಸುರ್ಜೇವಾಲ ಅವರು ಕೊಟ್ಟ ಸಂದರ್ಭದಲ್ಲಿ ಅದನ್ನ ಈಡೇರಿಸಬೇಕಾಗಿರ್ತಕ್ಕಂಥದ್ದು, ಅದನ್ನ ಮಾಡ್ಕೊಡ್ಬೇಕಾಗಿರ್ತಕ್ಕಂಥ ಕರ್ತವ್ಯ ನಾಯಕರುಗಳಾಗಿರ್ತದೆ. ಆಗಿಲ್ಲ ಅಂತಕ್ಕಂಥದ್ದು ಆ ಅಭಿಷೇಕ್ ದತ್ತ ಅವರು ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಕಂಡಿದೆ. ಅದಕ್ಕೋಸ್ಕರ ಶಿಸ್ತಿನ ಕ್ರಮ ಕೈಗೊಂಡಿದ್ದಾರೆ. ಯಾವುದು ಕೂಡ ವೈಯಕ್ತಿಕವಾಗಿ ಯಾರನ್ನೋ ನಿಂದನೆ ಮಾಡಬೇಕು, ಯಾರನ್ನೋ ತೆಗೆದಾಕ್ಬೇಕು, ಇಲ್ಲ ಯಾರೋ ಒಂದು ಸಮುದಾಯದಲ್ಲಿ ಲೀಡರ್ ಟಾರ್ಗೆಟ್ ಮಾಡಬೇಕು ಅಂತಕ್ಕಂಥ ಕಾಂಗ್ರೆಸ್ ಅಲ್ಲಿ ಇಲ್ಲ. ಡಿಸಿಪ್ಲಿನ್ ಅಪ್ಲೈಸ್ ಟು ಎವ್ರಿಬಡಿ. ನೀವು ಚೆನ್ನಾಗಿ ಹೇಳಿದ್ರಿ. ಆಮೇಲೆ ನೀವು ಒಬ್ಬ ಚತುರರು ಹೌದು, ಒಬ್ಬ ಒಳ್ಳೆಯ ವಾಕ್ಪಟು ಕೂಡ ಹೌದು, ಅದರಲ್ಲಿ ಯಾವ ಅನುಮಾನ ಇಲ್ಲ. ನಿಮ್ಮ ಪಕ್ಷವನ್ನು ಎಂಥ ಸಂದರ್ಭದಲ್ಲೂ ಕೂಡ ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಎಲ್ಲ ಸಾಮರ್ಥ್ಯ ಇದೆ. ಸ್ಟಿಲ್ ಐ ಆಮ್ ಆಸ್ಕಿಂಗ್ ಯು, ಹೇಳಿದ್ರಿ ಶಿಸ್ತು, ಡಿಸಿಪ್ಲಿನ್ ಅಪ್ಲೈಸ್ ಟು ಎವ್ರಿಬಡಿ, ಅಂದರೆ ಜಸ್ಟಿಸ್ ಇದ್ದ ಹಾಗೆ. ಜಸ್ಟಿಸ್ ಅಂದರೆ ಎಲ್ರಿಗೂ ಒಂದೇ, ನ್ಯಾಯ ಅಂದರೆ ಒಂದೇ ಅಂತ ಹೇಳ್ತಾ ಇದ್ರಿ. ಇದೇ ಮಾತನ್ನ KN ರಾಜಣ್ಣ ಅವರು ಕೇಳ್ತಾರೆ. ಅಲ್ಲ ರೀ, ಒಂದು ವೇದಿಕೆಯಲ್ಲೇ ಶಾಮನೂರು ಶಿವಶಂಕರಪ್ಪನವರು BY ರಾಘವೇಂದ್ರ ಅವ್ರನ್ನ ಗೆಲ್ಲಿಸ್ಕೊಂಡು ಬನ್ನಿ ಅಂತ ಹೇಳ್ತಾರಲ್ಲ, ಅಲ್ಲಿ ಇಂಡಿಸಿಪ್ಲಿನ್ ಇರಲಿಲ್ವಾ? ಅವಾಗ ಯಾಕೆ ಯಾರು ಮಾತಾಡಲಿಲ್ಲ ಅನ್ನೋ ಪ್ರಶ್ನೆಗೆ ತಮ್ದು ಏನು ಸರ್ ಉತ್ತರ? ಇಲ್ಲ, ಒಂದೇ ನಿಮಿಷ. ಈ ವಿಚಾರವಾಗಿ ಹೈಕಮಾಂಡ್ ಗಮನಕ್ಕೆ ಬಂದಿದ್ದಾಗ ಹೈಕಮಾಂಡ್ ಕರೆದು ಅವ್ರಿಗೂ ಕೂಡ ವಾರ್ನಿಂಗ್ ಮಾಡಿದ್ರು. ಇದು ಅವ್ರ ವಿಚಾರ ಗೊತ್ತಿದೆ ಅವ್ರಿಗೆ. ಏನ್ ಆಕ್ಷನ್ ತೆಗೆದುಕೊಂಡ್ರು ಸರ್? ಇವ್ರಿಗೂ ವಾರ್ನಿಂಗ್ ಮಾಡ್ಬೋದಿತ್ತು, ಇಲ್ಲೇನಾದ್ರೂ ಅಂತ ಚಟುವಟಿಕೆಗಳಾಗಿದ್ರೆ. ಯಾರಿಗೆ? ಪಕ್ಷ ವಿರೋಧಿ ಚಟುವಟಿಕೆಗಳ ಅಬ್ದುಲ್ ಜಬ್ಬಾರ್ ಆಗಿರ್ಬೋದು. ಇಲ್ಲ, ನಾಸಿರ್ ಅಹಮದ್ ನೋಡಿ, ಶಾಮನೂರ್ ಶಿವಶಂಕರಪ್ಪನವರ ಹೇಳಿಕೆ ಬಗ್ಗೆನೂ ಕೂಡ ನಮ್ಮ ಹೈಕಮಾಂಡ್ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅವ್ರಿಗೂ ಕೂಡ ಹೇಳಿದ್ರು. ಅವರು ಅದ್ರ ಬಗ್ಗೆ ಸಮಜಾಯಿಸಿ ಉತ್ತರವನ್ನು ಕೊಟ್ಟಿದ್ರು. ಇಟ್ ವಾಸ್ ಗಿವನ್ ಅ ವಾರ್ನಿಂಗ್ ಟು ಹಿಮ್ ಆಲ್ಸೋ ದೋಸ್ ಡೇಸ್. ನೋಬಡಿ ಈಸ್ ಬಿಗರ್ ದನ್ ಡಿಸಿಪ್ಲಿನ್. ಇದನ್ನ ಮರೆಮಾಚಿ ಮಾತಾಡ್ತಾರೆ ಜನ. ಅಲ್ಲ ಸರ್, ಇವತ್ತೇನ್ ಮಾಡಿ, ಈಗ ಅಬ್ದುಲ್ ಜಬ್ಬಾರ್ ಅವರನ್ನ ಪ್ರಾಥಮಿಕ ಸದಸ್ಯತ್ವದಿಂದ ವಜಾ ಮಾಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಇಸ್ ಇಟ್ ಫೇರ್? ಅಥವಾ ಯಾವ ಆಧಾರದ ಮೇಲೆ ಅವ್ರು ಮಾಡಿದ್ರು ಅನ್ನೋದಕ್ಕೆ ಒಂದಿಷ್ಟು ಏನಾದ್ರು ಸ್ಪಷ್ಟ ಉತ್ತರ ನಿಮ್ಮಿಂದ ನಾವು ನಿರೀಕ್ಷೆ ಮಾಡ್ಬೋದಾ? ನೋಡಿ, ಬೇರೆ ಎಲ್ಲರಿಗಿಂತನೂ ಅಬ್ದುಲ್ ಜಬ್ಬಾರ್ ಅಂತಕ್ಕಂಥವ್ರು ಅವ್ರು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲೇ ವಾಸ ಇರ್ತಕ್ಕಂಥವ್ರು, ಅವರು ಕೂಡ ಮತದಾರರು. ಕರೆಕ್ಟ್. ಆಮೇಲೆ ಈ ಅಲ್ಪಸಂಖ್ಯಾತ ಟಿಕೆಟ್ ಬೇಕು ಅನ್ನೋ ಕೇಳೋದ್ರಲ್ಲಿ ಮುಂಚೂಣಿಯಲ್ಲಿದ್ದವರು ಜಬ್ಬಾರ್ ಅವರು. ಆಮೇಲೆ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಜಬ್ಬಾರ್ ಅವರು. ಎಲ್ಲರಿಗಿಂತ ಜಾಸ್ತಿ ಜವಾಬ್ದಾರಿ ನಿಮ್ಮ ಮೇಲೆ ಇತ್ತು. ಯಾಕಂದ್ರೆ ಆ ಸಮುದಾಯ ಅಸಮಾಧಾನಗೊಂಡಾಗ ಅದನ್ನ ಸಮಾಧಾನ ಪಡಿಸಿ ಅವ್ರ ನಮ್ಮ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇರ್ಬೇಕಾದ್ರೆ ನೀವು ನನ್ನ ಮನೆಗೆ ಬಂದು ಕರೆದಿಲ್ಲ, ನನ್ನ ಮನೆಗೆ ಬಂದು ಇದು ಮಾಡ್ಲಿಲ್ಲ, ಪ್ರತಿಷ್ಠೆ ಇಟ್ಕೋಬಾರ್ದು. ಇವತ್ತು ನಾನು ಕೂಡ ಬೆಂಗಳೂರಿಂದ ಹೋಗಿದ್ದೆ. ನನ್ಗೆ ಯಾರು ತಪ್ಪು ಅನಿಸ್ತಾ ಸರ್ ತಮ್ಗೆ?
ತಪ್ಪು ಅನ್ಸಲಿಲ್ಲ ನನ್ಗೆ. ಹಾ. ನಾನು ಹೇಳಿದೆ ಅಂತಂದ್ರೆ, ನೀವು ಒಂದು ಪಕ್ಷದಲ್ಲಿ 2-3 ಸಲ ನೀವು DCC ಅಧ್ಯಕ್ಷರ ಕೆಲಸ ಮಾಡಿದಿರಿ, 3 ಸಲ ನಿಮ್ಗೆ ಪಕ್ಷ ಗುರುತಿಸಿದೆ, ನಿಮ್ಮ ಸಾಮರ್ಥ್ಯವನ್ನ, ನಿಮ್ಮ ಲಾಯಲ್ಟಿನ ಪಕ್ಷ ಗುರುತಿಸಿದೆ. ನಿಮ್ಗೆ 3 ಸಲ MLC ಮಾಡಿದ್ದಾರೆ. ಪಕ್ಷ ನಿಮ್ಗೆ ಏನಾದ್ರು ಜವಾಬ್ದಾರಿ ಕೊಟ್ಟಾಗ ನೀವು ಅದು ಮಾಡ್ಲೇಬೇಕಾಗ್ತದೆ. ಅದು ನಿಮ್ಮ ಜವಾಬ್ದಾರಿ. ಅದರ ಇಟ್ ಅಮೌಂಟ್ ಟು ಇನ್ಡಿಸಿಪ್ಲಿನ್. ಆಕ್ಚುಲಿ ಜಬ್ಬಾರ್ ಅನ್ನೋ ನನ್ನ ಆತ್ಮೀಯ ಸ್ನೇಹಿತರಲ್ಲೊಬ್ರು, ನನ್ನ ಜೊತೆಲಿ ಕೌನ್ಸಿಲ್ ಅಲ್ಲಿ ಕೊಲೀಗ್ ಆಗಿರ್ತಾರೆ. ನನಗೆ ಬಹಳ ನೋವಾಗ್ತದೆ ಅವ್ರು ನಮ್ಮ ಪಕ್ಷದಿಂದ ಹೊರಗಡೆ ಹಾಕಿರ್ಬೇಕಾದ್ರೆ. ಖಂಡಿತವಾಗ್ಲೂ ಅನ್ನಿಸ್ತದೆ. ತರಾತುರಿ ನಿರ್ಧಾರ ಅಂತ ಅನಿಸ್ಲಿಲ್ವ ಸರ್ ತಮ್ಗೆ, ತಮ್ಮ ಸ್ನೇಹಿತರ ಪರವಾಗಿ? ಇಲ್ಲ, ಯಾವತ್ತಾದ್ರೂ ಒಂದ್ ದಿವಸ ಪಕ್ಷನ ಸರಿ ಮಾಡ್ಲೇಬೇಕಲ್ಲ, ಇಂಡಿಸಿಪ್ಲಿನ್ ಸರಿ ಮಾಡ್ಲೇಬೇಕಲ್ಲ. ಇವತ್ ಮಾತ್ರ ಅಲ್ಲ, ಹಲವಾರು ಹೇಳಿಕೆಗಳು ಕೊಟ್ಟಾಗ ಡಿನ್ನರ್ ಎಚ್ಚರಿಕೆ ಕೊಡ್ಬೋದಾಗಿತ್ತು, ವಾರ್ನ್ ಮಾಡ್ಬೋದಾಗಿತ್ತು. ಈಗ್ಲೂ ಕೂಡ ಅವ್ರಿಗೇನು MLC ಕಂಟಿನ್ಯೂ ಆಗಿ ಇರ್ತಾರ ಅವರು. ನಮ್ಗೂ ಅದು ಕೂಡ ಗೊತ್ತಿರ್ತದೆ ಟೆಕ್ನಿಕಲಿ. ಕಂಟಿನ್ಯೂ ಆಗ್ತಾರೆ. ಈಗ ಕಂಟಿನ್ಯೂ ಆಗಿದಾರಲ್ಲ MLC, ಪಕ್ಷದ ಮೆಂಬರ್ಶಿಪ್ ತೆಗೆದಿದ್ರು ಕೂಡ ಇಲ್ಲಿ ಕಂಟಿನ್ಯೂ ಟು ಬಿ ದ MLC. ಓಕೆ, ಈಗ ಸತೀಶ್ ಜಾರಕಿಹೊಳಿ ಅವರು DK ಶಿವಕುಮಾರ್ ಅವ್ರ ಜೊತೆ ಮಾತನಾಡಿದ್ದಾರೆ, ಮತ್ತೆ ಪಕ್ಷಕ್ಕೆ ವಾಪಸ್ ಕರ್ಕೊಳ್ಬೇಕು, ಆದೇಶ ಹಿಂಪಡಿಬೇಕು ಅನ್ನೋ ಮಾತನ್ನೇನೋ ಹೇಳಿದಾರಂತೆ. ಇಷ್ಟೆಲ್ಲ ಬೇಕಿತ್ತ ಇದೆಲ್ಲ? ಅಂತೆ ಕಂತೆಗಳೇನ ಉತ್ತರ ಕೊಡೋದಿಲ್ಲ. ನನಗೆ ಸತೀಶ್ ಜಾರಕಿಹೊಳಿ ಅವರು ಆತ್ಮೀಯರೇ, ಹೌದು, ರಾಘವ ಸೂರ್ಯನ ಆತ್ಮೀಯರೇ, DK ಶಿವಕುಮಾರ್ ಸಾಹೇಬ್ರ ಆತ್ಮೀಯರೇ. ಅವರು ಕೇವಲ ಒಂದು ವಿಚಾರ ಮಾತಾಡ್ಲಿಕ್ಕೆ ಹೋದವರಲ್ಲ, ಅವರು ಪಕ್ಷದ ಒಟ್ಟಾರೆ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಹೋಗಿರ್ತಾರೆ. ಮಂತ್ರಿಯಾಗಿ ಮತ್ತು ಒಂದು ಪಕ್ಷದ ವರಿಷ್ಠರಾಗಿ, ನಾಯಕರಾಗಿ ಹೋಗಿರ್ತಾರೆ. ಈ ವಿಚಾರದಲ್ಲಿ ಅವರು ಕೂಡ ಅನಿಸಿಕೆ ಇರ್ಬೋದು. ಅಲ್ಪಸಂಖ್ಯಾತರ ವಿಚಾರದಲ್ಲಿ ಒಂದ್ ಸ್ವಲ್ಪ ಕಾದು ನೋಡ್ತಕ್ಕಂಥ ನಿರ್ಧಾರ ಮಾಡಬಹುದಾಗಿತ್ತು, ಅವ್ರಿಗೊಂದು ಅವಕಾಶ ಕೊಡಿ ಅಂತ ಹೇಳಿರ್ಬೋದು. ನಾಗರಾಜ್ ಯಾದವ್ ಸರ್, ನಿಮ್ಗೆ ಅನ್ಸಲ್ವಾ ತಾವು ಕೂಡ ಅಹಿಂದ ವರ್ಗದ ಪರವಾಗಿ ಶ್ರಮಿಸ್ತಾ ಇರುವಂಥವ್ರು, ಹಿಂದುಳಿದವರು ಇರ್ಬೋದು, ನಿರ್ಗತಿಕರು ಇರ್ಬೋದು, ಕಾಂಗ್ರೆಸ್ನ ಕೊಡುಗೆಗಳನ್ನು ನೀವು ಬಹಳ ಸಾರಾಸಗಟಾಗಿ ಪ್ರಚಾರ ಮಾಡುವಂಥವ್ರು, ಹಿಂಗಿರುವಾಗ ಅವರ ಧ್ವನಿಯಾಗಿ ನೀವು ಒಬ್ಬ ನಾಯಕರಾಗಿ ಎಲ್ಲೋ ಅವ್ರನ್ನ ತುಂಬಾ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಇದು ರಾಂಗ್ ಮೆಸೇಜ್ ಹೋಯ್ತು ಅಂತ ನಿಮ್ಗೆ ಅನಿಸ್ಲಿಲ್ವಾ ಸರ್? ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ. ನಮ್ಮ ಪಕ್ಷ ಅಂತಕ್ಕಂಥದ್ದು ಜಾತಿ ಆಧಾರಿತವಾಗಿ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ, ಧರ್ಮ ಆಧಾರಿತವಾಗಿ ಕ್ರಮಗಳನ್ನ ಕೈಗೊಳ್ಳುವುದಿಲ್ಲ. ಯಾವುದೇ ಕಾರಣಕ್ಕೂ ಯಾರೇ ಇರ್ಲಿ, ಅವರು ದಲಿತರು ಅಂದ್ರೆ ಒಂದ್ ಕ್ರಮ, ಮುಸಲ್ಮಾನರಂದ್ರೆ ಒಂದ್ ಕ್ರಮ, ಯಾದವರಂದ್ರೆ ಒಂದ್ ಕ್ರಮ, ಅದಿಲ್ಲ ನಮ್ಮಲ್ಲಿ. ಸರ್ವರನ್ನು ಸಮಪಾಲನಾಗಿ ನೋಡ್ತಕ್ಕಂಥ ಒಂದೇ ದೃಷ್ಟಿಕೋನ ನೋಡ್ತಕ್ಕಂಥ ಯಾವ್ದಾದ್ರು ಪಕ್ಷ ಇದ್ರೆ ಅದು ಸೋನಿಯಾ ಗಾಂಧಿ, ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತಾ ಇದ್ದೀನಿ. ಅದು ಕೂಡ ನಮ್ಗೆಲ್ಲ ಚೆನ್ನಾಗಿ ಗೊತ್ತಿದ್ರು ಕೂಡ. ನೋಡಿ, ಈಗ ನಜೀರ್ ಅಹಮದ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಆಗಿರ್ತಾರೆ. ನಾವ್ ಏನ್ ಮೆಸೇಜ್ ಕೂಡ ಕೊಟ್ಟಿದೀವಿ ಅಂದ್ರೆ, ಕಾರ್ಯಕರ್ತರು ಅರ್ಥ ಮಾಡ್ಕೋಬೇಕು, ಎಷ್ಟೇ ಮೇಲೆತ್ತರಿಗೆ ಬೆಳೆದಿದ್ರು ಕೂಡ ಪಕ್ಷದ ಇಂಡಿಸಿಪ್ಲಿನ್ ನಡ್ಕೊಂಡಾಗ, ಪಕ್ಷದ ಆದೇಶಗಳ ಉಲ್ಲಂಘನೆ ಮಾಡಿದಾಗ ಹೈಕಮಾಂಡ್ ಕ್ರಮ ಕೈಗೊಳ್ಳದೆ ಅಂತಕ್ಕಂಥ ಮೆಸೇಜ್ ಸರ್ಕ್ಯುಲೇಟೆಡ್ ಟು ದ ಡೌನ್ ಬೂತ್ ಪ್ರೆಸಿಡೆಂಟ್ ವರ್ಗೂ ಹೋಗ್ತದೆ. Sir, really appreciate you the way you are defending your party members. Let me complete it. Please. ಒಂದು ಸಂದೇಶ ಹೋಗ್ಬೇಕಾಗ್ತದೆ. ನಾವು ಕಾರ್ಯಕರ್ತರ ಮೇಲೆ ಕ್ರಮ ಕೈಗೊಳ್ತೀವಿ, ಅಥವಾ ಕಟ್ಟಕಡೆ ನಾಗರಿಕರ ಮೇಲೆ, ನಮ್ಮ ಜೊತೆಲಿದ್ದಂತ ಕಾರ್ಯಕರ್ತರ ಮೇಲೆ ಏನಾದ್ರು ಕ್ರಮ ಕೈಗೊಂಡಾಗ ಅದ್ರ ಈಸಿ ಸಾಫ್ಟ್ ಕಾರ್ನರ್ ಮಾಡ್ಬಿಟ್ರು ಅಂತ ಹೇಳ್ತಾರೆ. ಬಲಿಷ್ಠರ ಮಾಡೋ ಕ್ರಮ ತಾಕತ್ತಿಲ್ಲ ಅಂತ ಹೇಳ್ತಕ್ಕಂಥ ಮಾತುಗಳನ್ನು ನಿಮ್ಮಂತವ್ರು ಮಾತಾಡಿರ್ತಕ್ಕಂಥ ನಾವು ಕೇಳಿದೀವಿ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ನಜೀರ್ ಅವ್ರಿಗೆ ಇವತ್ತು ಯೋಚನೆ ಮಾಡಿ, ನಜೀರ್ ಅವ್ರಿಗೆ 4 ಬಾರಿ MLC ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದ್ಸರಿ ಮಂತ್ರಿ ಮಾಡಿತ್ತು, 4 ಬಾರಿ MLC ಮಾಡಿರೋದು ಅಷ್ಟೇ ಸುಲಭದ ಕೆಲಸ ಅಲ್ಲ. ಕರೆಕ್ಟ್. Is it not responsibility to go and campaign there? ಅಲ್ಲ ಸರ್, ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಮ ಅಹಿಂದ ನಾಯಕರು, ಮುಸಲ್ಮಾನ್ ನಾಯಕರಿಗೆ ಇವೆಲ್ಲ ಯಾಕೆ ಅರ್ಥ ಆಗ್ಲಿಲ್ಲ? ಕಾಂಗ್ರೆಸ್ ಪಕ್ಷ ನಮ್ಗೆ ಇಷ್ಟೆಲ್ಲ ಮಾಡಿದೆ, ನಾವು ಸುಮ್ಮನೆ ಇರ್ಬೇಕು ಅಂತ ಯಾಕೆ ಅನಿಸ್ಲಿಲ್ಲ? ಎಲ್ಲಿ ಎಡುವುದು ಅಂತ ಅನ್ಸುತ್ತೆ ಕಾಂಗ್ರೆಸ್ ನಾಯಕರು, ಎಲ್ಲಿ ಎಡುದ್ರು ಅನಿಸ್ತಾ ಇದೆ? ಇವತ್ತು ನಾಗರಾಜ್ ಒಳ್ಳೆ ವಕ್ತಾರ ಅಂತೇಳಿ ನನಗೆ MLC ಮಾಡಿರ್ತಾರೆ. ಹೌದು. ನಾಳೆ ಬೆಳಗ್ಗೆ ನಾಗರಾಜ್ನ ವಕ್ತಾರನ ತೆಗೆದಾಕಿದ ತಕ್ಷಣ ಯಾವ್ದೋ ಸಮುದಾಯಕ್ಕೆ ಅನ್ಯಾಯ ಮಾಡ್ಬಿಟ್ರೆ ನ್ಯಾಯನದು ಸರ್ ನ್ಯಾಯನದು ಅಲ್ಲ, ಕ್ಯಾ ಬಾತ್. ನಾಗರಾಜ್ ಏನ್ ತಪ್ಪು ಮಾಡಿದಾನೆ ಅಂತ ಆಲೋಚನೆ ಮಾಡ್ಬೇಕಲ್ಲ. ಅಲ್ಲಲ್ಲ, ಅದಕ್ಕೆ ಅವಾಗ್ಲೇ ಹೇಳಿದೆ, ನೀವು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಳ್ತೀರಿ ಸರ್. ನಿಮಗೆ ಕರಗತ ಆಗಿದೆ, ಸಿದ್ಧಿಸಿದೆ, ಅದ್ರಲ್ಲಿ ಯಾವ ಅನುಮಾನ ಇಲ್ಲ. ಎಲ್ಲೋ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋ ತಂತ್ರಗಳು ನಡೀತಾ ಇದ್ದಾವೆ ಅನ್ನುವ ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್ ದೊಡ್ಡದಾಗಿ ನಡೀತಾ ಇದೆ. ಯು ಹ್ಯಾವ್ ಟು ಆನ್ಸರ್ ಫಾರ್ ದಿಸ್. ನಾನು ಹೇಳ್ತಾ ಇದ್ದೀನಿ ಕೇಳಿ, ಯಾರಿಗೆ ಪಾಲಿಟಿಕಲ್ ಅಕ್ಯುಮಿನಿ ಇರಲ್ವೋ ಅವ್ರು ಮಾತ್ರ ಮಾತಾಡಕ್ ಸಾಧ್ಯ. ಸಿದ್ದರಾಮಯ್ಯನವರು ಬೆಳೆದಂತಹ ವರಿಷ್ಠ ನಾಯಕರಿದ್ದಾರೆ, ಅವರು ಸೆಕ್ಯುಲರ್ ತತ್ವಗಳಿಗೆ ಬದ್ಧವಾಗಿರ್ತಕ್ಕಂಥ ನಾಯಕರು. ಅವ್ರಿಗೆ ಇವೆಲ್ಲ ಮಾಹಿತಿ ಇರೋದಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ? ಪಕ್ಷದ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತಕ್ಕಂಥ ಅವ್ರಿಗೂ ಗೊತ್ತಿದೆ. ಇವ್ರು ನಜೀರ್ಗೆ ರಾಜೀನಾಮೆ ಕೊಡಲಿಲ್ಲ, ಅವರೇ ಹುದ್ದೆಯನ್ನು ತೆಗೆದಾಕ್ತಾರೆ. ಯಾಕೆ ಮಾಡ್ತಾರೆ?
ಓಕೆ ಓಕೆ ಸರ್. ಈಗ ನಿಮಗೆ ರಾಜಕೀಯದ ಎಲ್ಲ ಸಮೀಕರಣಗಳು ನಿಮಗೆ ಗೊತ್ತಾಗ್ತವೆ. ಅದನ್ನೇನು ನಾವು ಮತ್ತೆ ಒತ್ತಿ ಒತ್ತಿ ಹೇಳಬೇಕಾಗಿಲ್ಲ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವಂಥ ಮುಸಲ್ಮಾನರು ಅಲ್ಲಿ ನಮಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದೆ ತಪ್ಪಾಗ್ಬಿಡ್ತಾ ಸರ್? ಅವರ ಹಕ್ಕನ್ನ ಪ್ರತಿಪಾದನೆ ಮಾಡಬೇಕಾಗಿರೋದು ಅವರ ಹಕ್ಕು, ಅವ್ರು ಕೇಳಿದ್ದಾರೆ, ತಪ್ಪಿಲ್ಲ. ಕರೆಕ್ಟ್, ನೋ ಡೌಟ್ ಅಬೌಟ್ ಇಟ್. ದೇರ್ ಎಂಟೈಟಲ್ಡ್ ಟು ಗೆಟ್ ಬಟ್ ಪ್ರಾಬ್ಲಮ್ ಯಾಕಾಯ್ತು ಸರ್? ಅಲ್ಲಿಂದನೇ ಅಲ್ವಾ ಸರ್ ಪ್ರಾಬ್ಲಮ್ ಆಗಿದ್ದು? ಇಲ್ಲ, ಕೊಟ್ಬಿಟ್ಟು problem ಆ ಒಂದು ಆಗಲ್ಲ. ಔದಾರ್ಯತೆ ಯಾಕಿಲ್ಲ? ಒಂದು ಅಲ್ಪಸಂಖ್ಯಾತರ ನಿಮಿಷ. ಪರವಾಗಿ ಶ್ರಮಿಸುವಂತ ಒಂದು ನಿಮಿಷ, ಕಾಂಗ್ರೆಸ್ ನಾಯಕರು ಒಂದು ನಿಮಿಷ. ಎಡವು ಬಿಟ್ರು, ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಇದರಿಂದ ಅರ್ಥ ಮಾಡ್ಕೋಬೇಕು, ವಿ ಡೋಂಟ್ ಬಿಲೀವ್ ಇನ್ ಅಪೀಸ್ಮೆಂಟ್. ಓಕೆ ಓಕೆ, ವಿ ಡೋಂಟ್ ಬಿಲೀವ್ ಇನ್ ಅಪೀಸ್ಮೆಂಟ್. ಓ ನಾವು ಟಿಕೆಟ್ ನ ಕೊಟ್ಟಿರ್ತಕ್ಕದ್ದು ಧರ್ಮ ಆಧಾರಿತ, ಜಾತಿ ಆಧಾರಿತ ಅಲ್ಲ ಅಂತಕ್ಕದನ್ನ ಇದು ಸಾಬೀತು ಮಾಡ್ತದೆ. ಹ್ಮ್ ನಾವು ಹೇಳ್ತೀವಿ, ಧರ್ಮ್ ಸಿಂಗ್ ಅಂತವರು ಸಣ್ಣ ಸಮುದಾಯ, ಕರ್ನಾಟಕದಲ್ಲಿ 1% ಇಲ್ದಿರೋ ಸಮುದಾಯ ಮುಖ್ಯಮಂತ್ರಿ ಮಾಡ್ತದೆ ಕಾಂಗ್ರೆಸ್. ರಜಪೂತ್ ಮೊಯ್ಲಿ ಸಾಹೇಬರಿಗೆ ಮುಖ್ಯಮಂತ್ರಿ ಮಾಡ್ತದೆ ಕಾಂಗ್ರೆಸ್. ಅರ್ಥ ಮಾಡ್ಕೋಬೇಕು, ಎಲ್ಲವೂ ಜಾತಿ ಆಧಾರದ ಮೇಲೆ, ನಂಬರ್ ಆಧಾರದ ಮೇಲೆ ಅಲ್ಲ. ಶಾವನೂರು ಶಿಕ್ಷಕರೊಬ್ಬರು ಲಿಂಗಾಯತರಾಗಿ ಹುಟ್ಟಿರ್ಬೋದು, ಆದ್ರೆ ಅವರ ಕೊಡುಗೆ ಬಹಳ ದೊಡ್ಡದಿದೆ ಕಾಂಗ್ರೆಸ್ಗೆ. 25 ವರ್ಷಗಳ ಕಾಲ ಅವರು ಟ್ರೆಜರರ್ ಕೆಲಸ ಮಾಡಿರ್ತಾರೆ. ಜ್ಞಾಪಕ ಇಟ್ಕೋಬೇಕು. ಅವ್ರು ಸೀನಿಯರ್ ಆಗಿದ್ರು ಕೂಡ ಅವ್ರ ಮಂತ್ರಿ ಮಾಡೋದಿಲ್ಲ, ನಾವು ಅವ್ರ ಮಗನ ಮಂತ್ರಿ ಮಾಡ್ತೀವಿ. ಆಮೇಲೆ ಅವ್ರು ಲಿಂಗಾಯತರನ್ನ ಕಾರಣಕ್ಕೆ ಟಿಕೆಟ್ ಕೊಟ್ಟದ್ದಲ್ಲ, ನಿಷ್ಠರಾಗಿ ಕೆಲಸ ಮಾಡಿದ್ರು. ಪಕ್ಷಕ್ಕೋಸ್ಕರ 50 ವರ್ಷಗಳ ಕಾಲ ಕೆಲಸ ಮಾಡಿದ್ರು. ಆ ಒಂದು ಕೃತಜ್ಞತೆ ಮತ್ತೆ ಸಂಪ್ರದಾಯದ ಅನುಗುಣವಾಗಿ ಅಲ್ಲಿ ಮೇಟಿಯವರ ಮಗನಿಗೆ ಕೊಡ್ಬೇಕಾದ್ರೆ ಇಲ್ಯಾಕೆ ಅವ್ರ ಕುಟುಂಬದ ಕೊಡಬಾರ್ದು ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅಂತೇಳಿ ನಾವು ಕೊಟ್ವಿ. ಒಂದು ವೇಳೆ ನಾವು ಶಾವನೂರ್ ಕುಟುಂಬಕ್ಕೆ ಕೊಡದೇ ಇದ್ರೆ ಎಂಟೈರ್ ಲಿಂಗಾಯತ್ ಸಮುದಾಯ ಏನ್ ಮಾತಾಡ್ತಾ ಇದ್ರು? ನಮ್ಮ ಬಗ್ಗೆ ಏನ್ ಮಾತಾಡ್ತಾ ಇದ್ರು ಸರ್? ಡೆಫಿನೆಟ್ ಆಗಿ ಕೇಳ್ತಾ ಇದ್ರು. ನಮ್ಗೆ ಅಲ್ಲೊಂದ್ ನ್ಯಾಯ, ಕುರುಬರಿಗೊಂದ್ ನ್ಯಾಯ, ಲಿಂಗಾಯತರಿಗೊಂದ್ ನ್ಯಾಯ ಅಂತ ಹೇಳ್ತಾ ಇರ್ಲಿಲ್ವಾ? ಅಲ್ಲ ಸರ್, ಆದ್ರೆ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂತ ಅಲ್ಲಿಯ ಮುಸಲ್ಮಾನ್ ನಾಯಕರನ್ನ ನೀವು ಕಡೆಗಣಿಸ್ತಾ ಇದ್ಬಿಟ್ಟು ಬೇರೆ ಏನೋ ರೀಸನ್ ಹೇಳ್ತಾ ಇದ್ದೀರಿ. ನೀವು ಜಾತಿ ಆಧಾರದಲ್ಲಿ ನಿಜ ಟಿಕೆಟ್ ಕೊಡ್ತಾ ಇಲ್ಲ ಅಂತ ಸಮರ್ಥನೆ ಮಾಡ್ಕೊಂಡ್ರಿ. ಅದಕ್ಕೆ ದುಡ್ಡು ಕೂಡ ಇಂಪಾರ್ಟೆಂಟ್ ಅಲ್ವಾ ಸರ್ ಚುನಾವಣೆಯಲ್ಲಿ? ಹಾಗಾಗಿ ದುಡ್ಡಿನ ಆಧಾರದ ಮೇಲೆ ನಾವು ಚುನಾವಣಾ ರಾಜಕೀಯ ಮಾಡ್ತಿದ್ದೀರಿ ಅಂತ ಹೇಳ್ತಾ ಇದ್ದೀರಾ? ದುಡ್ಡು ಬಗ್ಗೆ ಮಾತಾಡ್ಲಿಲ್ಲ. ಒಂದು ವೇಳೆ ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರಿಗೆ, ಅವ್ರ ಕುಟುಂಬದಲ್ಲಿ ಸತ್ತವ್ರಿಗೆ ಅವ್ರ ಅನುಕಂಪದ ಆಧಾರ ಅವ್ರಿಗೆ ಕೊಟ್ಟ ಮೇಲೆ ನೀವು ಇನ್ನೊಂದು ಇವ್ರಿಗೆ ಸಿಟ್ಟಿಂಗ್ MLA ಸತ್ತೋದಾಗ ಅವ್ರ ಕುಟುಂಬದ ಕೊಡದೇ ಇದ್ರೆ ಏನ್ ಮೆಸೇಜ್ ಹೋಗುತ್ತೆ ನೀವು ಹೇಳಿ? ಅಲ್ಲ ಸರ್, ಇಷ್ಟೊಂದು ದೊಡ್ಡ ಇತಿಹಾಸ ಹೊಂದಿರುವಂತ, ಹಿನ್ನೆಲೆ ಹೊಂದಿರುವಂತ ಕಾಂಗ್ರೆಸ್ಗೆ ಈ ಬಾರಿ ಇಷ್ಟೊಂದು ಕಷ್ಟ ಆಯ್ತಾ ಮ್ಯಾನೇಜ್ ಮಾಡೋಕೆ? ಇದು ಕಷ್ಟನೇ ಆಗ್ಲಿಲ್ಲ. ಇದು ಜನ ಮಿಸ್ಕಮ್ಯುನಿಕೇಶನ್ ಮಾಡಿದ್ರೆ ಅದು ಜವಾಬ್ದಾರಿ ಆ ಸಮುದಾಯದ ನಾಯಕರುಗಳ ಮೇಲೆ ಕೊಟ್ಟಿದ್ವಿ. ಅವರು ಅದ್ರ ಫೇಲ್ ಆಗಿದ್ದಕ್ಕೆ ಕ್ರಮ ಆಗಿರ್ತಕ್ಕಂಥದ್ದು. ನಾನು ಹೇಳ್ತಾ ಇರೋದು ಇದನ್ನ ಸರಿ ಮಾಡ್ತಾರೆ, ಇನ್ನೊಂದು ಅವಕಾಶ ಕೊಡ್ತಾರೆ ಅವ್ರಿಗೆ. ಫೈನ್ ಸರ್, ಆಯ್ತು. ಯು ಆರ್ ಸೋ ಕಾನ್ಫಿಡೆಂಟ್ ದಟ್ ಎವ್ರಿಥಿಂಗ್ ವಿಲ್ ಬಿ ಸೆಟ್ ರೈಟ್ ಅಂತ ಅಲ್ವಾ? ನೋಡಿ, ಈಗ ಕ್ರಮ ಆಗಿದೆ. ಆದ್ರೆ ಅವ್ರು ಯಾರು, ಅವ್ರ ನಜೀರ್ ಅಹಮದ್ ಪಾರ್ಟಿಯಲ್ಲಿ ಇದ್ದಾರೆ, ಅವ್ರು ನಮ್ಮ ಸೀನಿಯರ್ ಲೀಡರ್ ಇದ್ದಾರೆ. ಪಾರ್ಟಿ ವಿಲ್ ಟೇಕ್ ಇಟ್ ಟು ಕಾಗ್ನಿಸೆನ್ಸ್ ಎವ್ರಿಥಿಂಗ್. ತಾಳ್ಮೆಯಿಂದ ಇರಬೇಕಾಗ್ತದೆ. ಫೈನ್ ಸರ್, ಆದ್ರೆ ಇದನ್ನು ಹೊರತುಪಡಿಸಿ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡ್ಬೋದಾ ಅಂತ ಜಸ್ಟ್ ಐ ಆಮ್ ಆಸ್ಕಿಂಗ್ ಯು. ಈಗ ರಾಜಣ್ಣ ಅವರನ್ನ ವಜಾ ಮಾಡಲಾಯ್ತು, ನಾಗೇಂದ್ರ ಅವ್ರನ್ನ ವಜಾ ಮಾಡಲಾಯ್ತು, ST ಸಮುದಾಯಕ್ಕೆ ಸೇರಿದವರನ್ನ. ಇನ್ನು SC ಸಮುದಾಯದಲ್ಲಿ ಈ ಒಳ ಮೀಸಲಾತಿ ವಿಚಾರಕ್ಕೂ ಕೂಡ ದೊಡ್ಡ ಗೊಂದಲ ಇದೆ. ಅಲ್ಪಸಂಖ್ಯಾತರ ನಡುವೆ ದೊಡ್ಡ ಜಗಳ ಆಗ್ತಾ ಇದೆ. ಇಂತ ಇಷ್ಟೊಂದು ಭಿನ್ನಾಭಿಪ್ರಾಯಗಳಿರುವಾಗ ಅಹಿಂದ, ಎಸ್ ಸರ್ ಲೆಟ್ ಮಿ ಕಂಪ್ಲೀಟ್. ಅಹಿಂದ ಅನ್ನೋದು ನಮ್ದು ಅಂತ ಬೀಗ್ತಾ ಇದ್ದಂತ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ದೊಡ್ಡ ಪಾಠ ಆಗುತ್ತೆ. ಇಲ್ಲ, ನೀವು ಕ್ಲಾರಿಟಿ ಬೇಕಂದ್ರೆ ಒನ್ ಬೈ ಒನ್ ಮಾತಾಡಿ. ಅಲ್ಲ, ಓವರ್ ಆಲ್ ಡೋಂಟ್ ಟಾಕ್ ವಾಟ್ ಯು ವಾಂಟ್. ನಾಗರಾಜ್ ಯಾದವ್ ಅವರೇ ಜಸ್ಟ್ ಸಮ್ ಅಪ್ ಮಾಡ್ಬಿಟ್ಟು ನಿಮ್ಮನ್ನ ಕೇಳೋಣ. ಒಂದೊಂದಾಗಿ ನೀವು ಮಾತಾಡಬಹುದು, ಈಗ ಆನ್ಸರ್ ಮಾಡಬಹುದು. ಒಂದೊಂದಾಗೆ ಮಾತಾಡೋಣ. ಒಂದ್ ನಿಮಿಷ ಒಂದೊಂದಾಗಿ. ನಾಗೇಂದ್ರ ಅವ್ರನ್ನ ಯಾಕೆ ತೆಗೆದ್ರು? ಅವ್ರ ಮೇಲೆ FIR ಆಗ್ತದೆ, ಅವ್ರು ಜೈಲ್ಗೆ ಹೋಗ್ತಾರೆ. ಕರೆಕ್ಟ್. ಕ್ರಮ ಕೊಡಿ. ತಪ್ಪಾ? ಕರೆಕ್ಟ್. ಐ ವಿಲ್ ಆನ್ಸರ್ ಯು ಲೇಟರ್. ಯಾ, ಯು ಗೋ ಹೆಡ್. ಯಾ, ಕರೆಕ್ಟ್. ಕ್ರಮ ತೆಗೆದುಕೊಳ್ಳೋದು ತಪ್ಪಲ್ಲ, ಸರಿ ಇದೆ, ಆಯ್ತು. ಆಮೇಲೆ ಸರ್, ರಾಜಣ್ಣ ಅವರು ರಾಹುಲ್ ಗಾಂಧಿ ಅವರು ವೋಟ್ ಚೋರಿ ಬಗ್ಗೆ ಮಾತಾಡಿದಾಗ ಕರೆಕ್ಟ್, ಅವ್ರಿಗೆ ಕನ್ಸೆಂಟ್ ಇಲ್ಲ ಅದು ಮಾತಾಡಕ್ಕೆ. ಯು ಆರ್ ದ ಮಿನಿಸ್ಟರ್ ಆಫ್ ಕೋಆಪರೇಷನ್. ಕರೆಕ್ಟ್. ವೈ ಡಿಡ್ ಯು ಮೇಕ್ ಎ ಸ್ಟೇಟ್ಮೆಂಟ್? ಕರೆಕ್ಟ್. ತಪ್ಪು. ಯು ಆರ್ ಕ್ವಶನಿಂಗ್ ದ ಇಂಟಿಗ್ರಿಟಿ ಆಫ್ ರಾಹುಲ್ ಗಾಂಧಿ. ಎಸ್. ಇಸ್ ಇಟ್ ಫೇರ್? ಐ ಗಾಟ್ ಇಟ್ ಸರ್. ವೋಟ್ ಚೋರಿ ಆಗಿರೋದು ನಿಜ. ಯು ಆರ್ ರೈಟ್. ಪಕ್ಷ ನೋಡಿ, ವೋಟ್ ಚೋರಿ ಆಗಿರೋದು ನಿಜ. ಅದಕ್ಕೆ ನೀವು ಸ್ಟೇಟ್ಮೆಂಟ್ ಮಾಡ್ಲಿಕ್ಕೆ ನೀವು KPCC ಅಧ್ಯಕ್ಷರು ಅಲ್ಲ, AICC ಅಧ್ಯಕ್ಷರು ಅಲ್ಲ, ನೀವು ಚುನಾವಣಾ ಉಸ್ತುವಾರಿಯೂ ಅಲ್ಲ. ಹೌದು. ಈಗ ನಾಗರಾಜ್ ಅವರ ಮುಂದಿನ ಹಂತಕ್ಕೆ ಬರ್ತೀನಿ, ಇದನ್ನ ಕಂಪ್ಲೀಟ್ ಮಾಡಿ. ಈಗ ಅಂದ್ರೆ ಓವರ್ ಆಲ್ ಏನ್ ಹೇಳ್ತಾ ಹೊರಟಿದ್ದೀನಿ ಅಂದ್ರೆ,
ತಪ್ಪು ಮಾಡಿದ್ರು ನಿಜ, ಕ್ರಮ ತೆಗೆದುಕೊಂಡ್ರಿ. ಆದ್ರೆ ಹೌದು. ಎಲ್ಲೋ ಜಾತಿ ನೀವು ಆಧಾರಿತ ಅಂದುಕೊಂಡಂತ, ನೀವು ಕಾದು ಕುಳಿತಂತ ನಿಮ್ಮದೇ ವೋಟ್ ಬ್ಯಾಂಕ್ ನಾವಂತ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಅಂದುಕೊಂಡಂತ ಅಹಿಂದ ಭದ್ರಕೋಟೆ ನಾಶವಾಗ್ತಾ ಇದೆ ಅವರವರ ತಪ್ಪುಗಳಿಂದ. ಸ್ವಯಂಕೃತ ಅಪರಾಧ ಆಗ್ತಾ ಇದೆ. ಒಂದು ತಿಳ್ಕೊಳ್ಳಿ, ಎಸ್, ನಾಗರಾಜ್ ಯಾದವ್ ತಪ್ಪು ಮಾಡಿದ ಅಂತಂದ್ರೆ ಅವ್ರ ಮೇಲೆ ಕ್ರಮ ಆಗ್ತದೆ. ಹಾ. ಅಂತದ್ರಲ್ಲಿ ಯಾದವ ಸಮುದಾಯ ಅದಕ್ಕೆ ಬೇಸರ ಪಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. Okay. ರಾಜೇಂದ್ರ ಅವರು ರಾಹುಲ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅದು ತಪ್ಪಾದಾಗ, ಇಂಡಿಸಿಪ್ಲಿನ್ ಆದಾಗ ಅದು ನಾಯಕ ಸಮುದಾಯ ಅವಮಾನ ಮಾಡ್ದಂಗಲ್ಲ. Yes. ಆಮೇಲೆ ನಾಗೇಂದ್ರ ಅವರು ಜೈಲ್ಗೆ ಹೋದಾಗ ಅವರು ಡಿಪಾರ್ಟ್ಮೆಂಟ್ ಅವ್ರ ಕಂಟ್ರೋಲ್ ಇಟ್ಕೊಳ್ಳಿಲ್ಲ ಅಂತಂದಾಗ Correct. ಅಥವಾ ಅವ್ರ ಮೇಲೆ ಕೇಂದ್ರ ಸರ್ಕಾರವೇ ಆಪಾದನೆಗಳು ಸುಳ್ಳು ಆಪಾದನೆ ಹಾಕಿದ್ರು ಚಿಂತೆ ಇಲ್ಲ. FIR ಆದಾಗ ಕ್ರಮ ಕೈಗೊಳ್ಳಬೇಕು, ನಮ್ಮ ಕರ್ತವ್ಯ ಅನ್ನೋ ವಿಚಾರ ಕರೆಕ್ಟ್ ಹೇಳ್ತಾ ಸರ್, ಇದೀನಿ. ಅದನ್ನೇ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಅಗೇನ್ಸ್ಟ್ ಯು. ನಾನು ಮುಗಿಸ್ತೀನಿ ರೀ. Yes, yes, yes. ನೀವು ಕೇವಲ ಅಹಿಂದ ವರ್ಗದಲ್ಲಿ ಇದ್ದೀನಿ ಅಂತೇಳಿ ಯು ಕಾಂಟ್ ಡೂ ವಾಟ್ ಎವರ್ ಯು ವಾಂಟ್. ಕರೆಕ್ಟ್ ಅದನ್ನೇ ಹೇಳ್ತಾ ಇದ್ದೀನಿ. ಅದೇ You may ನಿಮಗೆ be a ಉಳುವಾಗ್ತಾ Muslim, ಇದೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಹಾಗೆ ಕೇಳಿ. ಮಾಡ್ತಾ ಇರೋದು, ನೀವು ಒಳ್ಳೆ ನಿರ್ಧಾರ ತೆಗೆದುಕೊಳ್ತಾ ಇದ್ದೀರಿ, ನ್ಯಾಯವನ್ನು ಕೊಡ್ತಾ ಇದ್ದೀರಿ, ಹಿಂದೆ ಮುಂದೆ ನೋಡ್ತಾ ಇಲ್ಲ. ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದು ತಿಳ್ಕೊಳ್ಳಿ, ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತಾ ಇದ್ದೀನಿ, ಅದೇ ನಿಮ್ಗೆ ಹಿಟ್ ವಿಕೆಟ್ ಆಗ್ತಾ ಇದೆ ಕಾಂಗ್ರೆಸ್ಗೆ. ಯಾವ ಹಿಟ್ ವಿಕೆಟ್ ಆಗಿದೆ? ದಾವಣಗೆರೆ ಗೆಲ್ತೀವಿ, ಎಷ್ಟು ಸವಾಲ್ ಇರಲಿ ನಿಮ್ಗೆ. ಓಕೆ, ಅಲ್ಲ ಗೆದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತನಾ? ಇಷ್ಟೆಲ್ಲ ಮಾತಾಡ್ತಾರಲ್ಲ, ದಾವಣಗೆರೆ ನಾವು ಗೆದ್ರೆ, ಈಗ 10,000 ಮೇಲೆ ಲೀಡ್ ಗೆದ್ರೆ, ವಾಟ್ ಇಸ್ ದಿ ಆನ್ಸರ್? ಓಕೆ, ಅಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇದೆ ಅಂತೀರಾ? 100%. ಈಗ ನೀವು ಮಾತಾಡ್ತಾ ಇರೋದೇ ಚುನಾವಣೆ ವಿಚಾರ, ದಾವಣಗೆರೆ ವಿಚಾರ, ಚುನಾವಣೆ ವಿಚಾರಣೆ ಸರ್, ಬರ್ತದೆ. ಭಾರಿ ಕೇಳ್ಕೊಳ್ಳಿ ಸರ್, ಸ್ವಲ್ಪ ತಾಳ್ಮೆ ಇರ್ಲಿ ಸರ್. ಆಯ್ತು, ಹೇಳಿ ಸರ್, ಹೇಳಿ ಸರ್. ಯಾಕೆ ಇಷ್ಟು ಆತುರದ ಕ್ರಮ? ರಿಸಲ್ಟ್ ಬಂದ್ಮೇಲೆ ಮಾಡಬಹುದು. ನೀವು ಮಾತಾಡಿದ್ದೆ ಚುನಾವಣೆ ವಿಚಾರ. ರಾಜಣ್ಣ ಅವರು ರಾಹುಲ್ ಗಾಂಧಿಯ ನಾಯಕತ್ವದ ಅವರ ಹೇಳಿಕೆಗಳನ್ನ ಪ್ರಶ್ನೆ ಮಾಡೋದಾದ್ರೆ ಇಂಡಿಸಿಪ್ಲಿನೇ. ನಾಗೇಂದ್ರ ಅವರು ಜೈಲ್ಗೆ ಹೋದ್ರೆ ಅವ್ರ ಮೇಲೆ FIR ಅದೇ, ಅದನ್ನ ಪಾರ್ಟಿ ಸಹಿಸ್ಕೊಳ್ಳೋದಿಲ್ಲ. ಅವ್ರು ಕ್ಲೀನ್ ಆಗಿ ಬಂದ್ರೆ ಮತ್ತೆ ಮಂತ್ರಿ ಮಾಡ್ತಾರೆ. ಓಕೆ, ಆಯ್ತಾ? ಎರಡನೇದು ಹೇಳ್ತಾ ಇದೀನಿ ಕೇಳಿ. ಅಲ್ಪಸಂಖ್ಯಾತರ ಬಗ್ಗೆ ಅತ್ಯಂತ ಗೌರವ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ. ಕೇವಲ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಬಹುಸಂಖ್ಯಾತರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್, ಮಧ್ಯಮರು ಎಲ್ಲರ ಬಗ್ಗೆ ಗೌರವ ಇಟ್ಕೊಂಡಿರ್ತೀವಿ. ಇದರಿಂದ ಒಂದು ಪ್ರೂವ್ ಆಗಿದೆ. ಬಿಜೆಪಿ ಅವರು 60 ವರ್ಷ ಹೇಳ್ಕೊಂಡ್ ಬಂದ್ರಲ್ಲ, ಅಪೀಸ್ಮೆಂಟ್ ಆಫ್ ಪಾಲಿಟಿಕ್ಸ್, ಅಪೀಸ್ಮೆಂಟ್. ಈಗ ಏನ್ ಹೇಳ್ತಾರೆ ಸರ್? ಈಗ ಓಕೆ, ಫೈನ್ ಸರ್, ಐ ಡೂ ಅಗ್ರಿ. ನೀವು ಚೆನ್ನಾಗಿ ಸಮರ್ಥನೆ ಮಾಡ್ಕೊಂಡಿದ್ರಿ, ಬಟ್ ಫೈನ್, ಇದೆಲ್ಲವೂ ಸರಿ ಇದೆ ಅಂದ್ರೆ ವಿ ಡೋಂಟ್ ಕ್ವೆಶ್ಚನ್ ಇಟ್. ಜನರಿಗೆ ಕೂಡ ಅದೇ ಬೇಕಾಗಿರುತ್ತೆ. ಅದಲ್ಲ, ಇವತ್ತೊಂದು ಪ್ರೆಸ್ ಮೀಟ್ ನಡೀತು ಸರ್, ಇವತ್ತೊಂದು ಪ್ರೆಸ್ ಮೀಟ್ ನಡೀತು, ಹುಸೇನ್ ಅವರೆಲ್ಲ ಇದ್ರು. ನಮ್ಮ ಕಾಂಗ್ರೆಸ್ ಪಕ್ಷ ಕರೆಕ್ಟ್ ಸರ್, ಅದನ್ನ ನಾವು ಕೇಳ್ಕೊಂಡು ಬಂದಿದ್ದೀವಿ ಸರ್. ಕಾಂಗ್ರೆಸ್ ಪಕ್ಷ ಬೇರೆ ಅಲ್ಲ, ಅಹಿಂದ ಮತಗಳು ಬೇರೆ ಅಲ್ಲ. ಸಾರಿ, ಬಹುಸಂಖ್ಯಾತರು ನಿಮ್ಮವರೇ, ಅಲ್ಪಸಂಖ್ಯಾತರು ನಿಮ್ಮವರು, ಅದ್ರಲ್ಲಿ ಯಾವ ಅನುಮಾನ ಇಲ್ಲ ಸರ್. ನಾವು ಕೇವಲ ಅಹಿಂದ ವರ್ಗಗಳಿಗೆ ಮಾತ್ರ ಇರ್ತಕ್ಕಂಥವ್ರಲ್ಲ. ಕರೆಕ್ಟ್ ಸರ್. ಪ್ರತಿಯೊಬ್ಬ ಯಾರೆಲ್ಲ ಉಸಿರಾಡ್ತಿದ್ದಾರೋ, ಯಾರೆಲ್ಲ ಉಸಿರಾಡ್ತಾ ಇದ್ದಾರೋ ಅವರೆಲ್ಲರ ಪರವಾಗೂ ಕಾಂಗ್ರೆಸ್ ಪಕ್ಷ ಇದೆ ಅಂತ ಹೇಳ್ಬೋದಲ್ವಾ ಸರ್? ಧ್ವನಿ ಇಲ್ದರ ಪರ ಧ್ವನಿ ಇರ್ತಕ್ಕಂಥವ್ರು. ಹೌದು ಸರ್, ಐ ಗಾಟ್ ಇಟ್ ಸರ್. ಇವತ್ತು ಹುಸೇನ್ ಅವರು ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ರು ಸರ್, ಉಪಾಧ್ಯಕ್ಷರು. ಆದ್ರೆ ಯಾರ ಪಕ್ಷ ಬಿಟ್ಟರು ನಮಗೇನು ಪ್ರಾಬ್ಲಮ್ ಇಲ್ಲ ಅಂತ ಮುಸ್ಲಿಂ ನಾಯಕರ ನಡುವೆನೇ ಒಂದು ದೊಡ್ಡ ದ್ವಂದ್ವದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಫೈನಲ್ ರೆಸ್ಪಾನ್ಸ್ ನಾನು ಹೇಳ್ತಾ ಇದ್ದೀನಿ ಕೇಳಿ. ಹುಸೇನ್ ಇರ್ಲಿ, ಯಾರನ್ನ ಇರ್ಲಿ, ಹೈಕಮಾಂಡ್ ತಗೊಂಡಂತ ನಿರ್ಣಯಗಳನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ ಹೇಳಿಕ್ ಅಷ್ಟೇ ನಿಮ್ಗೆ ಹರೈಟ್ ಇರ್ತದೆ ಹೊರತು. ಕರೆಕ್ಟ್. ನೀವು ಅವ್ನು ಹೋದ್ರೆ ನಮ್ಗೆ ಏನಾಗಲ್ಲ, ಇವ್ರು ಹೋದ್ರೆ ನಮ್ಗೆ ಹೇಳಕ್ ಅಧಿಕಾರ ಅವ್ರಿಗಿಲ್ಲ. ಇರಲ್ಲ. ಎಸ್ ಸರ್. ಹಾಗಾದ್ರೆ ಅವ್ರ ಮೇಲೆ ಏನ್ ಆಕ್ಷನ್ ತಗೋತೀರಾ ಸರ್? ನೋಡಿ, ಒಂದ್ ನಿಮಿಷ ಹೇಳ್ತೀನಿ ಕೇಳಿ. ಸಣ್ಣ ಕಾರ್ಯಕರ್ತರಿಂದ ಹಿಡಿದು ರಾಜ್ಯದ ಮುಖ್ಯಮಂತ್ರಿವರೆಗೂ ಕೂಡ ಅವ್ರದೇ ಅಂತಹ ಗೌರವ ಇರ್ತದೆ. ಎಸ್ ಸರ್. ಯಾರನ್ನ ಕಳ್ಕೊಂಡ್ರು ನಮ್ ಲಾಸೇ. ಕರೆಕ್ಟ್. ಅರ್ಥ ಆಯ್ತಾ? ಆಗ್ಲಿ ಸರ್. ಯಾರು ಕೂಡ ಅನ್ಯದ ಭಾವಿಸಬಾರ್ದು. ನನ್ನಿಂದಲೇ ಇಲ್ಲ ಅಂತ ಅವರು ಕೂಡ ಭಾವಿಸಬಾರ್ದು. ಅವ್ರು ಹೋದ್ರೆ ನನಗೇನು ಅಂತಕ್ಕಂಥದ್ದು ಭಾವಿಸಬಾರ್ದು. ಓಕೆ ಸರ್, ಫೈನಲ್ ಸಮ್ ಅಪ್ ಮಾಡೋದಾದ್ರೆ, ನಿಮ್ಮ ಓವರ್ ಆಲ್ ಕಾನ್ವರ್ಸೇಷನ್ ಸಮ್ ಅಪ್ ಮಾಡೋದಾದ್ರೆ, ಸದ್ಯಕ್ಕೆ ಪಕ್ಷದಲ್ಲಿ ಆಂತರಿಕ ಭಿನ್ನಮತ ಮತ್ತು ಅಶಿಸ್ತಿ ಇದ್ದದ್ದು ನಿಜ, ಅದನ್ನ ಸರಿ ಮಾಡ್ಕೊಳ್ತೀವಿ ಅಂತ ನೀವು ಹೇಳ್ತಾ ಇದ್ದೀರಿ. ಕರೆಕ್ಟ್ ಸರ್? ನಾನು ಸ್ಪಷ್ಟವಾಗಿ ಹೇಳ್ತೀನಿ, ತಾಳ್ಮೆಯಿಂದ ಕೇಳಬೇಕಾಗ್ತದೆ. ಹೇಳಿ ಸರ್. ಕಾಂಗ್ರೆಸ್ ಹೈಕಮಾಂಡ್ ತಗೊಂಡಂತ ನಿರ್ಣಯಗಳನ್ನ ನಾಗರಾಜ್ ಯಾದವ್ ಸ್ವಾಗತ ಮಾಡ್ತಾನೆ. ಗಾಟ್ ಇಟ್ ಸರ್. ಅದರ ಜೊತೆಗೆ ಹೇಳ್ಬೇಕು ಅಂತಂದ್ರೆ, ಅದರ ಜೊತೆಗೆ ಹೇಳ್ಬೇಕು ಅನ್ನೋದಾದ್ರೆ, ನಮ್ಮಲ್ಲಿ ಅಶಿಸ್ತಿನ ಯಾವುದೇ ಕಾರಣಕ್ಕೂ ಯಾವುದೇ ಹಂತದ ನಾಯಕರಿಗೂ ಸಹಿಸಿಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಸೆಕ್ಯುಲರ್ ಫ್ಯಾಬ್ರಿಕ್ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಕಾನ್ಸ್ಟಿಟ್ಯೂಷನ್ ನ ಈಡೇರಿಸಲಿಕ್ಕೆ ಆಶಯಗಳನ್ನ ಈಡೇರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಎಲ್ಲ ಕಾರಣದಿಂದ ಹೇಳ್ತಾ ಇದ್ದೀನಿ, ಎಲ್ಲರೂ ತಾಳ್ಮೆಯಿಂದ ಇರೋದು ಬೆಟ್ರು. ಹೈಕಮಾಂಡ್ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಡಿಸಿಷನ್ ಅಪ್ರೋಪ್ರಿಯೇಟ್ ಟೈಮ್. ಎಲ್ಲರೂ ಕೂಡ ಬೇಕಾಗ್ತದೆ. ಅಲ್ಪಸಂಖ್ಯಾತರ ಜೊತೆಗೆ ಬಹುಸಂಖ್ಯಾತರು ಬೇಕು, ಮಧ್ಯಮ ವರ್ಗದವರು ಬೇಕು, ದಲಿತರು ಬೇಕು, ಯಾದವರು ಬೇಕು, ರಾಘವ ಸೂರ್ಯನು ಬೇಕು ನಮಗೆ. ಗಾಟ್ ಇಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್ ಆ್ಯಂಡ್ ವರ್ಡ್ಸ್. ಥ್ಯಾಂಕ್ ಯು ಸೋ ಮಚ್. ಓಕೆ, ರಾಜಕಾರಣ ಅಂದ್ರೆ ಹೀಗೆ. ರಾಜಕಾರಣ ಇಟ್ ಇಸ್ ನಾಟ್ ಲಾಜಿಕಲ್. 2+2 ಇಸ್ ನಾಟ್ ಈಕ್ವಲ್ ಟು 4. ಇಲ್ಲಿ ಯಾರು ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ ಅನ್ನೋದನ್ನ ದಿನನಿತ್ಯ ಅದನ್ನು ನಾವು ಘೋಷಿಸಿಯೇ ಈ ಚರ್ಚೆಗಳನ್ನು ಮಾಡೋದು ಸೂಕ್ತ ಅಂತ ಅನಿಸುತ್ತೆ. ಮುಂದಿನ ಹಂತದಲ್ಲಿ ಗೆಸ್ಟ್ಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ.
ಉಮರ್ ಶರೀಫ್ ಅವರು ಇದ್ದಾರೆ ಮತ್ತು ವೈ ಸಯೀದ್ ಅಹಮದ್ ಅವರು ಕೂಡ ಇದ್ದಾರೆ. ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ, ಅವ್ರ ಜೊತೆ ಚರ್ಚೆನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಲೆಟ್ಸ್ ಗೋ ಫಾರ್ ಅ ಬ್ರೇಕ್ ನಾವು. ವೆಲ್ಕಮ್ ಬ್ಯಾಕ್. ಅಹಿಂದ ಕೋಟೆನೋ ಹಿಂದ ಕೋಟೆನೋ, ಹೌದು, ಆ ಶೀರ್ಷಿಕೆಯ ಅಡಿಯಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ವಾಟ್ ಈಸ್ ದ ಕಾಂಟೆಕ್ಸ್ಟ್, ಯಾವ ದೃಷ್ಟಿಯಿಂದ, ಯಾವ ವಿಷನ್ನಿಂದ ನಾವು ಚರ್ಚೆ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಡು ವಿ ಲುಕ್ ಇನ್ ಟು ಇಟ್ ಈಸ್ ಇಂಪಾರ್ಟೆಂಟ್. ಇದರಿಂದ ಯಾವ ರೀತಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ, ವ್ಯಕ್ತಿತ್ವ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯವಾ, ಸಮಾಜ ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ನಮ್ಮ ಕುಟುಂಬ ನಿರ್ವಹಣೆ ಸಾಧ್ಯ ಇದೆಯಾ, ಅಥವಾ ಉದ್ಯೋಗ ಸಿಗ್ತಾ ಇದೆಯಾ, ಈ ಪ್ರಶ್ನೆಗಳನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಚರ್ಚೆಯನ್ನು ಮಾಡಿದರೆ ಅದು ಬಹುಶಃ ಆರೋಗ್ಯಕರ ಅನ್ನುವ ಪದಕ್ಕೆ ಮೋಸ್ಟ್ಲಿ ಒಂದು ಅರ್ಥ ಸಿಕ್ಕೀತು. ಎಸ್, ಲೆಟ್ಸ್ ಕಂಟಿನ್ಯೂ ಅವರ್ ಡಿಬೇಟ್. ಏನೇ ನಡೀತಾ ಇರ್ಬೋದು, ಆದರೆ ಒಂದಿಷ್ಟು ಒಳ್ಳೆಯ ಸದಭಿಪ್ರಾಯಗಳನ್ನು ಮತ್ತು ಅವರ ಅಭಿರುಚಿಗಳನ್ನು, ಅವರ ಅಭಿಪ್ರಾಯಗಳನ್ನು ಶೇರ್ ಮಾಡಿಕೊಳ್ಬೇಕು ಅನ್ನೋ ಇಂಟೆನ್ಷನ್ನಿಂದ ಅಶ್ವವೇಗ ನ್ಯೂಸ್ ಇನ್ವೈಟ್ ಮಾಡ್ತಾ ಇದೆ ಮುಸ್ಲಿಂ ವಿದ್ವಾಂಸರು, ಸಿನಿಮಾ ನಿರ್ದೇಶಕರು ಮತ್ತು ಎಜುಕೇಷನಿಸ್ಟ್ ಅಷ್ಟೇ ಅಲ್ಲ, ಕಾನೂನು ವಿದ್ಯಾರ್ಥಿ ಕೂಡ, ಕಲಿಯುವ ಪ್ರತಿ ಹಂತದಲ್ಲೂ ನಿರಂತರವಾಗಿ ಕಲಿಬೇಕು ಅನ್ನುವ ಆಶೆ ಇಟ್ಕೊಂಡಿರುವಂಥ ಶ್ರೀಯುತ ಉಮರ್ ಶರೀಫ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಸಲಾಮ್. ಓಕೆ, ಏನು ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ನೋಡಿ, ಯಂಗ್ಸ್ಟರ್ ಯುವಕರನ್ನು ಇನ್ಸ್ಪೈರ್ ಮಾಡಬೇಕು, ಯುವಕರಲ್ಲಿ ಉತ್ತೇಜನ ತುಂಬಬೇಕು ಅಂಥೇಳಿ ಈ ಬಾರಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾದಂಥ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ಅಭ್ಯರ್ಥಿ ಸಿಲಿಂಡರ್ ಗುರುತಿನಿಂದ ಸ್ಪರ್ಧೆ ಮಾಡಿದಂಥವರು ಶ್ರೀಯುತ CM ಶಹಬಾಜ್ ಖಾನ್ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸರ್. ಓಕೆ, ನಿಮ್ಮ ಜೊತೆ ಮಾತನಾಡ್ತೀನಿ. ಹೌದು, ಚುನಾವಣೆಗಿಂತ ಹೆಚ್ಚಾಗಿ ನಾವು ದಿನನಿತ್ಯ ಜೀವನ ಚಲಾವಣೆಯಲ್ಲಿ ಇರಬೇಕ್ರಿ ಅನ್ನುವ ಇಂಟೆನ್ಷನಿಂದ ಚರ್ಚೆಯನ್ನು ಮುಂದುವರಿಸೋಣ. ಉಮರ್ ಶರೀಫ್ ಸರ್, ನೀವಂತೂ ಈಗ ಬಹಳಷ್ಟು ಚರ್ಚೆಯಲ್ಲಿ ಭಾಗಿಯಾಗ್ತೀರಿ, ಒಳ್ಳೊಳ್ಳೆಯ ವಿಚಾರಗಳನ್ನು ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ. ಓವರ್ ಆಲ್ ಏನು ಅನ್ನಿಸ್ತಾ ಇದೆ ನಿಮಗೆ, ಮುಸ್ಲಿಂ ಮೈನಾರಿಟಿ ಎಲ್ಲ ವೋಟರ್ಸ್ನ ಬರೀ ಯಾವುದೋ ಒಂದು ಪಕ್ಷ ತನ್ನ ಮತ ಬ್ಯಾಂಕ್ ಮಾಡ್ಕೊಳ್ತಾ ಇದೆ ಬಿಟ್ಟರೆ ಏನಿಲ್ಲ ಅನ್ನುವ ಒಂದು ಆರೋಪ ಪಕ್ಷದ ಮೇಲೆ ಇರುತ್ತೆ. ಅದರ ಜೊತೆಗೆ ನಿಮ್ಮ ಸಮುದಾಯದ ನಾಯಕರಲ್ಲಿ ಬಿರುಕು ಮೂಡಿಸುವಂಥ ಕೆಲಸ ರಾಜಕಾರಣದಿಂದ ಆಗ್ತಾ ಇದೆಯಾ, ಮತ್ತು ಕಾಂಗ್ರೆಸ್ಗೆ ನಾವೆಲ್ಲ ಯಾವಾಗಲೂ ಕಟಿಬದ್ಧರಾಗಿರ್ತೀವಿ ಅನ್ನುವ ಆಶಯಕ್ಕೆ ಏನಾದರೂ ನಿಮ್ಮ ಸಮುದಾಯದಲ್ಲಿ ಧಕ್ಕೆ ಇದೆಯಾ? ಈ ಮೂರು ಪ್ರಶ್ನೆಗಳನ್ನು ಗಮನದಲ್ಲಿಟ್ಕೊಂಡು ನೀವು ಉತ್ತರ ಕೊಡಬೇಕು. ಓವರ್ ಟು ಯು. ನೋಡಿ, ಇಷ್ಟು ವರ್ಷ ಕಾಲ ನಾವು ವೋಟ್ ಬ್ಯಾಂಕ್ ಆಗಿ ಇದ್ವಿ. ಅಂದರೆ ನಮ್ಮ ಮಾಸ್ ಇದೆ, ನಂಬರ್ಸ್ ಇದೆ, ವೋಟ್ ಬ್ಯಾಂಕ್ ಆಗಿ ಇದ್ವಿ. ಓಕೆ, ಪವರ್ ಸೆಂಟರ್ ಆಗಬೇಕಂತ ಒಂದು ಆಸೆ ಇದೆ. ಆ ಆಸೆ ತಪ್ಪಿಲ್ಲ. ಓಕೆ, ಇಟ್ ಇಸ್ ಗುಡ್. ಎಲ್ಲರಿಗೂ ನಾವು ಸ್ವಲ್ಪ ದೊಡ್ಡವರಾಗಬೇಕು, ನಾವು ಕೂಡ ರೆಪ್ರೆಸೆಂಟ್ ಮಾಡಬೇಕಂತ ಒಂದು ಉದ್ದೇಶ ಇರೋದು ತಪ್ಪಿಲ್ಲ. ಆದರೆ ವಿ ಮಸ್ಟ್ ನಾಟ್ ಆ್ಯಕ್ಟ್ ಇಮ್ಮೆಚ್ಯೂರ್ಲಿ. ಇವಾಗ ಚಿಕ್ಕ ಮಗುಗೆ ಒಂದು ಮಾರ್ಕೆಟ್ ಕರ್ಕೊಂಡು ಹೋಗುವಾಗ ಏನೋ ಒಂದು ಗೊಂಬೆ ನೋಡಿದ್ರೆ ನನಗೆ ಅದು ಬೇಕು ಅಂತ ಕೇಳುತ್ತೆ. ಆಗ ತಾಯಿ ಬಂದು ಇಲ್ಲ ಇವಾಗ ಕೊಡಲ್ಲ ಅಂದರೆ ಹಠ ಮಾಡುತ್ತೆ, ಬಿಡುತ್ತೆ, ಮತ್ತೆ ಅಲ್ಲಿ ಇರೋಲ್ಲ. ಟ್ಯಾಂಟ್ರಮ್ಸ್, ಇಟ್ ವಿಲ್ ಥ್ರೋ ಟ್ಯಾಂಟ್ರಮ್ಸ್ ಅಂತ ಹೇಳ್ಕೊತಾರೆ. ಸೊ ಇಂಥದ್ದು ನಾನು ಇಲ್ಲಿ ಮುಸ್ಲಿಂ ಸಮಾಜದಲ್ಲಿ ನೋಡ್ತಾ ಇದ್ದೀನಿ. ನೋಡಿ, ಕೇಳಕ್ಕೆ ನಿಮಗೆ ಯು ಹ್ಯಾವ್ ಆಲ್ ರೈಟ್ಸ್. ಕರೆಕ್ಟ್, ಯು ಹ್ಯಾವ್ ಆಲ್ ರೈಟ್ಸ್ ಟು ಆಸ್ಕ್ ಫಾರ್ ಯುವರ್ ರೆಪ್ರೆಸೆಂಟೇಟಿವ್. ಟಿಕೆಟ್ ಬೇಕಂತ ನೀವು ಕೇಳಕ್ಕೆ ನಿಮಗೆ ಹಕ್ಕಿದೆ. ಬಟ್ ವೆನ್ ದಿ ಹೈಕಮಾಂಡ್ ಇವಾಗ ಆಗಲ್ಲ ಅಂತ ಹೇಳಿದ್ರೆ ನಾವು ಹೆಂಗೆ ರಿಯಾಕ್ಟ್ ಮಾಡಬೇಕಾಗಿದ್ದು? ಹೌ ಆರ್ ವಿ ಸಪೋಸ್ ಟು ರಿಯಾಕ್ಟ್? ಆ ರಿಯಾಕ್ಷನ್ ಎಲ್ಲೋ ಒಂದು ಕಡೆ ತಪ್ಪಾಗ್ತಿದೆ. ಒಂದು ಕಡೆ ಜಮೀರ್ ಅಹಮದ್ ಅವರು ಹೋಗಿ ಹೇಳಿದ್ದಾರೆ ಇದಕ್ಕೆ ಮುಂಚೆನೆ, ಬಿಫೋರ್ ದಿ ಎಲೆಕ್ಷನ್ ಟೈಮ್ನಲ್ಲಿನೇ, ಇಲ್ಲಿ ಈ ಬಾರಿ ಮುಸ್ಲಿಂ ಕ್ಯಾಂಡಿಡೇಟ್ಗೆ ಸಿಗತ್ತೆ ಅಂತ. ಸೊ ಅದಕ್ಕೂ ಒಂದು ಕಾರಣ ಇದೆ. ವಿ ಕ್ಯಾನ್ ಆಲ್ವೇಸ್ ಡಿಫೆಂಡ್ ಅವರ್ ಸ್ಟೇಟ್ಮೆಂಟ್ ಕೂಡ ನಾವು ಮಾಡ್ಬೋದು. ಬಟ್ ಹೌ ಆರ್ ವಿ ಸಪೋಸ್ ಟು ರಿಯಾಕ್ಟ್? ನೋಡಿ, 2 ಗ್ರೂಪ್ ಆಗ್ಬಿಟ್ಟಿದೆ. ಇಲ್ಲಿ 2 ಗ್ರೂಪ್ ಮಧ್ಯದಲ್ಲಿ ಒಂದು ರಾಜಕೀಯ ನಡೀತಿದೆ. ಸೊ ಇದೆಲ್ಲ ಬೇಕಿತ್ತಾ? ಈಗ ನೀವು ಮುಸ್ಲಿಂ ಸಮುದಾಯದ ನಾಯಕರನ್ನ ಹೇಳ್ತಾ ಇದ್ರಿ, ಅವ್ರನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ದೀರಿ. ನಾವು ಅಪ್ರಬುದ್ಧವಾಗಿ ನಡವಳಿಕೆ ತೋರಿಸಬಾರ್ದು ಅಂತ ನೋಡಿ. ಯಾರನ್ನ ಉದ್ದೇಶಿಸಿ ಹೇಳ್ತಾ ಇದ್ದೀರಿ? ಯಾವ ಪೊಲಿಟಿಷಿಯನ್ ನೋಡಿ ಹೇಳ್ತಾ ಇದ್ದೀರಿ ತಾವು? ಒಂದು ವೇಳೆ ತಪ್ಪಾಗಿದ್ರು ಕೂಡ, ಫಾರ್ ಎಕ್ಸಾಂಪಲ್ ಹೇಳ್ಕೊಳ್ತೀನಿ, ಜಮೀರ್ ಅಹಮದ್ ಆಗಲಿ, ಇಲ್ಲ ಬೇರೆ ಒಬ್ಬರು ಆಗಲಿ, ನಸೀರ್ ಅಹಮದ್ ಆಗಲಿ, ಇವರೇನೊಂದು ತಪ್ಪು ಮಾಡಿಬಿಟ್ರೆ ಅಂದ್ಕೊಳ್ಳಿ, ಆದರೂ ಕೂಡ ಅವರೆಲ್ಲ ಸೀನಿಯರ್ ಲೀಡರ್ಸು. ಕಾಂಗ್ರೆಸ್ಗೋಸ್ಕರ ಅವರು ಎಷ್ಟೋ ದುಡಿದಿದ್ದಾರೆ. ಅವ್ರನ್ನ ಈ ರೀತಿಯಲ್ಲಿ ಅವ್ರ ಹೆಸರನ್ನ ಪಬ್ಲಿಕ್ನಲ್ಲಿ ತರೋ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಹೀಗೆ ನಿರ್ಧಾರ ತಗೊಳ್ಬಾರ್ದು. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೋಡಿ, I am questioning both. I am questioning the Muslim community. I am questioning the Muslim leaders. ಮತ್ತೆ I am questioning even the Congress. ನೋಡಿ, ನಮಗೆ ಈ
ಈ ವೇಳೆಯಲ್ಲಿ ಮುಸ್ಲಿಂ ಸಮಾಜಕ್ಕೆ ಕಾಂಗ್ರೆಸ್ ಬೇಕಿದೆ, ಅದೇ ರೀತಿ ಕಾಂಗ್ರೆಸ್ಗೆ ಮುಸ್ಲಿಂ ಸಮಾಜ ಬೇಕಿದೆ. ಆಲ್ಮೋಸ್ಟ್ ದ ಹೈಯೆಸ್ಟ್ ಇವಾಗ ಜಾತಿ ರಿಪೋರ್ಟ್ ತೊಗೊಂಡು ಬಂದ್ರಲ್ಲ, ಸೆನ್ಸಸ್ ತೊಗೊಂಡು ಬಂದ್ರಲ್ಲ, ಅದು ಅನ್ಅಫಿಷಿಯಲ್ ಆಗಿದ್ರು ಕೂಡ ದ ಮುಸ್ಲಿಮ್ಸ್ ಆರ್ ದಿ ಹೈಯೆಸ್ಟ್ ಅಂತ ಕರ್ನಾಟಕದಲ್ಲಿ ಗೊತ್ತಾಗ್ಬಿಟ್ಟಿದೆ. ಅದ್ರ ನಂತರ ಲಿಂಗಾಯತರು ಬರ್ತಿದ್ದಾರೆ. ಸೊ ಅಂದರೆ ಅದು ಹೇಳಿದ ತಕ್ಷಣ ಇಲ್ಲ ನಮಗೆ ಕೊಡಬೇಕಂತ ನಾನು ಕೇಳಕ್ಕೆ ಹೋಗಲ್ಲ. ಒಂದು ವೇಳೆ ಮುಸ್ಲಿಮ್ಸು ಮೆಜಾರಿಟಿ ಒಂದು ಜಾಗದಲ್ಲಿ ಇದ್ರೆ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರಿಗೆ ಕೊಡಬೇಕಂತ ಏನು ಅದ್ರಲ್ಲಿ ಏನು ಕಂಪಲ್ಸರಿ ನಿಯಮ ಇದೆಯಾ ಅಂತ ನೋಡಿ. ಫಾರ್ ದ ಸೇಕ್ ಆಫ್ ಡೆಮೋಕ್ರಸಿ ಬಗ್ಗೆ ಮಾತಾಡೋಣ. ನಾನೊಬ್ಬ ಮುಸ್ಲಿಂ ಇದ್ದೀನಿ, ಮುಸ್ಲಿಂ ಏತರು ಜೀವನ ಮಾಡತಕ್ಕಂಥ ಒಂದು ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಾನು ನಿಂತ್ಕೊಳ್ಬೇಕಂತ ಆಸೆ ಪಡ್ತೀನಿ. ಅದೇನು ತಪ್ಪಾಗ್ಬಿಡತ್ತಾ? ಇಲ್ಲ ಬರೀ ಮುಸ್ಲಿಮ್ಸ್ ಮಾತ್ರ ಇರೋ ಜಾಗದಲ್ಲಿ ಮಾತ್ರ ಉಮರ್ ಶರೀಫ್ ಹೋಗಿ ನಿಂತ್ಕೊಳ್ಬೇಕಾ? ಇದೇನಿದು? ಮುಸ್ಲಿಮ್ಸ್ ಜಾಸ್ತಿ ಆಗಿಬಿಟ್ರೆ ನಮಗೆ ನೀವು ರೆಪ್ರೆಸೆಂಟೇಷನ್ ಕೊಡಲೇಬೇಕಂತ ಹಠ ಮಾಡೋದು, ಇದು ಯಾವ ಮಟ್ಟಿಗೆ ಡೆಮೋಕ್ರೆಟಿಕ್ಲಿ ಕರೆಕ್ಟ್? ವಾಟ್ ಇಸ್ ಮಿಸ್ಸಿಂಗ್? ವಾಟ್ ಇಸ್ ದ ಮಿಸ್ಸಿಂಗ್ ಮಿಸ್ಸಿಂಗ್ ಎಲಿಮೆಂಟ್ ಏನಂದ್ರೆ ನನಗೆ ಶಾಬಾಜ್ ಅವರು ಒಂದು MP ಆಗಕ್ಕೆ ಮತ್ತೆ MLC ಆಗಕ್ಕೆ ನೋಡೋಕ್ಕೆ ನನಗೆ ಇಷ್ಟ ಆಗತ್ತೆ. ಬಟ್ ಶಾಬಾಜ್ ಶರೀಫ್ ಆಗಲಿ ಇಲ್ಲ ಬೇರೆಯೊಬ್ಬರಾಗಲಿ ಅವರು ಅದಕ್ಕಂತ ಪ್ರಯತ್ನ ಮಾಡಿದಾರ, ಟ್ರೈನಿಂಗ್ ತೊಗೊಂಡಿದ್ದಾರ? ಐ ಆಮ್ ನಾಟ್ ಡಿಸ್ಅಗ್ರಿಂಗ್. ನೋಡಿ, ಶಾಮ್ನೂರ್ ಶಿವಶಂಕರಪ್ಪ ಫ್ರಮ್ 1978, 1983, 1994, 2008 ಕಂಟಿನ್ಯೂಸ್ ಆಗಿ ಅವ್ರು ಗೆಲ್ಕೊಂಡು ಬಂದಿದ್ದಾರೆ. ಅಂದರೆ ಅವರ ರಾಜಕೀಯ ಆ ಒಂದು ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇದೆಲ್ಲ ಅದು ಜಾಸ್ತಿ ಇರುತ್ತೆ. ನಮ್ಮ ಸಮುದಾಯದಲ್ಲಿ ಫಾರ್ ದ ಸೇಕ್ ಆಫ್ ಮಾತಾಡೋಕ್ಕೆ ಏನಂದರೆ ಇವಾಗ ಏನಂದರೆ ದಿ ವೆರಿ ಲೀಸ್ಟ್ ಲಿಟ್ರೇಟ್ ಕಮ್ಯುನಿಟಿ ಇನ್ ಇಂಡಿಯಾ ಈಸ್ ದ ಮುಸ್ಲಿಂ ಕಮ್ಯುನಿಟಿ. ಅಂದರೆ ಅನಕ್ಷರು ಜಾಸ್ತಿ ಇದ್ದಾರೆ, ಅಂದರೆ ಇಲಿಟ್ರೇಟ್ಸ್ ಜಾಸ್ತಿ ಇದ್ದಾರೆ. ಯಾಕೆಂದರೆ ಅವರು ಹಾಗೆ ಬೆಳೆದು ಬಿಟ್ಟಿದ್ದಾರೆ ಫಾರ್ ಅ ಲಾಂಗ್ ಟೈಮ್. ಬಟ್ ನೀವು ಸೌದಿ ಅರೇಬಿಯಾನಲ್ಲಿ ನೋಡಿ, ಇಲ್ಲ ನೀವು ಮಲೇಷಿಯಾನಲ್ಲಿ ನೋಡಿ, ಇಲ್ಲ ಇರಾನ್ನಲ್ಲಿ ಕೂಡ ನೋಡಿ, 95% ಲಿಟ್ರೇಸಿ ರೇಟ್ ಇದೆ. ವಾಟ್ ಈಸ್ ರಾಂಗ್ ವಿತ್ ಇಂಡಿಯನ್ ಮುಸ್ಲಿಮ್ಸ್? ಈ ಪ್ರಶ್ನೆಗೆ ನಾವೇ ಉತ್ತರ ಹುಡುಕಬೇಕಾಗಿರುತ್ತೆ. ವಿ ಕಾಂಟ್ ಬ್ಲೇಮ್ ಕಾಂಗ್ರೆಸ್ ಆ್ಯಂಡ್ ವಿ ಕಾಂಟ್ ಬ್ಲೇಮ್ BJP. ಬ್ಲೇಮ್ ಅವರ್ ಕಮ್ಯುನಿಟಿ, ಬ್ಲೇಮ್ ಅವರ್ ಲೀಡರ್ಸ್, ರಿಲಿಜಿಯಸ್ ಲೀಡರ್ಸ್, ಪೊಲಿಟಿಕಲ್ ಲೀಡರ್ಸ್ ಆ್ಯಂಡ್ ಅವರ್ ಓನ್ ಸೆಲ್ಫ್. ಓಕೆ, ಇಟ್ ಇಸ್ ಫೇರ್. ಕೇಳೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಇದನ್ನು ಹೇಗೆ ಸರಿ ಮಾಡ್ಕೊಳ್ಬೇಕು? ಈ ಮೂಲಕ ಉಮರ್ ಶರೀಫ್ ಅವರು ಹಿಂಗೆ ಹೇಳಿ, ನಾವು ಯಾವುದೇ ಸಮುದಾಯ ಪರ ಅಂತ ಅಲ್ಲ, ನಾವು ಎಲ್ಲರ ಸಮಾಜದ ಪರವಾಗಿ ನಾನಿದ್ದೀನಿ, ಒಂದು ಸಮಾಜದ ಉನ್ನತಿಗೆ ನಾನು ಇದ್ದೀನಿ ಅನ್ನುವ ಒಂದು ಮೆಸೇಜ್ನ ನೀವು ಮೂಲಕ ಕೊಡ್ತಾ ಇದ್ದೀರಿ. ಆದರೆ ನೀವು ಒಬ್ಬ ಮುಸ್ಲಿಂ ನಾಯಕರು, ವಿದ್ವಾಂಸರು, ರಿಲಿಜಿಯಸ್ ಗುರು ಕೂಡ ಹೌದು. ಹಿಂಗಿರುವಾಗ ಏನು ಮಿಸ್ ಆಗ್ತಾ ಇದೆ? ನೀವು ಆ ರೀತಿಯಲ್ಲಿ ಕೆಲಸ ಮಾಡೋಕೆ, ಎಕ್ಸಿಕ್ಯೂಟ್ ಮಾಡೋಕೆ ಏನು ಮಾಡ್ತಾ ಇದ್ದೀರಿ ಅನ್ನೋದು ನನ್ನ ಕ್ಯೂರಿಯಸ್ ಪ್ರಶ್ನೆ ಇದೆ. ಐ ವಾಂಟ್ ಯು ಟು ಆನ್ಸರ್. ಜಸ್ಟ್ ಆ ಕುತೂಹಲ ಹಾಗೆ ಇರಲಿ. ಅದಕ್ಕಿಂತ ಮುಂಚಿತವಾಗಿ ಶಹಬಾಜ್ ಅವ್ರನ್ನ ಒಂದು ರಿಯಾಕ್ಷನ್ ತೆಗೆದುಕೊಂಡ್ಬಿಡ್ತೀನಿ. ಶಹಬಾಜ್ ಅವರೇ, ನೀವು ಇದು ಫಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಾ ಇರೋದಾ? ಇದು ಪಕ್ಷ ನಾನೇ ಕಟ್ಟಿರೋಂಥ ಪಕ್ಷ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಕ್ಷ ಅಂತ. ಯಾಕಂದರೆ ಇದು ಯುವಕರಿಗೆ ಯಾವತ್ತೂ ಕೂಡ ಮುಂದೆ ಬರೋಕ್ಕೆ ಕೊಡಲ್ಲ. ಈಗ ಉಮರ್ ಸರ್ ಹೇಳಿದ ಹಾಗೆ ಬರೀ ನನ್ನನ್ನು MP ಆಗಿ MLA ಆಗಿ ಕಾರ್ಪೊರೇಟರ್ ಆಗಿ ನೋಡೋದು ಆಸೆ ಅಷ್ಟೇ. ಬಟ್ ನನ್ನಲ್ಲಿ ಏನು ವಿದ್ಯೆ ಇದೆ, ನಾನು ಆ ಎಲಿಜಿಬಲ್ ಇದ್ದೀನ? ಅವ್ರು ಹೇಳಿದ್ದು ಅದು ಸಂಪೂರ್ಣವಾಗಿ ಮಾಡಿಲ್ಲ, ಕಂಪ್ಲೀಟ್ ಮಾಡಿಲ್ಲ ಅವರು, ನಾನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಅದನ್ನ ಯಾರು ಕೂಡ ಗಮನಿಸಲ್ಲ. ಈಗ ನೋಡಿ, ಆಫ್ರಿನ್ ಖಾನ್ ಅನ್ನೋರು 2 years ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿರೋದು, ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಓಕೆ, ಈಗ ಬೇರೆ ಬೇರೆ ಪಕ್ಷದಲ್ಲಿರೋರಿಗೆಲ್ಲ ಉಚ್ಚಾಟನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ ಅವರು ನಮ್ಮನ್ನ ಮುಸಲ್ಮಾನರನ್ನ ಲೀಸ್ಗೆ ಹಾಕಿಡೋ ಹಂಗೆ ಅನ್ಸ್ಕೋತಾರ. ಅವ್ರಿಗೆ ಅನ್ಸುತ್ತೆ ನಮಗೆ ಲೀಸ್ ಹಾಕೊಂಡಿದೀವಿ, ನೀನ್ ತಂದಾಕು ನಾನು ತಿಂದಾಕ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ತಂದಾಕ್ತಾರೆ, ನೀನ್ ತಂದಾಕ್ತೀನಿ ನೀನ್ ತಿಂದಾಕು ಅನ್ನೋ ರೀತಿಲಿ ಈ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಮುಸಲ್ಮಾನರನ್ನ ಓಲೈಸ್ಕೊಳ್ಳೋ ಮುಖಾಂತರ ನೀವೇ ಆ ಓಟ್ ಪಡಿಕೋಬೇಕು ಅಂತ. ನಾನೊಂದು ಮುಸಲ್ಮಾನ್ ಯುವಕನಾಗಿ ಸರ್, ಮುಸಲ್ಮಾನ್ ಮುಖಂಡರು ಅಂತ ಬಹಳಷ್ಟು ಡಿಬೇಟ್ಗಳಲ್ಲಿ ನನ್ನ ಕರೀತಾರೆ. ನೋಡಿ ಸರ್, ನಾವು ಮುಖಂಡ್ರಂತೂ ಅಲ್ಲ, ನಾವೊಬ್ಬ ಯುವಕ. ಬಟ್ ನನಗೆ ಒಂದು ಪಕ್ಷ ಕಟ್ಟಿದ್ದೀರಾ, ಮುಖಂಡ್ರೆ ಅಲ್ವಾ? ಅಲ್ಲ ಸರ್, ಮುಖಂಡ್ರು ಅನ್ನೋಕ್ಕಿಂತ ಜಾಸ್ತಿ ನಾವು ಪಬ್ಲಿಕ್ ಸರ್ವೆಂಟ್ ಸರ್, ಓನರ್ ಅಲ್ಲ ನಾವು. ಯಾಕಂದ್ರೆ ನಾವು ಪಬ್ಲಿಕ್ ಸರ್ವೆಂಟ್. ನಿಮ್ಗೆ ಕೆಲಸ ಮಾಡಿದ್ರೇನೆ, ನಿಮ್ ಮನ್ಸು ಗೆದ್ದಿದ್ರೇನೆ ನೀವು ಓಟ್ ಹಾಕೋದು. ಇನ್ನೊಂದು, ಈ ದೇಶದಲ್ಲಿ ಸಂವಿಧಾನ ಅಡಿಯಲ್ಲಿ ಪಬ್ಲಿಕ್ ಆಕ್ಟ್ 1951 ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಒಂದು ಪಕ್ಷ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿನೂ ಒಂದು ಪಕ್ಷ, BJPನೂ ಒಂದು ಪಕ್ಷ. ಬಟ್ ಈ ಭಯವನ್ನು ಹುಟ್ಟಿಸಿ ನಮ್ಮ ಮುಸಲ್ಮಾನರನ್ನ ದಿಕ್ ತಪ್ಪಿಸಿದಾರಲ್ಲ. ನಮ್ಮ ಮುಸಲ್ಮಾನರು ಯುವಕರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ನಾವೆಲ್ಲರೂ ಕೂಡ ಈಗ ನಿಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮ್ಸು, ನಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮ್ಸು, ನಿಮ್ಮ ಪಕ್ಷದಲ್ಲಿ ಒಂದು ಸ್ವಲ್ಪ ಮುಸ್ಲಿಮು. ಈಗ ನಾನು ಪಬ್ಲಿಕ್ ಆಕ್ಟಲ್ಲಿ ಬಂದಿದ್ದೀನಿ ಅಂದರೆ ನಾನು ಹಿಂದೂಗಳಿಗೆ ತಗೊಳ್ಳಲ್ಲ ನಮ್ಮ ಪಕ್ಷದಲ್ಲಿ. ಸರ್, ನನ್ನ ಪಕ್ಷದಲ್ಲಿ ಸೀನಿಯರ್ಸು ಹಿಂದೂಗಳೇ ಜಾಸ್ತಿ ಇರೋದು. ಅವರು ಮಾತಾಡುವಾಗ ನಾವು ಬಹಳಷ್ಟು ಗಮನಿಸ್ಕೋತೀವಿ. ಯಾವತ್ತೂ ಕೂಡ ನಮ್ಮ ಮನಸ್ಸಿಗೆ ನೋವು ಆಗುವಂಥ ಕೆಲಸಗಳು ಮಾಡಿಲ್ಲ, ಉಂಟಾಗಿಲ್ಲ. ಇವ್ರು ಏನು ಮಾಡ್ತಾರಂದ್ರೆ, ಮುಸಲ್ಮಾನರು ಕಾಂಗ್ರೆಸ್ ಬಿಟ್ಟು ಹೋಗಲ್ಲ,
ಬಿಜೆಪಿಗೆ ವೋಟ್ ಹಾಕಲ್ಲ. ಈಗ ನಾವುಗಳು ಹೋದ್ರೆ ಓಟ್ ಹೊಡೆದಾಕಕ್ ಬಂದಿರೋದು ಅಂತ ಹೇಳ್ಬಿಟ್ಟು ಒಂದು ಪಟ್ಟ ಕಟ್ತಾರೆ. ಹೌದು, ಸುಳ್ಳಲ್ಲ ಅಲ್ಲ ಅದು. ನೀವು ಕೂಡ ವಿನ್ ಆಗಕ್ಕೆ ಹೋಗಿದ್ದೀರಾ ಅಥವಾ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ ಹೋಗಿದ್ದೀರಾ? ಸರ್ ಇಲ್ಲಿ ಫ್ರಾಂಕ್ ಆಗಿ ಹೇಳಿ. ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಒಂದು ಪೊಲಿಟಿಕಲ್ ಕಂಟೆಸ್ಟಿಂಗ್ ಅಂತ ಹೇಳಿದ್ರೆ ಇದು ಒಂದು ರೇಸ್ ಸರ್. ಯಾರು ಗೆಲ್ತಾನೆ ಸೋಲ್ತಾನೆ ಅನ್ನೋಕ್ಕಿಂತ ಜಾಸ್ತಿ ಇದೇ ಪ್ರಜಾಪ್ರಭುತ್ವ, ಇದೇ ಜನಗಳ ಮಧ್ಯದಲ್ಲಿ ಬರ್ಬೇಕಾಗಿರುವಂತ ಅವಕಾಶ, ಇದನ್ನ ಇವರು ತಪ್ಪು ರೀತಿಯಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಹಂಗಾಗಿ ಕಾಂಗ್ರೆಸ್ಗೆ ಯಾರು ತಪ್ಪಾಗಿ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ? ಕಾಂಗ್ರೆಸ್ ಅವ್ರು 70 ವರ್ಷದಿಂದ ಬಿಟ್ಟಿಲ್ಲ ಸರ್ ನಮ್ಮನ್ನ, 75 ವರ್ಷದಿಂದ ಬಿಟ್ಟಿಲ್ಲ ಅವರು. ಈಗಾದ್ರೂ ಬಿಜೆಪಿ ಸರ್ಕಾರ ಹಾಗಾದ್ರೆ ಈ ಕ್ಷಣದಿಂದ ಮುಂದೆ ನಾವು ಕಾಂಗ್ರೆಸ್ ಜೊತೆ ನಿಲ್ಲಲ್ಲ ಅಂತ ನೀವು ಸಾರಾಸಗಟಾಗಿ ಹೇಳ್ತೀರಾ? ಸರ್ ನಾ ಕಾಂಗ್ರೆಸ್ ಜೊತೆಲಿ ನಮ್ಮ ಮುಸಲ್ಮಾನರಿಗೆ ಈಗ ಧೈರ್ಯವಾಗಿ ಹೇಳ್ತೀನಿ, ಕಮ್ಯುನಿಟಿ ಹ್ಯಾಸ್ ಸಫರ್ಡ್ ಅ ಲಾಟ್. ಹೌದು ಅಲ್ವಾ? ಹೌದು ಸರ್. ಇದನ್ನ ನಮ್ಮನ್ನ ಉಪಯೋಗಿಸ್ಕೊಂಡು, ನಮ್ಮನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಂಡು ಇವ್ರು ಬೆಳೆದಿದ್ದಾರೆ ಹೊರತು, ಈಗ ಜಮೀರ್ ಅಹಮದ್ ಖಾನ್ ಅವರು, ಅವ್ರಿಗೆ ಈ ರಾಜ್ಯದಲ್ಲೇ ಒಂದು ಒಳ್ಳೆ ಬೆಲೆ ಇದೆ. ಮುಂದಕ್ಕೆ ಬಿಟ್ರೆ ಅವ್ರು ಮುಖ್ಯಮಂತ್ರಿನೂ ಕೂಡ ಆಗ್ಬೋದು. ಅವ್ರದೇ ಒಂದು ಪಕ್ಷ ಕಟ್ಬಿಟ್ಟು, ಇಲ್ಲ ನಮ್ಮ ಪಕ್ಷಕ್ಕೆ ಬಂದು ನಮ್ ಜೊತೆಗೆ ಸೇರ್ಕೊಂಡ್ರೆ ನಾವು ಇನ್ನೂ ಬೆಳಿತೀವಿ. ಯಾಕಂದ್ರೆ ಬ್ಯಾಕ್ ಸಪೋರ್ಟ್ ಅಂತೂ ಇದ್ದೇ ಇದೆ, ಫ್ರಂಟ್ ಇಂದ ಸಪೋರ್ಟ್ ಆಗ್ಬಿಟ್ರೆ ಇನ್ನೂ ಬೆಳಿಬಹುದು. ಬಟ್ ಈ ಪೊಲಿಟಿಕಲ್ ಸ್ಟ್ರೆಂತ್ ಎಲ್ಲಿ ಗಂಟ ನಡೀತದೆ ನಿಮ್ದು? ಓಕೆ ಓಕೆ, ಆ ಪಾಠ ಕಲ್ಸಕ್ ನೀವು ಮುಂದಾಗಿದ್ದೀರಿ. ಹೌದು ಸರ್, ಎಲ್ಲಿ ಗಂಟ ನಡೀಬಹುದು? ಅಲ್ಲ ಏನ್ ಗೊತ್ತಾ ಶಹಬಾಜ್ ಖಾನ್ ಅವರೇ, ಪೈಲ್ವಾನ್ ಸಾದಿಕ್ ಪಾಷಾ ಅವರು ಕೂಡ ಇದೇ ಪಾಠ ಕಲ್ಸೋಕೆ ನಿಂತಿದ್ರು. ಅಲ್ಲ, ಅವರು ಒಬ್ಬ ಪ್ರಬಲ ನಾಯಕರು, ಅವರು ನಿಮ್ ತರನೇ ಮಾತಾಡ್ತಾ ಇದ್ರು. ಆದ್ರೆ ಏನಾಯ್ತು ಅಲ್ವಾ? ಕೊನೆಗೇನ್ ಮಾಡಿದ್ರು? ಈಗ ಅವರನ್ನ ಕಣದಿಂದ ಹಿಂದೆ ಸರಿಸಿದ್ರು. ಹೌದಾ ಇಲ್ಲ ಹೇಳಿ? ಹಂಗಾಗಿ ಇವತ್ತು ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ಶಹಬಾಜ್ ಖಾನ್ ಅವರ ಮಾತನ್ನ ಯಾವ ಕಾರಣಕ್ಕಾಗಿ ಕೇಳಬೇಕು ಯುವಕರು? ಸರ್, ಈ ಸಂವಿಧಾನ ಬರ್ದಾಗ್ಲೂ ಕೂಡ ಬೇಗಂ ಏಜಾಜ್ ರಸೂಲ್ ಅನ್ನೋರು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಜೊತೆ ಇದ್ರು. ಆಗಿನ ಕಾಲದ್ದು ಕೂಡ ಅನ್ಎಜುಕೇಟೆಡ್ ಕ್ಯಾಂಡಿಡೇಟ್ಸ್ ಇದ್ರು. 7 ಜನದ ಕಮಿಟಿ ಆಗಿದ್ದು. ಆ ಟೈಮಲ್ಲಿ 5 ಜನ ಇಲ್ಲಿ ಗಂಟ ಕಾಣಿಸ್ಕೊಂಡಿಲ್ಲ. ಅವ್ರು ಯಾರೋ ಅಂತ ಪುಸ್ತಕದಲ್ಲೂ ಓದಿಲ್ಲ ನಾವು. ಯಾಕಂದ್ರೆ ಏನಾದ್ರು ಮಾಡಿದ್ರೆ ತಾನೇ ಅವ್ರ ಇತಿಹಾಸ ಪುಸ್ತಕದಲ್ಲಿ ಬರೋದು. ಅಂಬೇಡ್ಕರ್ ಅವ್ರ ಜೊತೆಯಿಂದ ಹಿಡಿದು ಬೇಗಂ ಏಜಾಜ್ ರಸೂಲ್ ಇವತ್ತಿನ ಕಾಂಗ್ರೆಸ್ ಅಲ್ಲಿ ನಡೀತಾ ಇರುವಂತ ಮಹಿಳೆಯವ್ರ ಮೇಲೆ, ಇವ್ರಿಗೋಸ್ಕರ ನಾವು ಮುಸಲ್ಮಾನರು ಕೆಲಸ ಮಾಡಬೇಕು, ಹೋರಾಡಬೇಕು, ಈ ಪಕ್ಷನ ಬೆಳೆಸ್ಬೇಕು, ಇಲ್ಲಾಂದ್ರೆ ಬಿಜೆಪಿ ಅವ್ರು ಬಿಡಲ್ಲ, ನಿಮ್ಗೆ ಹಲಾಲು ಹಿಜಾಬು ಅಂತ ಕೇಸ್ಗಳಲ್ಲಿ ನಿಮ್ಗೆ ಸಿಗಾಕಿಸ್ಕೊಬಿಡ್ತಾರೆ, ಒಂದು ಭಯ ಇರಬೇಕು. ನಾನು ಯುವಕರಲ್ಲಿ ನನ್ನ ಪಕ್ಷ ತಗೊಂಡು ಒಂದೇ ಒಂದು ಭಯ ತೆಗಿಯಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಒಂದು ಪಕ್ಷ ನಿಮ್ದೇ ಪಕ್ಷ, ಅದು ಪಬ್ಲಿಕ್ ಆಕ್ಟ್ ಅಲ್ಲೇ ಕಟ್ಟುವಂತ ಪಕ್ಷ. ಬಿಜೆಪಿ ನಮ್ದಲ್ಲ, ಕಾಂಗ್ರೆಸ್ ಮಾತ್ರ ನಮ್ದು, JDS ನಮ್ದಲ್ಲ, RSS ನಮ್ದಲ್ಲ, ಇದು ನಮ್ದಲ್ಲ, ಅದು ನಿಮ್ದಲ್ಲ ಅಂತ ಭಯ ಅನ್ನೋ ಹುಡ್ತಾರಲ್ಲ. ಇದು ಭಯ ಬಿಟ್ಟು ನಿಮ್ಮ ಮನಸ್ಸಲ್ಲಿ ಸಂವಿಧಾನವನ್ನು ಬಂದ್ರೆ ಈ ಭಯ ಸತ್ತೋಗುತ್ತೆ. ಅವಾಗ ಕಾಂಗ್ರೆಸ್ ಫೇಲ್ ಆಗುತ್ತೆ. ಕಾಂಗ್ರೆಸ್ ಫೇಲ್ ಮಾಡಕ್ಕೆ ಒಂದೇ ಒಂದು ಕಾರಣ ಇರೋದು, ಅದು ಸಂವಿಧಾನ. ಇವರು ಆಲ್ಮೋಸ್ಟ್ ಅನ್ಎಜುಕೇಟೆಡ್ MLAsಗಳು ಈಗ ಅಲ್ಲಿ ಹೋಗಿ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಜಮೀರ್ ಅಹಮದ್ ಖಾನ್ ಇವರು ಇದನ್ನ ಸೋಲ್ಸಿದ್ರು ಅಂತ ಹೇಳಿ. ಈಗ ನೀವು ಹೇಳಿದ್ರಲ್ಲ ಸಾದಿಕ್ ಪೈಲ್ವಾನ್ ಪಲ್ಟಿ ಹೊಡೆದ್ಬಿಟ್ರು ಅಂತ, ಈ ಬಿದ್ರು ಗಿರಿ ನಾಲ್ಕು ಮಟ್ಟಿ ನೀಲಗಿ ಅಂತಾರೆ ನಮ್ಮಲ್ಲಿ. ಹಂಗಂದ್ರೆ ಬಿದ್ರು ಕೂಡ ಅದು ಒಂದ್ ಪಟ್ಟು ಅಂತ ಹೇಳ್ಬಿಡ್ತಾರೆ ಪೈಲ್ವಾನ್ರು. ಇದು ಒಂದ್ ಪಟ್ಟು ಗಂಡ್ಲ ಅಂದ್ಬಿಟ್ರೆ ನಾವೇನ್ ಅನ್ಕೋತೀವೋ ಇದು ಒಂದ್ ಇರ್ಬೋದು ಅಂತ. ಪೊಲಿಟಿಕಲ್ ನ ನಾವು ಗಂಭೀರವಾಗಿ ತಗೋಬೇಕಾಗಿದೆ ಸರ್. ಯಾಕಂದ್ರೆ ಈ ದೇಶವನ್ನು ನಡೆಸೋದು ಪೊಲಿಟಿಕ್ಸ್, ಈ ರಾಜ್ಯವನ್ನು ನಡೆಸೋದು ಪೊಲಿಟಿಕ್ಸ್. ಓಕೆ, ಶಹಬಾಜ್ ಖಾನ್ ಅವರೇ, ಕರೆಕ್ಟ್. ನೀವು ಹೇಳ್ತಾ ಇರೋ ಎಲ್ಲ ಅಂಶಗಳು ಸತ್ಯವೇ. ಹೌದು, ಹೇಳ್ತಾ ಇರೋದು ಎಲ್ಲವೂ ಸತ್ಯವೇ. ಹೌದು, ಐ ರಿಪೀಟ್, ನೀವು ಹೇಳ್ತಾ ಇರೋದ್ರಲ್ಲಿ ಯಾವುದು ತಪ್ಪಿಲ್ಲ. ಆದರೆ ವಾಸ್ತವದಲ್ಲಿ ಹಂಗಿದೆಯಾ? ಈ ನಿಮ್ಮ ಉದ್ದೇಶ, ಈ ನಿಮ್ಮ ಇಂಟೆನ್ಸಿಟಿ, ಇದು ಎಲ್ಲಿವರೆಗೂ ಇರುತ್ತೆ? ನಿಮಗೆ ನೀವು ಹೇಳ್ತೀರಿ ಹೌದ್ರಿ ನಮ್ಮವರು BJPಗೆ ಓಟ್ ಹಾಕಲ್ಲ, ಹೌದು, ಕರೆಕ್ಟ್, ಕಾಂಗ್ರೆಸ್ ಮೇಲೆ ಬೇಜಾರು, ಆದ್ರೆ ಕೊನೆಗೆ ಕಾಂಗ್ರೆಸ್ನ ಸದೆ ಬಡಿಬೇಕು ಅಂತೀರಿ. ಇದು ಯಾವ ನ್ಯಾಯ? ಇದು ಇದರಲ್ಲಿ ಏನಾದರೂ ಗಟ್ಟಿತನ ಕಾಣ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕು. ಅದಕ್ಕಿಂತ ಮುಂಚಿತವಾಗಿ ನಾವು ಇವತ್ತು KPCC ಆವರಣದಲ್ಲಿ ಒಂದು ಪ್ರೆಸ್ ಮೀಟ್ ನಡೀತು. ಮುಸ್ಲಿಂ ನಾಯಕರೇ ನಡೆಸಿದಂಥ ಒಂದು ಪ್ರೆಸ್ ಮೀಟು. ಇದೇ ರೀತಿ ಅಸಮಾಧಾನದ ಹೊಗೆ ಜಾಸ್ತಿ ಆಗ್ತಾ ಇದೆ. ಆದರೆ ಈ ಇಂಟೆನ್ಷನ್ ಏನು? ನಮ್ಮನ್ನು ಬರೀ ವೋಟ್ ಬ್ಯಾಂಕ್ ಮಾಡ್ಕೊಳ್ಬಾರ್ದು ಅನ್ನುವ ಉದ್ದೇಶವೇ ನಿಜನಾ, ಅಥವಾ ಬೇರೆ ಬೇರೆ ಬಣಗಳ ಪರವಾಗಿ ಏನಾದರೂ ಕೆಲಸ ಮಾಡ್ತಾ ಇದ್ದಾರಾ ಅನ್ನುವ ಒಂದು ಪ್ರಶ್ನೆ ಎದ್ದಿದೆ, ಚರ್ಚೆ ಹುಟ್ಟಾಕಿದೆ. ಎಸ್, ಲೆಟ್ಸ್ ಹಾವ್ ಅ ಲುಕ್. ಮನೆಯಲ್ಲೇ ಕೂತ್ಕೊಂಡು, ಬೆಂಗಳೂರಿಂದ ಕೂತ್ಕೊಂಡು BJPಗೆ ಪರೋಕ್ಷವಾಗಿ
ಸಹಾಯ ಮಾಡ್ತಾ SDPನವರಿಗೆ ಸಹಾಯ ಮಾಡ್ತಾ ಅವರಿಗೆ ಹಣಕಾಸಿನ ನೆರವನ್ನು ಕೊಡ್ತಕ್ಕಂಥ ನನಗೆ ನನ್ನ ಗ್ರೌಂಡ್ ರಿಪೋರ್ಟ್ ನನ್ನ ಹತ್ರ ಇದೆ, ಆ ವಿಡಿಯೋ ಕ್ಲಿಪ್ ನನ್ನ ಹತ್ರ ಇದೆ. ಇನ್ನು ಅಧ್ಯಕ್ಷನ ತಲುಪಿಸಿಲ್ಲ, ತಲುಪಿಸ್ತೀನಿ ನಾನು. ಇಲ್ಲಿ ತಲುಪಿಸ್ಬೇಕಾಗಿತ್ತು, ನಾನು ಅಧ್ಯಕ್ಷರಿಗೆ ಮೊದಲು ತಲುಪಿಸಿ ನಂತರ ಅವ್ರಿಗೆ ನಿಮಗೆ ಆ ವಿಡಿಯೋ ಆಡಿಯೋ ಕ್ಲಿಪ್ನ ನಿಮ್ಗೆ ಕೊಡಿಸ್ತೀನಿ. ಜಬ್ಬಾರ್ ಅವ್ರ ಮನೆ ಬಿಟ್ಟು ಆಚೆ ಬಂದಿಲ್ಲ. ಅವ್ರು ಏನಂದ್ರೆ ಪಕ್ಕದ ಮನೆಗೆ ಹೋಗಿದ್ರಿ, ನಮ್ಮ ಮನೆಗೆ ಬಂದಿಲ್ಲ. ಹಾಗಾದ್ರೆ ಪಕ್ಕದ ಮನೆ ಅವ್ನು ಕಾಂಗ್ರೆಸ್ ಅವ್ನಿದ್ದಾರೆ, ಅವ್ನು MLC ಇಲ್ಲ. ನೀವು ಮೂರು ಸರಿ MLC ಆಗಿದ್ರೆ ನಿಮ್ ಡಿಸ್ಟ್ರಿಕ್ಟ್ ಅದು, ನೀವು ಆಚೆ ಬಂದು ನಮ್ಮ ಮೈನಾರಿಟಿ ಚೇರ್ಮನ್, ನೀವು ಪಾರ್ಟಿ ಕಮಿಟಿ ಮೈನಾರಿಟಿ ಚೇರ್ಮನ್, ಅವ್ರಿಗೇನು ಇನ್ವಿಟೇಷನ್ ಕೊಡ್ಬೇಕಾ? ಅವರೇ ಸ್ವತಃ ಬಂದು ಕೆಲಸ ಮಾಡಬೇಕಾಗತ್ತು. ಕೆಲಸ ಮಾಡಲಿಲ್ಲ ಪರವಾಗಿಲ್ಲ. ಈಗ ಹೈಕಮಾಂಡು CM ಮತ್ತೆ ಡೆಪ್ಟಿ CM ಅವ್ರ ಹತ್ರ ಮಾಹಿತಿ ಇದೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ, ಯಾರು ಫಂಡಿಂಗ್ ಮಾಡಿದ್ದಾರೆ, ಎಲ್ಲೆಲ್ಲಿಂದ ಮಾಡಿದ್ದಾರೆ ಅಂತ. ಅದೇ ಇಟ್ಕೊಂಡ್ಬಿಟ್ಟು ಅವ್ರ ಮೈನಾರಿಟಿ ಚೇರ್ಮನ್ ಇಂದ ಅವ್ರಿಗೆ ಯಾರು ಹೇಳಿಲ್ವಲ್ಲ, ಅವರೇ ಸ್ವತಃ ರಿಸೈನ್ ಮಾಡಿಬಿಟ್ರು. ಕಾಂಗ್ರೆಸ್ ಮೆಂಬರ್ಶಿಪ್ ಇಂದ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ನಾವು ಅದಕ್ಕೆ ಸ್ವಾಗತ ಮಾಡ್ತೀವಿ. ಏನ್ ಆಕ್ಷನ್ ತಗೊಂಡ್ರೆ ನಿಜವಾಗ್ಲೂ ಕರೆಕ್ಟ್ ಆಗಿದೆ. ನೀವು ಅಷ್ಟು ಮಾಡಲಿಲ್ಲ ಅಂದ್ರೆ ಪಾರ್ಟಿನಲ್ಲಿ ಡಿಸಿಪ್ಲಿನೇ ಇರಲ್ಲ. ಜವಾಬ್ದಾರಿ ಯಾರ ತಲೆ ಮೇಲೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಈಗ ಎಲೆಕ್ಷನ್ ಸೋಲ್ತೀವೋ ಗೆಲ್ತೀವೋ ಅದು ಆಮೇಲೆ, ಅದು 4ನೇ ತಾರೀಕು ಆದ್ಮೇಲೆ ಅದು ವಿಚಾರ. ಸದ್ಯಕ್ಕೆ ನಮ್ಮ ಸಮುದಾಯದವ್ರಿಗೆ ಒಂದು ರೀತಿ ಚುನಾವಣೆಯಲ್ಲಿ ಮುಸಲ್ಮಾನರು ಯಾರು ಕಾಂಗ್ರೆಸ್ಗೆ ವೋಟ್ ಹಾಕಬಾರ್ದು ಅಂತೇಳಿ ಆ ಒಂದು ಕ್ಯಾಂಪೇನ್ ನಡೆಸೋದಕ್ಕೋಸ್ಕರಾಗಿ ಯಾರ್ಯಾರು ಜವಾಬ್ದಾರರು ಅವ್ರ ಮೇಲೆ ಕ್ರಮ ಆಗಬೇಕು, ಅಷ್ಟೇ ನಮ್ ಡಿಮ್ಯಾಂಡು. ಮತ್ತೆ ಇಲ್ಲಿ ಫಿನಿಶ್ ಮಾಡ್ತೀನಿ. ಮತ್ತೆ ನಮ್ಮ ಸಮುದಾಯಕ್ಕೆ ಒಂದು ತಪ್ಪು ದಾರಿಲಿ ಎಳ್ಕೊಂಡು ಹೋಗ್ತಾ ಇರತಕ್ಕಂಥವ್ರು, ಅವ್ರ ಮೇಲೆ ಕ್ರಮ ಆಗ್ಬೇಕು. ಮತ್ತೆ ಅಲ್ಲಿ ಯಾರು ಇಂಪಾರ್ಟೆಂಟ್ ಲೀಡರ್ಸ್ ಯಾರು ಮಾತಾಡಿಲ್ಲ. ಮತ್ತೆ ಇನ್ನೊಂದು ನ್ಯೂಸ್ ಒಪ್ಪಿಸಿದ್ರು ಏನಂತಾರೆ, ಸುರ್ಜೇವಾಲಾ ಅವರು KPCC ಆಫೀಸಲ್ಲಿ ಕೂತ್ಕೊಂಡು ನಮ್ಮ ಸಮಾಜದ ಗುರುಗಳಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಏನ್ ಅವಮಾನ ಮಾಡಿದ್ರಿ? ನಾವು ಕೇಳಿದ್ದು ಸೀಟ್ನ ಒಬ್ಬರು ಕೊಡ್ಲಿಲ್ಲ ಅಂದ್ರೆ ಅದು ಅವಮಾನ ಆಗ್ಬಿಡ್ತಾ? ಲಿಂಗಾಯತರು ಎಷ್ಟೋ ಕಡೆ ಸೀಟ್ ಕೇಳಿದ್ರು, ಕೊಡ್ಲಿಲ್ಲ, ಅದಕ್ಕೆ ಎಲ್ಲಾ ಲಿಂಗಾಯತ ಸಮಾಜಕ್ಕೆ ಅವಮಾನ ಆಗ್ಬಿಡ್ತಾ? ಎಷ್ಟೋ ಕಡೆ ಬ್ಯಾಕ್ವರ್ಡ್ ಕ್ಲಾಸ್ ಅಲ್ಲಿ ಕೇಳ್ತಾರೆ ಸೀಟು, ಅಲ್ಲಿ ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ, ಅದರಿಂದ ಅವ್ರಿಗೆ ಸೀಟ್ ಕೊಡ್ಲಿಂದ ಅವ್ರ ಸಮಾಜಕ್ಕೆ ಅವಮಾನ ಮಾಡ್ದಂಗೆ ಆಗ್ಬಿಡ್ತಾ? ನೋಡಿ, ಹೈಕಮಾಂಡ್ ಹತ್ರ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಇದೆ, ಪೊಲೀಸ್ ರಿಪೋರ್ಟ್ ತಗೋತಾರೆ, ಪಕ್ಷದ. ಮತ್ತೆ ಇನ್ನೊಂದು ನ್ಯೂಸ್ ಒಪ್ಪಿಸಿದ್ರು ಏನಂತಾರೆ, ಸುರ್ಜೇವಾಲಾ ಅವರು KPCC ಆಫೀಸಲ್ಲಿ ಕೂತ್ಕೊಂಡು ನಮ್ಮ ಸಮಾಜದ ಗುರುಗಳಿಗೆ ಅವಮಾನ ಮಾಡಿದ್ರು ಅಂತ ಹೇಳ್ಬಿಟ್ಟು. ಏನ್ ಅವಮಾನ ಮಾಡಿದ್ರಿ? ನಾವು ಕೇಳಿದ್ದು ಸೀಟ್ನ ಒಬ್ಬರು ಕೊಡ್ಲಿಲ್ಲ ಅಂದ್ರೆ ಅದು ಅವಮಾನ ಆಗ್ಬಿಡ್ತಾ? ಲಿಂಗಾಯತರು ಎಷ್ಟೋ ಕಡೆ ಸೀಟ್ ಕೇಳಿದ್ರು, ಕೊಡ್ಲಿಲ್ಲ, ಅದಕ್ಕೆ ಎಲ್ಲಾ ಲಿಂಗಾಯತ ಸಮಾಜಕ್ಕೆ ಅವಮಾನ ಆಗ್ಬಿಡ್ತಾ? ಎಷ್ಟೋ ಕಡೆ. ಓಕೆ, ದಿಸ್ ಇಸ್ ವಾಟ್ ಹ್ಯಾಪನಿಂಗ್. ಇಲ್ಲಿ ಕಾಂಗ್ರೆಸ್ನ ಮುಖಂಡರು, ಅಲ್ಪಸಂಖ್ಯಾತ ಸಮುದಾಯದ ಮುಸ್ಲಿಂ ಮುಖಂಡರು, KPCCಯಲ್ಲಿ ಉಪಾಧ್ಯಕ್ಷರಾಗಿರುವಂಥವರು, ಇನ್ನು ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸ್ಕೊಂಡಿದ್ದಾರೆ. ಏನು ಅದರ ಸಮ್ಮಪ್ ಮಾಡಿದರೆ ಏನು ಹೇಳ್ತಾ ಇದ್ದಾರೆ, ಅಲ್ಲ ರೀ, ನಮ್ಮ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಅಲ್ಲಿ ಇನ್ವಿಟೇಷನ್ ಕೊಡಬೇಕಿತ್ತಾ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆ್ಯಕ್ಚುಲಿ ರಾಜಕಾರಣ ಹೇಗೆ ನಡೆಯುತ್ತೆ, ವಿಶ್ವಾಸದಲ್ಲೇ ನಡೆಯೋದಲ್ವೇನ್ರಿ? ಅಲ್ಲಿ ಪಕ್ಕದ ಮನೆಗೆ ಬಂದಿದ್ದಾರೆ, ನಮ್ಮ ಮನೆಗೆ ಬಂದಿಲ್ಲ, ಯಾಕೆ ಬಂದಿದ್ರೆ ತಪ್ಪೇನಾಗ್ತಿತ್ತು? ಆ ಪ್ರಶ್ನೆ ಮಾಡೋರು ಇದ್ದಾರೆ. ಆರಂಭದಲ್ಲಿ ನೀವು ಎಷ್ಟೇ ಚಡ್ಡಿ ದೋಸ್ತುಗಳೋ, ಕ್ಲೋಸ್ ಫ್ರೆಂಡ್ಸೋ, ನೀವು ಮಾತಾಡಿದ್ದಕ್ಕೆ ಬೇಜಾರಾಗಿಲ್ವಾ? SS ಮಲ್ಲಿಕಾರ್ಜುನ್ ಅವರು ಇರ್ಬೋದು, ಜಮೀರ್ ಅಹಮದ್ ಇರ್ಬೋದು, ಅವ್ರನ್ನ ಪ್ರಚಾರ ಮಾಡಿ ಅಂತ ಏನಾದ್ರು ಕೇಳ್ಕೊಂಡ್ರಾ? ನಾನು ಮಾರ್ಮಿಕವಾಗಿ ಮಾತನಾಡ್ತಾ ಇದ್ದೀನಿ, ಯಾಕಂತ ಹೇಳಿದ್ರೆ ತುಂಬ ಹಿಂಜಿ ಎಳೆಯೋದು ಬೇಡ ಅಂಥೇಳಿ. ಇದನ್ನೆಲ್ಲ ಕಾಮನ್ ಪೀಪಲ್ ವಿಲ್ ರೈಸ್ ದೇರ್ ಕ್ವೆಶನ್ಸ್. ಓಕೆ, ಆ ಪ್ರಶ್ನೆಗಳು ಹಾಗೆ ಇರಲಿ. ಈಗ ಲೆಟ್ಸ್ ಗೋ ಟು ಉಮರ್ ಶರೀಫ್ ಜಿ. ಸರ್, ನೀವು ಹೇಳಿದ್ರಿ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ರೈಸ್ ಮಾಡಿದ್ರಿ. ರಿಯಲಿ ಅಪ್ರಿಷಿಯೇಬಲ್. ಯಾಕಂತ ಹೇಳಿದ್ರೆ ಇವತ್ತು ಅಂತಹ ಚರ್ಚೆ ಆಗಬೇಕಾಗಿದೆ, ಅದಕ್ಕೆ ನೀವು ಸಪೋರ್ಟಿವ್ ಆಗಿ ಮಾತನಾಡ್ತಾ ಇರೋದು ರಿಯಲಿ ಇಟ್ಸ್ ಅ ಪ್ರೋಗ್ರೆಸಿವ್ ಮೂಮೆಂಟ್ ಅಂತ ಅನ್ನಿಸ್ತಾ ಇದೆ ನನಗೆ.
ಮುಸ್ಲಿಂ ಸಮುದಾಯ ನೀವು ಹೇಳಿದ್ರಿ ಬಹಳಷ್ಟು ಅನಕ್ಷರಸ್ಥರಿರುವಂಥ ಸಮುದಾಯ. ನ್ಯಾಷನಲ್ ಪಾರ್ಟೀಸ್ ನಮ್ಮನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ಅಂತ. ನಮ್ಮ ಸಮುದಾಯದಲ್ಲೇ ಒಂದು ಮೆಚುರಿಟಿ ಇಟ್ಕೊಂಡು ಪ್ರಬುದ್ಧತೆಯಿಂದ ಬಿಹೇವ್ ಮಾಡಬೇಕಾಗಿತ್ತು, ಅದಿಲ್ಲ ಅಂತ. ಈ ಕೆಲಸವನ್ನು ಮುಸ್ಲಿಂ ಧರ್ಮಗುರುಗಳು ಎಷ್ಟು ಮಾಡ್ತಾ ಇದ್ದಾರೆ ನಿಮ್ಮ ಗಮನಕ್ಕಿದೆಯಾ? ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಈ ವಿಚಾರವನ್ನ? ಮುಸ್ಲಿಂ ಧರ್ಮಗುರುಗಳು ಏನ್ ಮಾಡ್ತಾ ಇದಾರೆ, ಅವರು ಕೂಡ ವೆಯ್ಟ್ ಅಂಡ್ ವಾಚ್ ಮಾಡ್ತಾ ಇದಾರೆ. ಅವ್ರು ಏನ್ ವೆಯ್ಟ್ ಅಂಡ್ ವಾಚ್ ಅಂದ್ರೆ, ಈ ಪಬ್ಲಿಕ್ ಒಪಿನಿಯನ್ ಯಾವ ಕಡೆ ಇದೆಯೋ ಅದರ ವಿರುದ್ಧ ಅವ್ರು ಮಾತಾಡಲ್ಲ. ಇದು ಮುಸ್ಲಿಂ ಲೀಡರ್ಶಿಪ್, ಇವತ್ತಿನ ಮುಸ್ಲಿಂ ಅಂದ್ರೆ ಸ್ಕಾಲರ್ಸಿನ ಮೈಂಡ್ ಸೆಟ್ ಆಗಿದೆ. ಸೊ ಹಾಗಾಗಿ ಕ್ಲಿಯರ್ ಡೈರೆಕ್ಷನ್. ಯಾಕಂತ ಹೇಳಿದ್ರೆ ದ ಪಬ್ಲಿಕ್ ಇಸ್ ರೂಲಿಂಗ್. ಮುಸ್ಲಿಂ ಡಾಮಿನೇಷನ್ ಎಲ್ಲಿದೆ ಅಂದ್ರೆ, ಪಬ್ಲಿಕ್ನ ಏನೋ ಒಂದು ವ್ಯೂಸ್ ಇದೆಲ್ಲ ಅದಕ್ಕೆ ಜಾಸ್ತಿ ಗೌರವ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನು ಒಂದು ಉದಾಹರಣೆನೇ ಕೊಟ್ಬಿಡ್ತೀನಿ. KG DJ ಹಳ್ಳಿ ನನಗೆ ನಡೆದಿರೋದು ಏನಂದ್ರೆ, ಇಟ್ ವಾಸ್ ನಾಟ್ ಡೈರೆಕ್ಷನ್ ಗಿವನ್ ಬೈ ಎನಿ ಪೊಲಿಟಿಕಲ್ ಲೀಡರ್. ಯಾವುದೇ ಒಬ್ಬ ಪೊಲಿಟಿಕಲ್ ಲೀಡರ್ ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳಿಲ್ಲ. ಅದು ಪಬ್ಲಿಕ್ ಫೀಲಿಂಗ್ ಆಯ್ತು. ಆ ಪಬ್ಲಿಕ್ ಫೀಲಿಂಗ್ ವಿರುದ್ಧವಾಗಿ ನೀವು ಮಾಡಿದ್ದು ತಪ್ಪಂತ ಯಾವುದೇ ಒಬ್ಬ ಮುಸ್ಲಿಂ ಪಂಡಿತ ಓಪನ್ ಆಗಿ ಬಂದು ಇವರೆಲ್ಲ ಮಾಡಿದ ತಪ್ಪಂತ ಘೋಷಿಸಲಿಲ್ಲ, ಎಕ್ಸೆಪ್ಟ್ ಉಮರ್ ಶರೀಫ್. ಹೌದು, ಇದು ನಾನು ಇವಾಗ ಓಪನ್ ಆಗಿ ಮಾತಾಡ್ತೀನಿ. ಈ ಪ್ರಶ್ನೆಗೆ ಉತ್ತರ ಯಾರು ಕೊಡ್ಬೇಕಂದ್ರೆ ಅವರೇ ಕೊಡಬೇಕಾಗಿತ್ತು. ಅವ್ರು ಏನು ಮಾತಾಡಿದಂದ್ರೆ, ಯಾಕೆ ಪೊಲೀಸು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತಲೇ ಮಾತಾಡಿದ್ರು ಹೊರತು, ಯಾಕೆ ನೀವು ನಿಮ್ಮ ಕರ್ತವ್ಯನ ಮಾಡಿಲ್ಲ ಅಂತ ಅದನ್ನೇ ಮಾತಾಡಿದ್ರು. ಅದು ಬಿಟ್ಟು ನಮ್ಮವರು ತಪ್ಪು ಮಾಡಿದ್ದಾರೆ, ಇವ್ರು ಮಾಡಬಾರ್ದಿತ್ತು, ಇವ್ರಿಗೆ ಶಿಕ್ಷೆ ಕೊಡಬೇಕು, ಇವ್ರಿಗೆ ಏನು ದೇ ಹ್ಯಾವ್ ಟು ಬಿ ಪನಿಷ್ಡ್ ಅಂತ ಯಾವುದೇ ಒಬ್ಬ ಮೌಲ್ವಿ ಮಾತಿಂದ ಕೇಳಿದ್ರ? ಹ್ಯಾವ್ ಯು ಹರ್ಡ್ ಇಟ್? ದಟ್ಸ್ ವಾಟ್ ಐ ಆಮ್ ಆಸ್ಕಿಂಗ್ ಯು ಸರ್. ವಾಟ್ ಇಸ್ ದ ಮೇಜರ್ ಅಂದ್ರೆ ನೋಡಿ, ಅವ್ರಿಗೂ ಕೂಡ ಈ ಮುಸ್ಲಿಂ ಸಮಾಜದಲ್ಲಿ ನಡೆಯುತ್ತಕ್ಕಂತಹ ತಪ್ಪುಗಳನ್ನ ತಿದ್ದು ಮಾಡಬೇಕಂತ ಅವ್ರಿಗೆ ಆಸಕ್ತಿ ಇದೆ. ವಾಟ್ ಇಸ್ ಸ್ಟಾಪಿಂಗ್ ದೆಮ್? ಸ್ಟಾಪಿಂಗ್ ಅಂದ್ರೆ ನಾವು ಏನಾದ್ರೂ ಮಾತಾಡಕ್ ಹೋದ್ರೆ ಪಬ್ಲಿಕ್ ನಮ್ಮ ವಿರುದ್ಧ ಹೋಗ್ತಾರೆ. ಪಬ್ಲಿಕ್ ನಮ್ಮ ವಿರುದ್ಧ ಹೋಗಿದ್ರೆ ರಾಜಕಾರಣಿಗಳು ಕೂಡ ನಮ್ಮ ವಿರುದ್ಧ ಹೋಗ್ತಾರೆ. ಸರ್, ಹೂ ಇಸ್ ಪಬ್ಲಿಕ್ ಅಂಡ್ ಅಲ್ಲ, ಯಾಕೆ ಈಗ ಆ ಭಯ ಇದೆ. ವೈ ದಟ್ ಫಿಯರ್? ಯಾಕೆ ಆ ಹೆದರಿಕೆ, ಯಾಕೆ ಆ ಭಯ, ಯಾಕೆ? ಅದು ಈಮಾನಿನ ಸ್ವಲ್ಪ ವೀಕ್ನೆಸ್. ಅಂದ್ರೆ ದೇವರ ಮೇಲೆ ನಿಜವಾಗ್ಲೂ ಹೈಡಿಂಗ್ ಸಮಥಿಂಗ್ ಇಲ್ಲ, ಏನಿಲ್ಲ, ಏನು ಹೈಡ್ ಮಾಡ್ತಾ ಇಲ್ಲ, ಯಾವುದೇ ಹೈಡ್ ಮಾಡ್ತಿಲ್ಲ, ಓಪನ್ ಆಗಿ ಮಾತಾಡ್ತೀನಿ. ನೋಡಿ, ದೇವರ ಬಗ್ಗೆ ನಿಜವಾಗ್ಲೂ ಭಯ ಇದ್ರೆ ಅವನನ್ನ ಮಾತ್ರ ಭಯ ಪಡೋರಾಗಿದ್ರೆ ಜನರಿಗೆ ಭಯ ಪಡೋಲ್ಲ, ಇಲ್ಲ ರಾಜಕಾರಣಿಗಳಿಗೆ ಭಯ ಪಡೋಲ್ಲ. ಇವಾಗ ನಮ್ಮ ಮನಸ್ಸಲ್ಲಿ ಇರೋದು ಮಾತಾಡ್ಬಿಡ್ರಿ. ಇವಾಗ ನಾವು ಕ್ಲೋಸ್ ರೂಮ್ ನಲ್ಲಿ ಇರುವಾಗ ಎಲ್ಲ ಓಪನ್ ಆಗಿ ಮಾತಾಡ್ಕೊಂಡು ಟಿವಿ ಮುಂದೆ ಬರುವಾಗ ಇಲ್ಲ ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕಂತ ಹೇಳ್ಕೊಂಡಿದ್ರೆ ಅಂದ್ರೆ ಪಾಲಿಶ್ ಅಂತಿಲ್ಲ, ಸತ್ಯ ಆಚೆ ಬರ್ತಿಲ್ಲ. ಇದೊಂದು. ಎರಡನೇ ವಿಷಯ, ದಾವಣಗೆರೆ ನಲ್ಲಿ ಸೌತ್ ನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಓಕೆ, ಯಾಕಂದ್ರೆ ಆ ಹಣ ಹಂಚಿಬಿಟ್ಟಿದ್ದಾರೆ. ಯಾರು ಹಂಚಲ್ಲ ನೋಡಿ, ಮಲ್ಲಿಕಾರ್ಜುನ ಹೇಳಿದ್ರು, ಇನ್ನೊಂದು ಮಾತುಕೊಳ್ಬಿಡಿ. ಮಲ್ಲಿಕಾರ್ಜುನ ಹೇಳಿದ್ರು, ಈ ಮುಸ್ಲಿಂ ಸಮಾಜ ಹೆಂಗಂದ್ರೆ 500 ರೂಪಾಯಿ ವೋಟ್ ತಗೊಂಡು ವೋಟ್ ಹಾಕ್ತಾರೆ, ಹಂಗೆ ಓಪನ್ ಆಗಿ ಹೇಳಿದಾರ. ಅನುಭವ ಅವ್ರಿಗೆ ಇದೆ. ಸರ್, ಇದು ನಾನು ಮೀಡಿಯಾ ರಿಪೋರ್ಟ್ ಹೇಳಿದಂಗೆ ನಾನು ಕೇಳಿದ್ದೀನಿ. ಈಗ ಯಾವ ಪಕ್ಷದವ್ರು ಏನು ಆಮಿಷ ಒಡ್ಡಲ್ವಾ? ಈಗ ಅದು ಜನಜನಿತ ಆಗಿದೆ. ಬಿಜೆಪಿ ಅವರು ಹಂಚಲ್ವಾ? ಅಲ್ಲ, ಗೊತ್ತಿಲ್ಲ. ಇವರು ಆನ್ ರೆಕಾರ್ಡ್ಸ್ ಏನಿದೆ ಅದನ್ನ ಮಾತಾಡೋಣ ಅಲ್ವಾ? ಅಥವಾ ಯಾರೇ ಹಂಚಿದ್ರು ಅದನ್ನ ಕಾಂಗ್ರೆಸ್ ಈಗ ಕಾಂಗ್ರೆಸ್ಗೆ ಮಸಿ ಬಳಿಯೋ ಕೆಲಸವನ್ನು ಮಾಡಬಹುದು, ಇರ್ಬೋದು. ಓಕೆ, ಫಾರ್ ಟೈಮ್ ಬೀಯಿಂಗ್ ಅಲ್ಲ, ಅದನ್ನ ಬಿಟ್ಟು ನಾವು ಮಾತಾಡೋಣ. ಅದನ್ನ ಬಿಟ್ಟು ಮಾತಾಡೋಣ. ಉಮರ್ ಶರೀಫ್ ಹೇಳ್ತಾನೆ, ಈಗ ಉಮರ್ ಶರೀಫ್ ಹೇಳ್ತಾನೆ 500 ರೂಪಾಯಿ ಕೊಟ್ರೆ ಅಲ್ಲಿರೋ ಮೆಜಾರಿಟಿಗಳು ವೋಟ್ ಹಾಕ್ತಾರೆ ಕಾಂಗ್ರೆಸ್ಗೆ. ಅಲ್ಲಿ ಮುಸ್ಲಿಮ್ಸ್ ವಿಡಿಯೋ ಇದೆ ಸ್ವಾಮಿ, ನೀವು ನೋಡಿ. ಸಲಾಂ ಟಿವಿ ನೋಡಿ, ಸಲಾಂ ಟಿವಿ ನಲ್ಲಿ ಅಲ್ಲಿರೋತಕ್ಕಂಥ ಹೆಂಗಸರು ಹೇಳ್ಕೊತಾರೆ, ನಮ್ಗೆ 500 ರೂಪಾಯಿ ಕೊಟ್ರೇನೆ ನಾವು ವೋಟ್ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇಟ್ಸ್ ದೇರ್ ಆನ್ ರೆಕಾರ್ಡ್. ಸರ್, ಒಂದೊಂದು ಮಾತು ಮುಗಿಸ್ಬಿಡ್ತೀನಿ. ಸತ್ಯ ಮಾತಾಡ್ತೀವಿ ಅಷ್ಟೇ. ಇಲ್ಲಿ ನೋಡಿ, ನೋಡಿ ಅಬ್ದುಲ್ ಜಬ್ಬಾರ್ ಅವ್ರ ಹೇಳಿಕೆ ನೋಡಿ, ಮಲ್ಲಿಕಾರ್ಜುನ ನಮ್ಮ ಮನೆಗೆ ಬಂದಿಲ್ಲ, ಆದ್ರಿಂದ ನಾನು ರಿಸಿಗ್ನೇಷನ್ ಕೊಡ್ತೀನಿ. ಇದೇನ್ರಿ ಇದು? ಚಿಕ್ಕ ಮಕ್ಕಳ ನಿರ್ಧಾರ ತಗೋತಿದ್ರೆ, ಮಲ್ಲಿಕಾರ್ಜುನ ಅವ್ರ ಮನೆಗೆ ಬಂದಿಲ್ಲ ಅಂದ್ರೆ ಫೋನ್ ಮಾಡ್ಬೇಕಿತ್ತು. ಮಲ್ಲಿಕಾರ್ಜುನ ಅವರು ಯಾಕೆ ಬಂದಿಲ್ಲ? ಅವ್ರಿಗೆ ಎಷ್ಟೋ ಕೆಲಸ ಇರ್ಬೋದಿತ್ತು, ಅವ್ರ ಮನೆಯಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು, ಎಷ್ಟೋ ಇರ್ಬೋದು ರೀ ಸ್ವಾಮಿ. ಅವ್ರಿಗೆ ಬೇರೆ ಒಂದು ಅಪಾಯಿಂಟ್ಮೆಂಟ್ ಇರ್ಬೋದು, ಇಲ್ಲ ಒಂದು ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕಾಗಿತ್ತು. ದೇರ್ ಆರ್ ಸೋ ಮೆನಿ ರೀಸನ್ಸ್. ಅದಿಲ್ಲದೆ ಇಲ್ಲ ಅವ್ರ ಮನೆಗೆ ಬಂದಿಲ್ಲ, ಆದ್ರಿಂದ ನಾನು ರಿಸೈನ್. ಒಂದು ಕನ್ಫ್ಯೂಷನ್ ಉಂಟಾಗ್ತಾ ಇದೆ ಉಮರ್ ಶರೀಫ್ ಅವ್ರ ಮಾತಿಂದ ನನಗೆ. ಅಬ್ದುಲ್ ಜಬ್ಬಾರ್ ಅವರೇ, ನೀವು ಎಂತ ಲೀಡರ್ ಆಗಿರ್ಬೇಕಿತ್ತು, ನೀವೇನು ಇಂತಹ ಒಂದು ಚಿಕ್ಕ ಮಕ್ಕಳ ತರ ನೀವು ರಿಸಿಗ್ನೇಷನ್ ಮಾಡಕ್ಕೆ ನಿಮ್ಮನ್ನ ನಿಮ್ಗೆ ತಗೊಂಡ್ ಬಂದ್ರು?
ಇಲ್ಲ ಇಂಥ ಒಂದು ನಿರ್ಧಾರ ತಗೊಳಕ ಬಚ್ಚೋ ಕೆ ಜೈಸೆ ಹರ್ಕತ್ ಕರ್ರೆ ಬೈ, ಇದು ಉರ್ದುನಲ್ಲಿ ಹೇಳ್ಬೇಕಂದ್ರೆ ಹಿಂಗೆ ಹೇಳ್ಬೇಕಂತ ಚಿಕ್ಕ ಮಕ್ಕಳ ತರ ಅವರು ಬಂದು ನಿರ್ಧಾರ ತಗೊಳ್ಳಿ ನಮ್ಗೆ ಅಸಹ್ಯ ಅನ್ಸುತ್ತೆ. ವಾಟ್ ಈಸ್ ದ ರೀಸನ್ ನೋಡ್ರಿ, ಅಲ್ಲ ಬೇರೆ ಏನೋ ಇರ್ಬೋದಲ್ಲ ಸರ್, ನೋಡಿ ಪಕ್ಷದಿಂದ ಇದು ಕಾಂಗ್ರೆಸ್ ಸುರ್ಜೇವಲ, ವೈ ಇಸ್ ಹಿ ಪೋಕಿಂಗ್ ಹಿಸ್ ನೋಸ್ ಇನ್ ಟು ರೀಜನಲ್ ಪೊಲಿಟಿಕ್ಸ್ ಸೋ ಮಚ್? ಇಲ್ಲಿರೋತಕ್ಕಂಥ ಪ್ರಾಬ್ಲಮ್ ಅನ್ನ ಇಲ್ಲಿರೋತಕ್ಕಂಥವ್ರು ಅದಕ್ಕೆ ಬಗೆಹರಿಸಕ್ಕೆ ಅವ್ರ ಮುಂದೆ ಬರಲಿ. ಅಲ್ಲಿ ಇದ್ಕೊಂಡು ಜಮೀರ್ ಅಹಮದ್ ಮೇಲೆ ಮೊನ್ನೆ ಏನೋ ಒಂದು ತಪ್ಪಾಗಿ ಮಾತಾಡ್ಬಿಟ್ಟು ಇವತ್ತು ಬಂದು ಹೀಸ್ ಅವ್ರ ಹೀರೋ ಅಂತ ಹೇಳ್ಕೊಳ್ತಾರೆ. ಯಾರು? ಸೇಮ್ ಸುರ್ಜೇವಾಲ. ಇವಾಗ ಅರ್ಥ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ನೀವು ಈ ಡಬಲ್ ಸ್ಟ್ಯಾಂಡರ್ಡ್ಗಿಂತ ಯಾಕೆ ನಿಮ್ ವರ್ಡ್ ಮೇಲೆ ನೀವೇ ಬೆಲೆ ಕೊಡ್ತಿಲ್ಲ? ನಿನ್ನೆ ಒಂದು ಮಾತಾಡ್ತಿದ್ರಿ, ಇವತ್ತೊಂದು ಮಾತಾಡ್ತೀರಿ. ಸರಿಯಾಗಿ ಅದನ್ನ ಅರ್ಥೈಸ್ಕೊಂಡು, ಅದಕ್ಕೆ ರಾಜಕಾರಣ ಅನ್ನೋದಲ್ವಾ ಸರ್? ಅದಕ್ಕೆ ಅಂದ್ರೆ ನೋಡಿ, ಕಾಂಗ್ರೆಸ್ ನೀವು ಹೇಳಿದ್ರಿ ವಿ ಹ್ಯಾವ್ ಸಫರ್ಡ್ ಅ ಲಾಟ್, ಮುಸ್ಲಿಂ ಸಮಾಜ ಬಂದು ಕಾಂಗ್ರೆಸ್ ಅಡಿಯಲ್ಲಿ ಬಹಳ ಸಫರ್ ಆಗಿದ್ದೀವಿ ಅಂತ. ನೀವು ಇವಾಗ ಜಸ್ಟ್ ಅವ್ರ ಹತ್ರ ಮಾತಾಡ್ತೀರಿ, ಮಾತಾಡುವಾಗ ನಾನು ಹೇಳಿದ್ರೆ ನೋಡಿ, ಕಾಂಗ್ರೆಸ್ ಏನು ನಮ್ಗೇನು ದೋಸ್ತಿಲ್ಲ, ಫಾರ್ ಎವರ್ ದೋಸ್ತಾಗಿರೋದಂತ ಏನಿಲ್ಲ. ಇವತ್ತಿಗೆ ನಮ್ಗೆ ಬೇಕಾಗಿದೆ ಅಂತ ಒಂದೇ ಕಾರಣಕ್ಕೋಸ್ಕರ ಅವ್ರು ವೋಟ್ ಮಾಡಿದ್ರು. ನಾನು ರೋಡ್ ಸರಿಗಿಲ್ಲ, ಏನು ರೋಡ ಇದು? ಹೈವೇ ರೋಡ್ನಲ್ಲಿ ನೋಡಿ, ಮೇನ್ ರೋಡ್ನಲ್ಲಿ ಎಲ್ಲ ಕಡೆನೂ ಇದಿದೆ, ದೇರ್ ಏನು ಪಾಟ್ ಹೋಲ್ಸ್ ಇದೆ ಸ್ವಾಮಿ. ಏನು ಎಷ್ಟೋ ಜನರು ಕೆಳಗೆ ಬೀಳ್ತಾ ಇದ್ದಾರೆ, ಅದ್ರ ಬಗ್ಗೆ ಇವ್ರಿಗೇನು ಇದಿಲ್ಲನಾ, ಕಾಲೇಜ್ ಇಲ್ಲ? ವಾಟ್ಸ್ ಹ್ಯಾಪ್ನಿಂಗ್? ಎಲ್ಲ ಕಡೆನೂ ಎಲ್ಲೋ ಒಂದು ಕಡೆ ಇವ್ರಿಗೆ ನೋಡಿ ಗಾರ್ಬೇಜು ಕ್ಲಿಯರೆನ್ಸ್ ಆಗ್ತಿದ್ಯಾ? ನನಗೇನೋ ವಿ ಆರ್ ಮಿಸ್ಸಿಂಗ್ ಎಸ್ ಎಂ ಕೃಷ್ಣ ಅಟ್ಲೀಸ್ಟ್ ಅವ್ರು ಮಾತಾಡ್ತಿದ್ರು, ವಿ ವಿಲ್ ಮೇಕ್ ಏನು ಬ್ಯಾಂಗ್ಳೂರ್ ಸಿಟಿ ಸಿಂಗಪೂರ್ ಅಂತ ಒಂದು ಮಾತು ಹೇಳಿದ್ರು. ವಿ ಲವ್ ಎಸ್ ಎಂ ಕೃಷ್ಣ ಫಾರ್ ದಟ್. ಬಟ್ ಸಿ ಸಿದ್ದರಾಮಯ್ಯ ಅವರೇ, ಎಷ್ಟೋ ಮಾತಾಡಿದಿರಿ, ನಿಮ್ಮ ಮೇಲೆ ಅತಿ ಗೌರವ ಇದೆ, ಬಟ್ ವಿ ಆರ್ ನಾಟ್ ಸೀಯಿಂಗ್ ದ ರಿಸಲ್ಟ್ಸ್. ಓಕೆ, ಅಲ್ಲ ಅಂದ್ರೆ ನನಗೆ ಒಂದು ಕನ್ಫ್ಯೂಷನ್ ಆಗ್ತಿದೆ ಸರ್. ಉಮರ್ ಶರೀಫ್ ಸರ್, ಲೀಡರ್ಸ್ ಬೇಕಿಲ್ಲ, ಉಮರ್ ಶರೀಫ್ ನಮ್ಮ ರಾಜ್ಯಕ್ಕೆ ನೀವೇನ್ ಮಾಡ್ತೀರಾ ಅದೇ ನನಗೆ ಬೇಕಾಗಿರೋದು. ಉಮರ್ ಶರೀಫ್ ಸರ್, ಐ ಡೋಂಟ್ ವಾಂಟ್ ಮುಸ್ಲಿಂ ರೆಪ್ರೆಸೆಂಟೇಷನ್, ಐ ವಾಂಟ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಉಮರ್ ಶರೀಫ್ ಯಾರೇ ಆಗ್ಲಿ ಮಾಡ್ಲಿ. ಐ ಗಾಟ್ ಇಟ್. ನಿಮಗೆ ಸಮಾಜವನ್ನು ಜ್ಞಾಪಿಸ್ಕೊಂಡಾಗ ಏನಪ್ಪ ಇವರು ಅಧಿಕಾರದಲ್ಲಿದ್ದಾರೆ, ಆಡಳಿತ ನಡೆಸ್ತಾ ಇದ್ದಾರೆ, ಬರೀ ಸ್ವಾರ್ಥ, ದುಡ್ಡು, ಜಾತಿ ಇದರಲ್ಲೇ ಮುಳುಗಿ ಹೋಗ್ತಾ ಇದ್ದಾರೆ ಅನ್ನುವ ಕನ್ಸರ್ನ್ ನನಗೆ ಗೊತ್ತಾಗ್ತಾ ಇದೆ. ಓಕೆ, ಐ ಅಪ್ರಿಷಿಯೇಟ್ ಇಟ್. ಆದರೆ ಸರ್, ಒಂದು ಕನ್ಫ್ಯೂಷನಲ್ಲಿ ಇಟ್ರಿ, ಇಷ್ಟೆಲ್ಲ ಕಾಂಗ್ರೆಸ್ಸಿಗೆ ಬೈತಾ ಇದ್ರು ಕೂಡ. ಹೌದು, ಹೇಳಿ, ನಾನು ಏನು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಹೇಳ್ಬಿಡಿ. ನಿಮ್ ಪ್ರಶ್ನೆ ಗೊತ್ತಾಯ್ತು. ಹೇಳಿ. ಎಲ್ಲ ನೀವು ಕಾಂಗ್ರೆಸ್ ನ ಬೈತಾ ಇದ್ರು, ಅವ್ರನ್ನ ಬಿಟ್ಕೊಡದೆ ನೀವು ಅವ್ರಿಗೆ ಎರಡು ಪಾಯ್ಸನ್ ಇದೆ ಸ್ವಾಮಿ. ಒಂದು ಬಂದು ಬಿಜೆಪಿ ಪಾಯ್ಸನ್, ಬಹಳ ಸ್ಟ್ರಾಂಗ್ ಪಾಯ್ಸನ್. ಇನ್ನೊಂದು ಕಾಂಗ್ರೆಸ್ ಪಾಯ್ಸನ್, ಸ್ವಲ್ಪ ಸಾಫ್ಟ್ ಆಗಿದೆ. ಸರಿ, ಸ್ವಲ್ಪ ಕಾಲ ನಾವು ಬದುಕಬಹುದು, ಇದನ್ನ ನಾವು ತಗೊಳ್ಳೋಣ. ಇದು ಬೇಡ, ಇವಾಗ ಬಿಜೆಪಿ ಅಂತೂ ಇವಾಗ ಬೇಡ, ಸ್ವಲ್ಪ ಬದುಕಬೇಕು ನಾವು, ಮುಸಲ್ಮಾನರು ನಾವು ಕೂಡ ಬದುಕಬೇಕು. ಈ ಹಿಜಾಬು, ಹಲಾಲು, ಈ ಟಾಪಿಕ್ ನಮ್ಗೆ ಬೇಡವೇ ಬೇಡ. ಅಟ್ಲೀಸ್ಟ್ ನಾವು ಬದುಕಕ್ಕೆ ಯಾವ್ದಾವ್ದೋ ಒಂದು ಪಾರ್ಟಿ ಬಂದ್ರೆ ಸಾಕಾಗತ್ತೆ ಅಂತ. ಭಾರತೀಯ ಜನತಾ ಪಕ್ಷದಲ್ಲೂ ಮುಸ್ಲಿಮರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಧರ್ಮದ ಹೆಸರಲ್ಲಿ ಮಂದಿರ ಮತ್ತೆ ಮಸೀದಿಯ ಡಿಬೇಟ್ ನಮ್ಗೆ ಬೇಡ. ಫೈನ್ ಗಾಟ್ ಇಟ್. ಅಂದ್ರೆ ಇದೇ ಚರ್ಚೆ ಆಗ್ಬೇಕಾಗಿರೋದು. ಈಗ ಅಹಿಂದ ಭದ್ರಕೋಟೆ ಢಮಾರೋ ಗಿಮಾರೋ ಅನ್ನುವ ನೆಪದಲ್ಲಿ ನಾವು ಒಂದಿಷ್ಟು ಒಳ್ಳೆ ವಿಚಾರವನ್ನು ಮಾತನಾಡಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀವಿ. ಫೈನ್. ಆ್ಯಕ್ಚುಲಿ ಅದು ನೆವರ್ ಎಂಡಿಂಗ್ ಡಿಬೇಟ್ ಅಂತ ಅನಿಸುತ್ತೆ ಆ ವಿಚಾರಕ್ಕೆ ಹೋದರೆ. ಶಹಬಾಜ್ ಖಾನ್ ಅವರು ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರಿ, ಏನು ನಿಮ್ಮ ಅನುಭವ ಏನಲ್ಲಿ ಸರ್? ಈಗ ಉಮರ್ ಸರ್ ಹೇಳಿದ್ರು, ಅವ್ರು ಹೇಳಿದ್ರು ಎಲ್ಲ ಯಾವ ಪಾಯಿಂಟ್ಸ್ ಇಷ್ಟ ಆಗಿದೆ, ಯಾವ ಪಾಯಿಂಟ್ಸ್ ಇಷ್ಟ ಆಗಿಲ್ಲ ಅದೇ ಹೇಳಿದ್ರು ಅವರು. ನನಗೆ ಅವ್ರು ಹೇಳಿದ್ದು, ನೀವು ಮುಸಲ್ಮಾನರಿಗೆ ಹಿಂಗೆ ಹೇಳ್ತಾ ಇದ್ದೀರಾ ಅಂತ ನೀವು ಕೈ ತೋರಿಸಿದ್ರು. ಹೌದು, ಇದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆಗೊಡಿತಂತೆ, ಹಂಗಾಗುತ್ತೆ ಸರ್ ಅದು. ನಿಜಾನೇ. ನಿಮ್ಮ ಈ ತೀವ್ರತೆ, ಈ ಸ್ಟ್ಯಾಂಡ್, ಈ ಒಂದು ಧೋರಣೆ, ಈ ಒಂದು ಇಂಟೆನ್ಷನ್ ಎಲ್ಲಿವರೆಗೂ ಅನ್ನೋದು ನಮ್ಮ ಪ್ರಶ್ನೆ. ಹೌದು ಸರ್. ಈಗ ಏನಾಗುತ್ತಂದ್ರೆ, ಈಗ ನೋಡಿ, ಅಲ್ಲಿ ನೀವೊಂದು ಇಂಟರ್ವ್ಯೂ ತೋರಿಸಿದ್ರಿ, ಉಬೇದುಲ್ಲಾ ಶರೀಫ್ ಅವರು. ಹೌದು, ಅವರು ಮುಸಲ್ಮಾನರು ಮುಖಂಡರು ಅಲ್ಲ, ಕಾಂಗ್ರೆಸ್ ಮುಖಂಡರು ಅಲ್ಲ, ನನ್ನ ಪಕ್ಷದ MP ಎಲೆಕ್ಷನ್ ಅಲ್ಲಿ ಏಜೆಂಟ್ ಆಗದವರು ನನ್ನ ಹತ್ರ ಪ್ರೂಫ್ ಸಮೇತ ಇದೆ. ಈಗ ಯಾಕಂತ ಹೇಳಿದ್ರೆ ಅವರು KPCC ಮೆಂಬರ್. ನಾನು ಇನ್ನೊಂದ್ಸತಿ ರಿಪೀಟ್ ಮಾಡ್ಬಿಡ್ತೀನಿ. ಅವರು ಉಬೇದುಲ್ಲಾ ಶರೀಫ್ ಅವರು ಮುಸಲ್ಮಾನ್ ಮುಖಂಡರು ಅಲ್ಲ, ಓಕೆ, ಕಾಂಗ್ರೆಸ್ ಮುಖಂಡರು ಅಲ್ಲ. 30 ವರ್ಷ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಹೇಳೋರು, ನಾನು ದುಡ್ದಿದ್ದೀನಿ ಪಕ್ಷಕ್ಕಂತ ಹೇಳೋರು. ಇದೇ ಉಬೇದುಲ್ಲಾ ಶರೀಫ್ ಅವರು MP ಎಲೆಕ್ಷನ್ ಅಲ್ಲಿ ನನ್ನ ಪಕ್ಷದ ಕ್ಯಾಂಡಿಡೇಟ್ ಏಜೆಂಟ್ ಆಗ್ತಾರೆ, ನನ್ನ ಹತ್ರ ಪ್ರೂಫ್ ಇದೆ. ಅದು ಯಾರು ನಾವು ಸೈನ್ ಹಾಕಿರೋ ಅಂತದಲ್ಲ, ರಿಟರ್ನಿಂಗ್ ಆಫೀಸರ್ ಸೈನ್ ಹಾಕಿರೋದು. ಆವಾಗ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಹೇಳಿ ಕಳ್ಸಿದ್ರ ಸರ್ ಆ ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡಿ ಅಂತ?
ಆವಾಗ ಕಾಂಗ್ರೆಸ್ ನಿಮ್ ಕೈ ಬಿಟ್ಟಾಗ ನಮ್ ಪಕ್ಷ ಬೇಕಿತ್ತು. ಕೇಳಿ, ಜೆಡಿಎಸ್ ನ ರಾಜು ಗೌಡ ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಜೊತೆ ಫೋನ್ ಜಾಯಿನ್ ಆಗ್ತಾರೆ, ಕನೆಕ್ಟ್ ಮಾಡ್ತಾರೆ. ಎಸ್ ಸರ್, ಹೇಳಿ. ಆವಾಗ ಜಮೀರ್ ಅಹಮದ್ ಖಾನ್ ಅವ್ರು ಇವ್ರಿಗೆ ಹೇಳಿದ್ರ, ನೀವು 30 ವರ್ಷ ಕೆಲಸ ಮಾಡಿದೀರಾ, ಈಗ ಸಾಕಾಗೋಯ್ತು, ಈಗ CM ಶಾಬಾಸ್ ಖಾನ್ ಜೊತೆ ಹೋಗಿ ಅಂತ ಹೇಳಿದ್ರ, ಅಥವಾ ನಿಮ್ಮ ಅವಶ್ಯಕತೆಗೆ ಬಳಸ್ಕೊಳ್ಳೋ ಅಂತ ಪಕ್ಷ ಕಟ್ಟಿದ್ದೀನ ನಾನು, ಇಲ್ಲ ನಿಮ್ಗೆ ಯಾವಾಗ ಬೇಕೋ ಅವಾಗ ಬಳಸ್ಕೊಳ್ಳಕ್ಕೆ, ಯಾವಾಗ ಬೇಕೋ ಅವಾಗ ಬಿಡಕ್ಕೆ, ಇದನ್ನ ನಾವು ಮುಸಲ್ಮಾನ್ರ ನಮ್ಗೇನ್ ಟಿಶ್ಯೂ ಪೇಪರ್ ಅಂತ ಅನ್ಕೊಂಡಿದ್ದೀರಾ ನೀವು? ಸತ್ಯ ಹೇಳಿದವರು ಉಮರ್ ಶರೀಫ್ ಅವ್ರು ನಮ್ಗೆ ಸ್ವಲ್ಪ ಖಾರವಾಗಿ ಅವ್ರು ಏನ್ ಹೇಳಿದ್ರು, 2 ಪೈಸನ್, ಒಂದು ತಿಂದ್ರೆ ಇಸ್ಪಾಟಲ್ ಸಾಯ್ತೀವಿ, ಒಂದು ಸ್ಲೋ ಪೈಸನ್ ಕಾಂಗ್ರೆಸ್, ಇದು ಸ್ಲೋ ಪೈಸನ್. ಇವರು ಬಿಜೆಪಿ ಅವರಾದ್ರೂ ಹಿಂದೆಯಿಂದ ಹೊಡಿತಾರೆ ಅಂತ ಹೇಳ್ತಾರೆ ಕಾಂಗ್ರೆಸ್ ಅವರು. ಇವರು ಹೊಡೆಯೋದನ್ನ ನಮ್ಗೆ ಕಾಣಿಸೋದೇ ಇಲ್ಲ ಸರ್. ಈಗ 4% ರಿಸರ್ವೇಶನ್ ಫಸ್ಟು ನಮ್ಗೆ ದೇವೇಗೌಡಜಿ ಅವರು ತಂದ್ಕೊಟ್ರು. ಈ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ, ಈ ದೇಶದ ಪ್ರಧಾನಿ ನಮ್ಮ ರಾಜ್ಯ ಕೊಟ್ಟಂತ ಕೊಡುಗೆ ಅದು. ಇದನ್ನ ನಾವು ಮರೆಯಕ್ಕಾಗಲ್ಲ. ಯಾಕಂದ್ರೆ ಅವರು JDS ಅಲ್ಲ, ಅವರು JDS ಬಿಟ್ಟು ಬಿಜೆಪಿಗೆ ಹೋಗ್ಬಿಟ್ರಲ್ಲ, ಜೊತೆಗಾಗ್ಬಿಟ್ರಲ್ಲ ಅಂತ ಆ ಮತ್ತು ವಿಚಾರ ಅಲ್ಲ ಸರ್. ಇಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ, ಸಿದ್ದರಾಮಯ್ಯ ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ಮುಂಚಿನ ಸರ್ಕಾರ, ಇದಕ್ಕಿಂತ ಮುಂಚೆ ಕಟ್ಟದಂತ ಸರ್ಕಾರದಲ್ಲಿ ಸಿದ್ದರಾಮಯ್ಯನವ್ರನ್ನ ನಂಬ್ತಾ ಇದ್ರು. ಆದ್ರೆ ಈಗ ಕೈಗೊಂಬೆ ಆಗಿದ್ದಾರೆ ಸಿದ್ದರಾಮಯ್ಯ ಅವರು. ಅವ್ರ ಕೈಲಿ ಶಕ್ತಿ ಇಲ್ಲ. DK ಪವರ್ ತೋರಿಸ್ತಾರೆ, ಇವರು ಡಿ ಕಾಂಗ್ರೆಸ್ ಒಂದಾಗಿದೆ, ಎಸ್ ಕಾಂಗ್ರೆಸ್ ಒಂದಾಗಿದೆ, ಈಗ ನಂದು ಒಂದ್ ಕಲರ್ ಇದೆಯಲ್ಲ, ಇದು ಒಂದು ಯಂಗ್ಸ್ಟಾರ್ ಕಾಂಗ್ರೆಸ್ ಆಗಿದೆ. ಈ ತರ ಮಾಡ್ಕೊಂಡು ಇವರು ನಮ್ದು ಯಂಗ್ಸ್ಟಾರ್ ಕಾಂಗ್ರೆಸ್ ಇದು. ಯಾಕಂದ್ರೆ ಕಾಂಗ್ರೆಸ್ ಅಂದ್ರೆ ಒಂದು ಗ್ರೂಪ್ ಅಷ್ಟೇ, ನಮ್ ಜನ ತಿಳ್ಕೊಂಡಿರೋದ್ ಪಕ್ಷ ಅಂತ ಹೇಳಿ. ಅಂದ್ರೆ ಅನಿಸ್ತಾ ಇಲ್ವಾ ನಿಮ್ಗೆ, ನಿಮ್ಮ ಈ ಭಿನ್ನಾಭಿಪ್ರಾಯಗಳೇ ಪಕ್ಷವನ್ನ ಒಡೆದು ಯಾವುದೇ ಒಂದು ಒಳ್ಳೆ ಸಾಲಿಡ್ ರಿಸಲ್ಟ್ ಕೊಡಕ್ ಸಾಧ್ಯ ಆಗ್ತಾ ಇಲ್ಲ, ಜನರನ್ನ ನಾವು ಕನ್ಫ್ಯೂಸ್ ಮಾಡ್ತಾ ಇದೀವಿ ಅಂತ ಅನಿಸ್ತಾ ಇಲ್ವಾ? ಸಾಲಿಡ್ ರಿಸಲ್ಟ್ ಕೊಡಕ್ಕೆ ದೇವೇಗೌಡರು ಒಳ್ಳೆ ಮಾತನ್ನ ಹೇಳಿದ್ರು, ಅದ್ರ ಬಗ್ಗೆ ಮಾತಾಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ JDS ರಾಜ್ಯ ವಕ್ತಾರರಾಗಿರುವಂತಹ ಮತ್ತು ಪತ್ರಕರ್ತರು ಆಗಿರುವಂತಹ ರಾಜು ಗೌಡ ಅವರು ನಮ್ಮ ಜೊತೆ ಫೋನ್ ಜಾಯ್ನ್ ಆಗಿದ್ದಾರೆ. ರಾಜು ಗೌಡ ನಮಸ್ಕಾರ, ರಾಘವ್ ಸೂರ್ಯ ಮಾತಾಡ್ತಾ ಇದ್ದೀನಿ. ನಮಸ್ತೆ ರಾಘವ್, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ, ಹೇಳಿ. ಎಸ್, ಈಗ ನೀವು ಭಾರತೀಯ ಜನತಾ ಪಕ್ಷದ ಜೊತೆಗಿರುವಂಥ, ಅಂದರೆ ಮೈತ್ರಿ ಪಕ್ಷ ಅಂತ ಕರಿಬೋದು, JDSನ ರಾಜ್ಯ ವಕ್ತಾರರಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದೀರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆದ ಮೇಲೆ ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳಿದ್ದಾವಲ್ಲ, ಅದರಲ್ಲೂ ಮುಸ್ಲಿಂ ಮುಖಂಡರ ನಡುವೆ ನಡೀತಾ ಇರುವಂಥ ಒಳಜಗಳಿರಬಹುದು ಅಥವಾ ಕಾಂಗ್ರೆಸ್ನ ನಡವಳಿಕೆಗಳಿರಬಹುದು, ಅವರ ಧೋರಣೆ ದೊಡ್ಡ ಮಟ್ಟದ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಈ ವಿಚಾರವನ್ನು ಇಟ್ಕೊಂಡು ನಾವು ಇವತ್ತು ಚರ್ಚೆ ಮಾಡುವಾಗ ಮುಸ್ಲಿಂ ವಿದ್ವಾಂಸರಾಗಿರುವಂಥ ಉಮರ್ ಶರೀಫ್ ಅವರು ಹೇಳ್ತಾರೆ, BJP ಅನ್ನೋದು ಕಂಪ್ಲೀಟ್ ಪಾಯ್ಸನ್, ಫಾಸ್ಟ್ ಪಾಯ್ಸನ್, ಕಾಂಗ್ರೆಸ್ ಅನ್ನೋದು ಸ್ಲೋ ಪಾಯ್ಸನ್. ಅದರ ಜೊತೆಗೆ ಇನ್ನೊಬ್ಬ ಮುಸ್ಲಿಂ ಮುಖಂಡರು ಹೇಳ್ತಾರೆ, ಯಂಗ್ಸ್ಟರ್ ಎಂಪವರ್ಮೆಂಟ್ ಪಾರ್ಟಿಯ ಶಹಬಾಜ್ ಖಾನ್ ಹೇಳ್ತಾರೆ, ದೇವೇಗೌಡರು ನೋಡ್ರಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ಅಂದರೆ ನಾನೇನು ಹೇಳೋಕೆ ಹೊರಟಿದ್ದೀನಿ ಅಂತ ಹೇಳಿದರೆ, ಇಂತಹ ಪಕ್ಷದ ಜೊತೆಗೆ ಕೋಮು ದಳ್ಳೂರಿಯನ್ನು ಹುಟ್ಟಾಕತ್ತೆ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲ್ಲ ಅಂತ ಹೇಳುವ ಭಾರತೀಯ ಜನತಾ ಪಕ್ಷದ ಜೊತೆಗೆ ನೀವು ಸಖ್ಯ ಬಳಸಿದ್ದೀರಲ್ಲ, ನೀವು ಯಾವ ಬೇಳೆ ಬೇಯಿಸ್ಕೊಳ್ಳೋಕೆ ಅನ್ನೋದು ಅವರ ಇಂಡೈರೆಕ್ಟ್ ಕ್ವೆಶ್ಚನ್ ಆಗಿದೆ. ವಾಟ್ಸ್ ಯುವರ್ ಆನ್ಸರ್? ಮೊಟ್ಟ ಮೊದಲನೇದಾಗಿ ಅವರವರ ಆಂತರಿಕ ವಿಚಾರಗಳು, ಅವ್ರ ಮನಸ್ಸಿನ ಸ್ಥಿತಿಗಳನ್ನ ಹೇಳ್ತಾರೆ. ಒಂದ್ಸತಿ ಉಮರ್ ಶರೀಫ್ ಈಗ ಮಾತಾಡಿದ್ರು, ನೀವ್ ಹೇಳಿದ್ದನ್ನ, BJP ಪಾಯ್ಸನ್, ಕಾಂಗ್ರೆಸ್ ಸ್ಲೋ ಪಾಯ್ಸನ್ ಅಂತ. ನಮ್ ಕಡೆ ಒಂದ್ ಗಾದೆ ಮಾತು ಹೇಳ್ತಾರೆ, ಒಲ್ಲದ ಗಂಡನ್ಗೆ ಮೊಸರಲ್ಲೂ ಕಲ್ಲಂತೆ. ಅವ್ರಿಗೇನಾಗ್ತಾ ಇದೆ, ಕಾಂಗ್ರೆಸ್ ಮೇಲೂ ಬೇಸರ, BJP ಮೇಲೂ ಬೇಸರ, ಇಡೀ ರಾಜಕೀಯದ ಮೇಲೆ ಅವ್ರಿಗೆ ಬೇಸರ ಶುರುವಾಗಿದೆ. ಬೇಸರ ಯಾಕೆ ಶುರುವಾಗಿದೆ ಅಂದ್ರೆ, ಒಂದು ಕಾಲಘಟ್ಟದಲ್ಲಿ ನಮ್ಮ ಜೊತೆ ಸಖ್ಯದಲ್ಲಿದ್ದಾಗ ಮುಸಲ್ಮಾನರು ಓಟು, ಈ ಕಳೆದ ಎಲೆಕ್ಷನ್ ನಲ್ಲಿ ನಮ್ಗೆ ಪ್ರತಿ ಎಲೆಕ್ಷನ್ ನಲ್ಲಿ 6-7%, 8% ಮುಸಲ್ಮಾನರು ಓಟು ನಮಗ್ ಬೀಳ್ತಿತ್ತು. ಕಳೆದ ಎಲೆಕ್ಷನ್ ನಲ್ಲಿ ನಾವ್ ಯಾರ ಜೊತೆನೂ ಟೈಅಪ್ ಆಗಿರ್ಲಿಲ್ಲ. ಇವ್ರೇನ್ ಮಾಡಿದ್ರು, ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು. ಕಾಂಗ್ರೆಸ್ಗೆ ವೋಟ್ ಮಾಡಿದ್ರು. ಇದೇ ಮುಸಲ್ಮಾನರು ಪರವಾಗಿ ದೇವೇಗೌಡರು ಕೊಟ್ಟಂತ 4% ಮೀಸಲಾತಿಗಳನ್ನ ಅವ್ರೆಲ್ಲೂ ನೆನ್ಸ್ಕೊಳ್ಳಿಲ್ಲ. ದೇವೇಗೌಡರು ಸುಮಾರು ಬಾರಿ ರಾಜ್ಯಾಧ್ಯಕ್ಷನ್ ಮಾಡಿದ್ರು, ಅದನ್ನ ನೆನ್ಸ್ಕೊಳ್ಳಿಲ್ಲ. ಮಾಡಿದನ್ನೆಲ್ಲ ಮರೆತು ಬಿಟ್ಟು ಈಗ ಮಾಡದೇ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದಾರೆ. ಈಗ ನಾವು BJP ಜೊತೆ ಸಖ್ಯದಲ್ಲಿ ಇದೀವಿ ಅಂದ್ರೆ ಸಮಸ್ಯೆ ಏನು? ಇವ್ರು ಕಾಂಗ್ರೆಸ್ ಸಖ್ಯಕ್ಕೆ ಹೋದ್ರಲ್ಲ. ಓಕೆ ರಾಜಗೌಡ್ರೆ, ಕರೆಕ್ಟ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರೆ, ಆಡ್ ಆನ್ ಟು ದಟ್ ಐ ವಿಲ್ ಅಲೋ ಯು ಟು ಆನ್ಸರ್. ಎಲ್ಲೋ ಅನಿಸ್ತಾ ಇಲ್ವಾ, ನಾವು ಭಾರತೀಯ ಜನತಾ ಪಕ್ಷದ ಜೊತೆಗೆ ಸೇರ್ಕೊಂಡು ಮುಂದಿನ ದಿನಗಳಲ್ಲೂ ಕೂಡ ನಾವು ಮುಸ್ಲಿಂ ಮತಗಳನ್ನ ಕಳೆದುಕೊಳ್ತೀವಿ ಅನ್ನೋ ಭೀತಿ ನಿಮಗಿಲ್ವಾ? ಇಲ್ಲದಾಗ ನಿಮ್ಗೆ ಇನ್ನೂ ಒಂದ್ ಸತಿ ಹೇಳ್ತೀನಿ ಕೇಳಿ. BJP ನಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ. ನಾನು ಅದನ್ನ ಸ್ಪಷ್ಟವಾಗಿ
ಸ್ಪಷ್ಟೀಕರಿಸ್ತೀನಿ. ಮುಖ್ತಾರ್ ಅಬ್ಬಾಸ್ ನಖ್ವಿ ಅಂತ ಹೇಳಿ ಒಬ್ಬ ರಾಷ್ಟ್ರೀಯ ಉಪಾಧ್ಯಕ್ಷನ್ ಮಾಡಿದ್ರು, ಮುಸಲ್ಮಾನನೊಬ್ಬನ್ನ. ಸಾಕಷ್ಟು ಜನ ಮುಸಲ್ಮಾನರು ಕೂಡ ಬಿಜೆಪಿನಲ್ಲಿ ಟಿಕೆಟ್ ತಗೊಂಡಿದ್ದಾರೆ. ಸಾಕಷ್ಟು ಜನ ಮುಸಲ್ಮಾನರು ಸಾಕಷ್ಟು ಜನ ಅಲ್ಲ, ಕೆಲವರು ಕೆಲವರು ಆಯ್ತು. ಸಾಕಷ್ಟು ಜನ ಅಂದ್ರೆ ಕೆಲವರು ಅಂದ್ರೆ 1, 2, 3 ಅಂತ ಅಲ್ಲ, ನೂರಾರು ಜನ ಇದ್ದಾರೆ. ಮೊನ್ನೆ ಮುಸಲ್ಮಾನರು ದುಬೈನಲ್ಲಿ ಏರ್ ಸ್ಟ್ರೈಕ್ ಆದಂತ ಸಂದರ್ಭದಲ್ಲೂ ಕೂಡ ಮುಸಲ್ಮಾನರು ಹೇಳಿದ್ರು, ಮೋದಿ ಅವ್ರನ್ನ ಹೊಗಳಿದ್ರು. ಈಗ ನಾನ್ ಹೇಳೋದೇನಂದ್ರೆ, ಆಗ್ಲೇ ಒಂದು ಗಾದೆ ಮಾತು ಕೂಡ ಹೇಳಿದೆ, ಒಲ್ಲದ ಗಂಡನ್ ಮೊಸರು ಕಲ್ಲು ಅಂತ. ಕಾಂಗ್ರೆಸ್ ಪರವಾಗಿದ್ದವ್ರಿಗೆ ಪಾಪ ಈ ಕಾಂಗ್ರೆಸ್ನವ್ರು ಕುತ್ತಿಗೆ ಹಿಡ್ದು ಆಚೆ ಹೇಳ್ತಾ ಇದ್ದಾರೆ. ನೋಡ್ರಿ, 80,000 ಮುಸಲ್ಮಾನರು ಇರುವಂತ ದಾವಣಗೆರೆನಲ್ಲಿ ಒಂದ್ ಟಿಕೆಟ್ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಮುಸಲ್ಮಾನ್ರು ಏನ್ರಿ ಮಾಡ್ಬೇಕು? ಪಾಪ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದ್ರೆ, ಅವ್ರಿಗೆ ಕಾಂಗ್ರೆಸ್ನವರೆಲ್ಲ ಬಿಜೆಪಿ ಭೂತ ತೋರಿಸಿದ್ದಾರೆ. ಹೋಗ್ಲಿ, ಕಾಂಗ್ರೆಸ್ ಸುಮಾರು 58 ವರ್ಷ ಕಾಲ ಭಾರತದಲ್ಲಿ ಆಡಳಿತ ಮಾಡ್ತಲ್ಲ, ಮುಸಲ್ಮಾನ್ರಿಗೆ ಯಾವ್ದನ್ನ ಒಂದು ಎಜುಕೇಶನ್ ವಿಚಾರದಲ್ಲಾದ್ರು ಏನಾದ್ರು ಸಪೋರ್ಟ್ ಮಾಡ್ತಾ? ಯಾವ್ದೇ ರೀತಿ ಅದು ಇಲ್ಲ. ಬರೀ ಮೂಗು ತುಪ್ಪ ಸವರಿರುವಂತ ಕೆಲಸಗಳು ಬಿಟ್ರೆ ಬೇರೆ ಏನು ಮಾಡಿಲ್ಲ. ಮೇಲ್ಪಂಕ್ತಿಗಾಗಿ ಕೂರ್ಸಿದ್ರು ಕೂಡ ಇವ್ರು ಅವರಿಂದನೇ ಹೋದ್ರು, ಹೌದಲ್ವಾ? ಮೇಲ್ಪಂಕ್ತಿಗಾಗಿ ಕೂರ್ಸಿದೀವಿ. ಮಿರಾಜುದ್ದೀನ್ ಪಟೇಲ್ ಆಗಿರ್ಬೋದು, ಇಬ್ರಾಹಿಂ ಆಗಿರ್ಬೋದು, ಎಂತೆಂತವ್ರನ್ನೆಲ್ಲ ತಗೊಂಡ್ಬಂದು ಎಂತೆಂತ ಪೋಸ್ಟ್ ಕೂರ್ಸಿದೀವಿ. ಕಾಂಗ್ರೆಸ್ ನಲ್ಲಿ ಅಂತದ್ ಒಂದೊಂದು ತೋರಿಸ್ಲಿ ನೋಡೋಣ. ಯಾಕಿದ್ ಹಿಂಗಾಗಿದೆ? ವಾಟ್ ಇಸ್ ದ ಮಿಸ್ಸಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ನಿಮಗೆ? ಅಂದ್ರೆ ನೀವು ಇಷ್ಟೆಲ್ಲಾ ಪ್ರೀತಿ ತೋರಿಸಿದ್ರು, ಇಷ್ಟೆಲ್ಲಾ ಕಾಳಜಿ ತೋರಿಸಿದ್ರು, ಇಷ್ಟೆಲ್ಲಾ ನೀವು ರೆಡ್ ಕಾರ್ಪೆಟ್ ಹಾಕಿದ್ರು ಕೂಡ ಯಾಕೆ ಮುಸ್ಲಿಮ್ರು ನಿಮ್ ಜೊತೆಗೆ ಬರ್ತಾ ಇಲ್ಲ ಅಂತ ಅನ್ಸುತ್ತೆ ವೋಟ್ ವಿಚಾರಕ್ಕೆ? ಪರ್ಸೆಪ್ಷನ್ಸ್ ಏನಾಗ್ತಾ ಇದೆ, ಪಾಪ ಮುಸಲ್ಮಾನರನ್ನ ಒಂದು ಮಾಸ್ಕ್ ಹಾಕಿ ಇಟ್ಕೊಂಡಿದ್ದಾರೆ ಅಷ್ಟೇ ಕಾಂಗ್ರೆಸ್ನವರು. ಅವರು ಈಗ ನೋಡಿ, ಮುಸಲ್ಮಾನ ಕಾಂಗ್ರೆಸ್ನವರೇ ಬೈತಾ ಇದ್ದಾರೆ ರಾಜಗೌಡ್ರೆ. ಹೌದು, ಇವಾಗ ಬೈತಾ ಇದ್ದಾರೆ, ಇಲ್ಲಿವರೆಗೂ ಬೈದಿರ್ಲಿಲ್ವಲ್ಲ. ದಾವಣಗೆರೆ ಇಶ್ಯೂ ಆದ್ಮೇಲೆ ತಾನೆ. ಈಗ ನಮ್ ಕಡೆ ಒಂದ್ ಗಾದೆ ಮಾತು ಹೇಳ್ತಾರೆ, ಒಂದ್ ಗಂಡು ಹೆಣ್ಣು ಅಂತ ಗೊತ್ತಾಗ್ಬೇಕು ಅಂದ್ರೆ ಪಕ್ಷಿ ಮೇಲೆ ಕಾರ್ಬೇಕಲ್ಲ. ಅವ್ರು ಕೇಳಿಸ್ತಿದ್ಯಾ? ರಾಜಗೌಡ್ರೆ, ಉಮರ್ ಶರೀಫ್ ಮಾತಾಡ್ತಾ ಇದ್ದಾರೆ. ಹೇಳಿ ಉಮರ್ ಶರೀಫ್ ಬೈ. ರಾಜಗೌಡ ಅವರೇ ನಮಸ್ಕಾರ. ನಮಸ್ತೆ, ಹೇಳಿ. ಇವತ್ತಿಗೂ ನಾವು ಕಾಂಗ್ರೆಸ್ ಅನ್ನ ನಾವು ವಿರೋಧಿಸ್ತೀವಿ, ಆದ್ರೂ ಕೂಡ ನಮ್ಮ ವೋಟು ಸಿದ್ದರಾಮಯ್ಯಗೆ. ಯಾಕಂತ ಹೇಳಿದ್ರೆ, ಅಲ್ಲಿರೋತಕ್ಕಂಥ ದಾವಣಗೆರೆಯಲ್ಲಿ ಇರತಕ್ಕಂಥ ಲೋಕಲ್ ಇಶ್ಯೂನ ನಾವು ಸ್ಟೇಟ್ ಇಶ್ಯೂ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಅಲ್ಲಿರೋ ಪ್ರಾಬ್ಲಮ್ ಅಲ್ಲಿ ಅವರು ಸಾಲ್ವ್ ಮಾಡ್ಕೊತಾರೆ. ನೋಡಿ, ನಿನ್ನೆವರೆಗೂ ಮುಸ್ಲಿಂ ಓಲೈಕೆ ಮಾಡ್ತಿದ್ದಾರೆ, ಮುಸ್ಲಿಂ ಅಪೀಸ್ಮೆಂಟ್ ಮಾಡ್ತಿದ್ದಾರೆ ಅಂತ ಅಷ್ಟು ಬಟ್ಕೊಂಡ್ರು ಬಿ ಜೆ ಪಿ ಅವರು. ಇವತ್ತು ಮುಸ್ಲಿಮನ್ನ ಕೈ ಬಿಟ್ರು, ಪಾಪ ಅನ್ಸುತ್ತೆ ಅಂತ ಇವರು ಪಾಪ ಅನ್ಸಂತ ಹೇಳ್ಕೊಳ್ತಾರೆ. ಬಿ ಜೆ ಪಿ ಅವರು ಹೇಳ್ಕೊಳ್ತಾರೆ. ಇವರು ಒಂದು ಮಾತು ಹೇಳಿದ್ರಲ್ಲ, ಅಂದರೆ ಬಿ ಜೆ ಪಿನಲ್ಲಿ ಕೂಡ ಮುಸಲ್ಮಾನರು ಇದ್ದಾರೆ. ನಖ್ವಿ ಮುಸಲ್ಮಾನರಲ್ವಾ ಉಮರ್ ಶರೀಫ್? ಮಾತು ಕೇಳ್ಬಿಡಿ, ಅದು ನಾನು ಒಪ್ಪಿಗೆ ಕೊಡ್ತೀನಿ, ಇದ್ದಾರೆ. ಬಟ್ ಬಿ ಜೆ ಪಿ ಅವರು ಈಶ್ವರಪ್ಪ ಏನ್ ಹೇಳಿದ್ರು, ಮುಸ್ಲಿಂ ಓಟ್ ಬೇಕೇ ಬೇಕಿಲ್ಲ, ನಮ್ಗೆ ಬೇಡವೇ ಬೇಡ. ಯತ್ನಾಳ್ ಹೇಳ್ತಾರೆ. ನೋಡಿ, ಇಂಥವ್ರನ್ನ ಒಂದ್ ನಿಮಿಷ, ಯತ್ನಾಳ್ ಎಲ್ಲಿದ್ದಾರೆ, ಈಶ್ವರಪ್ಪ ಎಲ್ಲಿದ್ದಾರೆ? ಈಗ ಇಲ್ಲ, ಈಶ್ವರಪ್ಪ ಹೇಳಿದ್ದಾರೆ ಈ ಮಾತನ್ನ. ಮೈತ್ರಿ ಪಕ್ಷದವ್ರು ಕೇಳ್ತಾ ಇದ್ದಾರೆ ಅವರು. ನಾನು ಹೇಳ್ತೀನಿ ಕೇಳಿ. ಯಾರೋ ಒಬ್ರು ಹೇಳಿಕೆನ ಇಡೀ ಪಕ್ಷದ ಹೇಳಿಕೆ ಅಂತ ಯಾವತ್ತೂ ತೀರ್ಮಾನ ಮಾಡಬಾರ್ದು. ಒಬ್ರು ಹೇಳಿದ್ರೆ ಒಪ್ಕೊಳ್ತಿರಲ್ಲ ಅಂತೇಳಿ ಇಡೀ ಸುನಿಲ್ ಕುಮಾರ್ ಯಾರು ಒಪ್ಕೊಳ್ತಿರಲ್ಲ, ಒಬ್ರು ಹೇಳಿದ್ರಂತ. ಅದೇ ರೀತಿ ಒಂದ್ ಜಾಗದಲ್ಲಿ ಒಬ್ರಿಗೆ ಸೀಟ್ ಕೊಡದೇ ಇದ್ರೆ ಯಾಕೆ ಇಷ್ಟ ಅಲ್ಬೇಕು ಮುಸಲ್ಮಾನರು? ನೀವೇ ಹೇಳ್ತಾ ಇರೋದು, ಕಾಂಗ್ರೆಸ್ ಪರವಾಗಿ ನಿಂತಿರೋದೇ ಹೇಳ್ತಾ ಇರೋದು. ಅಬ್ದುಲ್ ಜಬ್ಬಾರ್ ಇದೇ ಜಮೀರೆ ಹೋಗಿ ಗಲಾಟೆ ಮಾಡಿದ್ದು, MLC ಏಕಾಏಕಿ ಕಿತ್ತಾಕಿದ್ರಿ, ಕಾರಣ ಏನು? ಇಲ್ಲ, ಈಶ್ವರಪ್ಪ ಆಗ್ಲಿ ಯತ್ನಾಳ್ ಆಗ್ಲಿ ಅವ್ರ ಬಗ್ಗೆ ಡೈರೆಕ್ಟ್ ಆಗಿ ಯಾವತ್ತಾದ್ರೂ ಒಂದು ಆಕ್ಷನ್ ತಗೊಂಡಿದ್ದಾರೆ ಬಿಜೆಪಿ. ನಾನು ಬಿಜೆಪಿಗೆ ಸೇರಕ್ಕೆ ರೆಡಿ ಆಗಿದ್ದೀನಿ. ಇವತ್ತು ನಿಮ್ಮ ಮುಂದೆ ಹೇಳ್ಕೊಳ್ತೀನಿ, ಐ ಆಮ್ ರೆಡಿ ಟು ಜಾಯಿನ್ ಬಿಜೆಪಿ ಪಾರ್ಟಿ ಪ್ರೊವೈಡೆಡ್ ನೀವು ಧರ್ಮದ ಹೆಸರಿನಲ್ಲಿ ನೀವು ರಾಜಕೀಯ ಮಾಡಬೇಡಿ, ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ, ಮತ್ತೆ ನೀವು ಹಲಾಲು ಮತ್ತೆ ಇದು ಬೇರೆನೋ ಹಿಜಾಬ್ ಈ ವಿಷಯದನ್ನ ತಗೊಂಡ್ ಬಂದು ಕಾಂಗ್ರೆಸ್ನವರು ಧರ್ಮ ರಾಜಕೀಯ ಮಾಡಲ್ವಾ? ಕಾಂಗ್ರೆಸ್ ಅವರು ಮಾಡಲ್ವಾ? ಧರ್ಮದ ಹೆಸರು ರಾಜಕಾರಣ ಮಾಡಿ. Yes, I am also asking the same question. Yes, ಕಾಂಗ್ರೆಸ್ ಅವರು ಧರ್ಮ ರಾಜಕಾರಣ ಮಾಡಿದ್ದಾರೆ ಅಂದ್ರೆ ಏನ್ ಮಾಡಿದ್ದಾರೆ? ನಮ್ಗೆ ಎಂತ ತೊಂದರೆ ಕೊಟ್ಟಿದ್ದಾರೆ? Yes, yes, ರಾಜಗೌಡ್ರೆ. ಮಾಡಿದ್ರೆ ನಿಮಗೆ ಪ್ರೀತಿ, ಬೇರೆಯವ್ರು ಮಾಡಿದ್ರೆ ಉರಿ. ನಿನ್ನೆವರೆಗೂ ನೀವೆಲ್ಲ ಮುಸ್ಲಿಂ ಓಲೈಕೆ ಮಾಡ್ತಾ ಇದಾರೆ ಅಂತ ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಅನ್ಯಾಯ ಮಾಡ್ಬಿಟ್ಟಿದೆ ಮುಸ್ಲಿಂ ಸಮಾಜಕ್ಕೆ ಅಂತ ಅವರೇ ಹೇಳ್ತಾರೆ. ನಾವೇನು ಹೇಳಲ್ಲ, ನಿಮ್ ಇಷ್ಟ ಬಂದಂಗೆ ತಿಳ್ಕೊಳ್ಳಿ. ಈಗ ಉಮರ್ ಶರೀಫ್ ಹೆಂಗ್ ಬೇಕೋ ಹಂಗ್ ತಿಳ್ಕೊಬಹುದು. ಮುಸಲ್ಮಾನರು ಅಂದಿದ ತಕ್ಷಣ ಮುಸಲ್ಮಾನರು ಎಲ್ಲ ನೀವ್ ಹೇಳ್ದಂಗೆ ಕೇಳ್ಬೇಕು ಅನ್ನೋದು ಎಲ್ಲೂ ರೂಲ್ ಇಲ್ಲ. ನೀವು ಉಮರ್ ಶರೀಫ್ ಮಾತೇ ಈಗ ಈ ದಾವಣಗೆರೆ ರಿಸಲ್ಟ್ ನಿಮಗ್ ದಿಕ್ಸೂಚಿ ಆಗ್ತದೆ. ನೀವೇನ್ ಹೇಳ್ತಾ ಇದ್ದೀರಾ? ಉಮರ್ ಶರೀಫ್ ಕಾಂಗ್ರೆಸ್ ಪರವಾಗಿದ್ದಾರೆ ಅಲ್ವಾ?
ಕಾಂಗ್ರೆಸ್ ಅಲ್ಲಿ ಗೆಲ್ಲುತ್ತಲ್ಲಿ. ಮುಸಲ್ಮಾನರಿಗೆ ಆಗಿರುವಂತ ನೋವನ್ನ Amount ಬಹಳ ಖರ್ಚು ಮಾಡ್ಬಿಟ್ಟಿದ್ದಾರೆ. ಒಬ್ರು ಬಂದು ಮಾಧ್ಯಮದಲ್ಲಿ ಕೂತ್ಕೊಂಡು ಏನೋ ಮಾತಾಡ್ಬಿಟ್ರೆ ಜನ 500 rupees ಎಲ್ಲ ತಗೊಂಡೇ vote ಹಾಕಿದ್ದಾರೆ ಅಂತೆ. ಇವತ್ತು ಮುಸಲ್ಮಾನರು ಎಜುಕೇಟೆಡ್ಸ್ ಆಗಿದ್ದಾರೆ, ಅವರು ಅರ್ಥ ಮಾಡ್ಕೊಂತಾರೆ ಏನ್ ನಡೀತಾ ಇದೆ ಅಂತ. ಗೊತ್ತಿದೆ ಸುಮ್ನೆ ಸ್ವಾಮಿ, ಏನೋ ಕೂತ್ಕೊಂಡು ಹೇಳೋದಲ್ಲ. ಲೋಕಲ್ ಇಶ್ಯೂ ಏನ್ ಇಟ್ಕೊಂಡು development ನಾವು ಆಗಿದೆ ನ್ಯಾಷನಲ್ ಇಶ್ಯೂ ದಾವಣಗೆರೆಯಲ್ಲಿ? ಮಾಡಿದೀವಿ ಒಂದ್ ಕಾಲದಲ್ಲಿ. ಮುಸಲ್ಮಾನರಿಗೆ ಎಷ್ಟು ಬಾಬ್ರಿ education ಮಸ್ಜಿದ್ ಇಶ್ಯೂ ಹಂಗೆ ಆಯ್ತು. ಕೊಟ್ಟಿದ್ದೀರಿ? ಆ ಬಾಬ್ರಿ ಮಸ್ಜಿದ್ ಇಶ್ಯೂನ ಅಲ್ಲಿರತಕ್ಕ ಅಯೋಧ್ಯ ಇಶ್ಯೂನ ಅಯೋಧ್ಯ ಇಶ್ಯೂ ಅಂತ ನೋಡಿದ್ರೆ ಇನ್ನೂ ಚೆನ್ನಾಗಿರ್ತಿದ್ವಿ. ಸೊ ಅದನ್ನ ನಾವು ರಥಯಾತ್ರೆ ಮೂಲಕ ಅದ್ವಾನಿ ಮಾಡಿದ್ದಕ್ಕೆ ನಾವು ಹವಾ ಕೊಟ್ಟವಲ್ಲ, ಅದು ತಪ್ಪಾಯ್ತು. ಆ ಇಶ್ಯೂನ ಅದು ಕೋರ್ಟ್ ವರ್ಗ ಬಿಡ್ಬೇಕಾಗಿತ್ತು. ನಾವು ಅದನ್ನ ದೊಡ್ಡದಾಗಿ ಮಾಡ್ಕೊಂಡು ನ್ಯಾಷನಲ್ ಇಶ್ಯೂ ಮಾಡಿದ್ದೆ ತಪ್ಪಾಯ್ತು. ಅದ್ರ ಬಗ್ಗೆ ವಿಚಾರಗಳೇ ಗೊತ್ತಿಲ್ಲ ಉಮರ್ ಶರೀಫ್ ಅವ್ರಿಗೆ. ದಯವಿಟ್ಟು ಆ ವಿಚಾರ ಯಾವ ವಿಚಾರದ ಬಗ್ಗೆ, ಪಬ್ಲಿಕ್ ಕಾನ್ಫಿಡೆನ್ಸ್ ಬಗ್ಗೆ ವಿಚಾರ ಗೊತ್ತಿಲ್ಲ. ಸಾಮರಸ್ಯ ಕೂರ್ಸಿ ಮಾತಾಡಕ್ಕಾಗ್ಲಿಲ್ವೇನ್ರಿ 70 ವರ್ಷದಿಂದ? ಇದು ಬಾಬ್ರಿ ಮಸೀದಿ ಧ್ವಂಸ ಆಗಿದ್ದು 93 ಅಲ್ಲಿವರೆಗೂ ಏನ್ರಿ ಮಾಡ್ತಿದ್ರು ನಿಮ್ ಕಾಂಗ್ರೆಸ್ನವರು? ನಿಮ್ ಕಾಂಗ್ರೆಸ್ ಇದ್ದಿಲ್ಲ, ನೀವು ಕೂಡ ಏನ್ ಮಾಡ್ತಿದ್ರಿ? ಕಾಂಗ್ರೆಸ್ ಮಾಡಿದ್ದು ಬೇರೆ ವಿಷಯ. ನೀವು ಕೂಡ ಏನ್ ಮಾಡಿದ್ರಿ? ನೀವು ಎಷ್ಟು ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ಮಾಡ್ಕೊಂಡಿದ್ರಿ? ಎಷ್ಟು ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಸರ್ಕಾರ ಮಾಡ್ಕೊಂಡ್ರಿ? ಅದೇ ರೀತಿ ನಿಮ್ಮ ಕುಮಾರಣ್ಣ ಹೇಳಿದ್ರು, ಎಂದಿಗೂ ನಾವು ಬಂದು ಬಿಜೆಪಿ ಜೊತೆಗೆ ಸೇರಲ್ಲ ಅಂತ ಹೇಳಿದವರು ಇವತ್ತು ಸೇರ್ಕೊಂಡ್ಬಿಟ್ರಲ್ಲ. ಓಕೆ ಉಮರ್ ಶರೀಫ್ ಜಿ. ಎಸ್ ರಾಜುಗೌಡ್ರ, ಈಗ ಈ ಮೈತ್ರಿ ಎಲ್ಲಿವರೆಗೂ ಅದಾದ್ರೂ ಹೇಳ್ಬಿಟ್ಟು, ಈಗ ಸದ್ಯಕ್ಕೆ ನಾವು ಮೈತ್ರಿ ಮಾಡ್ಕೊಂಡಿದ್ವಿ ಬಿಜೆಪಿ ಜೊತೆಗೆ, ಹಾಗಾಗಿ ನಾವು ಅವ್ರ ಪರವಾಗಿ ಮಾತಾಡ್ತೀವಿ ಅಂತನಾ, ಅಥವಾ ಇಲ್ಲ ನಮ್ದು ಯಾವಾಗ್ಲೂ ಸ್ಟ್ಯಾಂಡ್ ಹೀಗೆ ಇದೆ ಅಂತನಾ? ಈಗ ನೋಡಿ ರಾಘವ್, ನಮ್ಮ ಸ್ಟ್ಯಾಂಡ್ಸ್ ಇದ್ದಂಗೆ ಇರುತ್ತೆ. ನಾವು ಅವತ್ತು ಜಾತ್ಯತೀತ ಚಿಂತನೆಯಲ್ಲಿರೋ, ಇವತ್ತು ಜಾತ್ಯತೀತ ಚಿಂತನೆಯಲ್ಲಿರುವಂತವ್ರು. ನಮ್ದು ಅದ್ರ ಬಗ್ಗೆ ಎರಡು ಮಾತೇ ಇಲ್ಲ. ನಾವೆಲ್ಲಾದ್ರೂ ಮುಸಲ್ಮಾನರು ಬೇಡ, ನಮ್ ಪಕ್ಷದಲ್ಲಿರೋ ಮುಸಲ್ಮಾನರನ್ನ ಆಚೆ ಹೋಗಿ ಅಂತಾನೂ ಹೇಳಿಲ್ಲ, ಈ ದೇಶದಲ್ಲಿರೋ ಮುಸಲ್ಮಾನರನ್ನ ಆಚೆ ಹೋಗಿ ಅಂತಾನೂ ಹೇಳಿಲ್ಲ. ನಾವು ಹೇಳ್ತೀರಿ ಅಲ್ಲ ರಾಜುಗೌಡ್ರ, ಈಗ ನೀವು ಎಷ್ಟೇ ಪ್ರೀತಿ ಮಾಡಿದ್ರು ಕಾಂಗ್ರೆಸ್ ಅವ್ರ ಜೊತೆಗೆ ಹೋಗ್ತೀರಾ ಅಂತ ಹೇಳಿದ ಮೇಲೂ ಕೂಡ ಇದನ್ನ ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ, ಈ ಮುಂಚೆ ಇದೇ ಮಾತುಗಳನ್ನು ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅಂದ್ರೆ ಅವರವರ ಇಷ್ಟ, ಅದು ಅವ್ರು ಹಾಕಿರ್ತಾರೆ. ಆದ್ರೆ ವೋಟ್ ಹಾಕಿದ ಮೇಲೆ ನೀವು ನಮಗ್ ಮೋಸ ಮಾಡಿದ್ರಿ ಅಂತ ಹೇಳೋದಿದೆಯಲ್ಲ, ಎಲ್ಲೋ ಒಂದು ದಬ್ಬಾಳಿಕೆ ಅಂತ ಅನ್ಸಲ್ವಾ? ದಬ್ಬಾಳಿಕೆ ಅಲ್ಲ, ನೋವದು. ಯಾಕೇಳಿ? ಅಲ್ಲ ನೋವದು. ಈಗ ಅವ್ರು ಹೇಳ್ತಾರಲ್ಲ, ಈಗ ಅವ್ರು ಹೇಳಿದ್ರಲ್ಲ ಬಾಬ್ರಿ ಮಸೀದಿ ವಿಚಾರದಲ್ಲಿ ಹಂಗ್ ಮಾಡ್ಬಿಟ್ರು ಹಿಂಗ್ ಮಾಡ್ಬಿಟ್ರು ಅಂತ. 60 ವರ್ಷದಿಂದ ಕಾಂಗ್ರೆಸ್ ಅವ್ರಿಗೆ ಏನ್ ಮಾಡ್ತು? ಅಲ್ಲ ಓಕೆ, ಈಗ ಬಿಜೆಪಿ ಏನೋ ಮಾಡಿದ್ರು ಅಂತ ನಾವು ಆ ವಿಚಾರವನ್ನು ಮತ್ತೆ ಪ್ರಸ್ತಾಪ ಮಾಡಿದ್ರೆ ನ್ಯಾಯಾಲಯಕ್ಕೆ ಅಡ್ವಾಣಿ ಅವ್ರು ಮಾಡಿದ್ದು ಇಲ್ಲ, ಅಲ್ಲಿ ಧ್ವಂಸ ಮಾಡಿದವರು ಬಿಜೆಪಿ ಅವರ ಲೀಡರ್ಸ್. ಅವ್ರ ಜೊತೆಗೆ ಮೈತ್ರಿ ಮಾಡ್ಕೊಂಡು ನೀವು ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ರೆ ಹೆಂಗೆ ಅದು ಲಾಜಿಕಲ್ ಆಗಿದೆ? ಯಾವ ಹಂಗಾರೆ ಕಾಂಗ್ರೆಸ್ ಪರವಾಗಿ ಮಾತಾಡ್ಬೇಕು ಅಂತ ಸಾಥ್ ಕೊಡ್ತಿದ್ದೀರಾ? ಧ್ವಂಸ ಮಾಡಿದ್ರು, ಮೈತ್ರಿ ಸರ್ಕಾರ ಕೇಳ್ಬೇಕು. ನಿಮಗ್ ನಾವು ಗುಲಾಮ್ರು, ಇದೆಲ್ಲ ಆಗಲ್ಲ. ಅರ್ಥ ಆಯ್ತಾ? ಅವ್ರವ್ರದೇ ವಿಚಾರಧಾರೆಗಳಿರ್ತವೆ, ಅವ್ರವ್ರದೇ ಚಿಂತನೆಗಳಿರ್ತವೆ. ನಿಮ್ಮ ಪೂರ್ವಾಗ್ರಹ ಪೀಡಿತವಾದ ಚಿಂತನೆಗಳನ್ನ ಬೇಡ. ಉಮರ್ ಶರೀಫ್ ಅವರೇ, ಇಫ್ ಯು ಆರ್ ಅಗೈನ್ ರೈಸಿಂಗ್ ದ ಇಶ್ಯೂ ಆಫ್ ಬಾಬ್ರಿ ಮಸೀದ್, ಅದು ನಾವೆಲ್ಲ ಅನ್ಸಲ್ವಾ? ನಾವು ಕೋರ್ಟ್ಗೆ ಅಥವಾ ನ್ಯಾಯಾಲಯಕ್ಕೆ ನಾವು ಮಾಡ್ತಾ ಇರುವಂತ ಅಪಮಾನ ಅಂತ ಅನ್ಸಲ್ವಾ? ಎವ್ರಿಥಿಂಗ್ ಇಸ್ ಸೆಟ್ ರೈಟ್. ನಾವು ಆಗಿದೆ, ಮತ್ತೆ ಯಾಕೆ ಇದನ್ನು ತೆಗಿತಾ ಇದ್ದೀವಿ? ಇನ್ನೂ ಅಸಮಾಧಾನ ಇನ್ನೂ ಇದೆಯಾ? ಹಾಗಿದ್ದ ಮೇಲೆ ಅದರ ವಿರುದ್ಧವಾಗಿದ್ದೀವಿ. ಅದರ ಹೆಸರಿನಲ್ಲಿ ರೈಟ್ ಶುರು ಆಯ್ತಲ್ಲ, ಅದರ ವಿರುದ್ಧವಾಗಿದೆ. ಸಾವಿರಾರು ಜನರು ಸತ್ತೋದ್ರಲ್ಲ, ಅದರ ವಿರುದ್ಧವಾಗಿದ್ದೀವಿ. ಕೋರ್ಟ್ ತೀರ್ಮಾನ ವಿರುದ್ಧವಾಗಿಲ್ಲ. ಕೋರ್ಟ್ಗೆ ನಾವು ಅದಕ್ಕೆ ಮರ್ಯಾದೆ ಕೊಡ್ತೀವಿ, ಮರ್ಯಾದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನೋವಿದೆ ಅನ್ನೋ ಅರ್ಥ ಬಂದ್ರೆ ಕೋರ್ಟ್ ಮೂಲಕ ಬಾಬ್ರಿ ಮಸ್ಜಿದ್ ಅನ್ನ ಧ್ವಂಸ ಮಾಡಿದ್ರೆ ಸಲಾಂ ಇಲ್ಲ ಕೇಳ್ರಿ ಸ್ವಾಮಿ, ಮಧ್ಯ ನೀವು ಕೋರ್ಟ್ ಮೂಲಕ ಒಂದು ವೇಳೆ ಬಾಬ್ರಿ ಮಸ್ಜಿದ್ ನ ಧ್ವಂಸ ಮಾಡಿದ್ರೆ ನಾವೇನ್ ಅನ್ಕೊಳ್ತೀವಿ, ಕಾನ್ಸ್ಟಿಟ್ಯೂಷನಲ್ ಗೈಡೆನ್ಸ್ ಮೂಲಕ ಇದು ನಡೀತಿದಂತ. ಆದ್ರೆ ಜನರು ಅಲ್ಲಿ ಹೋಗ್ಬಿಟ್ಟು ಕರಸೇವಕನ ಹೆಸರಿನಲ್ಲಿ ಮತ್ತೆ ಅಲ್ಲಿ ಅದ್ವಾನಿ ಅವರು ಮತ್ತೆ ವಾಜಪೇಯಿ ಅವರು ಏಕದಕ್ಕ ಅವ್ರದ್ದು ಬಾಬ್ರಿ ಮಸ್ಜಿದ್ ತೋಡ್ದು ಅಂತ ಹೇಳ್ಕೊಂಡು ಅಲ್ಲಿ ಘೋಷಣೆ ಮಾಡಿ ಅದನ್ನ ಧ್ವಂಸ ಮಾಡೋದ್ ಮೂಲಕ ಏನಾಯ್ತು? ಸಾವಿರಾರು ಜನರು ಸತ್ತೋಗಿಲ್ಲವಾ? ಅದ್ರ ಮೂಲಕ ರಾಜಕೀಯ ಮಾಡಿಲ್ವಾ? ನೀವು ಎಷ್ಟೋ ಬಾರಿ ಹೇಳಿದ್ರಿ, ನಾವು ಇಂತಹ ಒಂದು ಬಿಜೆಪಿ ಪಾರ್ಟಿ ಜೊತೆಗೆ ಕುಮಾರಣ್ಣ ಹೇಳಿದ್ದು ನಾವು ಎಂದಿಗೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ ನಂತರ ಇವಾಗ ಪುನಃ ಮಾಡ್ಕೊಂಡ್ರಲ್ಲ, ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಎಸ್ಕೇಪ್ ಆಗ್ಬೇಡಿ. ಅವ್ರ ಸ್ಟೇಟ್ಮೆಂಟ್ ಅವತ್ತು ಕೊಟ್ಟಿದ್ದು ಎಷ್ಟು ವ್ಯತ್ಯಾಸ ಇದೆ ಅದೇಲಿ. ಎಸ್ಕೇಪ್ ಆಗೋಣ ಅಂತ, ನಾವ್ ಎಸ್ಕೇಪ್ ಆಗೋಂತ ಹಕೀಕತ್ ಮತ್ತೆ ಕೇಳಿ
ನೀವು ಮೂರ್ ಗಂಟೆಗೆ ಒಂದೊಂದರ ಮಾತಾಡ್ಕೊಂಡು ನೀವು ಮೂರ್ ಗಂಟೆಗೆ ಒಂದೊಂದರ ನೀವೇನಾರು ಮಾಡಿದ್ರು ನೀವ್ ಹೇಳ್ದಂಗ್ ನಾವ್ ಕೇಳ್ಬೇಕು ಅನ್ನೋ ಭಾವನೆ ನಿಮ್ ತಲೆ ನೋಡಿ, ಇದೆಯಲ್ಲ ಇದೇ escapism. ಅದನ್ನ ಕಿತ್ತಾಕಿ. ಅಂದ್ರೆ ಕುಮಾರಣ್ಣ ಯಾಕೆ ಈಗ ನಮ್ಮ ಅವತ್ತಿಗೆ ಒಂದ್ ಭಾವನೆಗಳು ಮಾತಾಡಿದ್ರೆ ಇವತ್ತಿಗೆ ಒಂದ್ ನಮ್ಮ ಮಾತಾಡ್ತಾರೆ, ಅದಕ್ಕೆ ಭಾವನೆಗಳನ್ನ ನಾವ್ explanation ಕೊಡಿ. ವ್ಯಕ್ತಪಡಿಸ್ತೀವಿ. ನಮಗ್ ರಾಜಕಾರಣದಲ್ಲಿ ವಿಪ್ಲವಗಳು ಬದಲಾದಾಗ ಬದಲಾವಣೆ ಮಾಡ್ಕೋಬೇಕು ಅನ್ನಿಸ್ದಾಗ ನಾವ್ ಮಾಡ್ಕೊಂತೀವಿ. ಬದಲಾವಣೆ ಅದು ಸಮಸ್ಯೆ ಅನ್ನೋದು ನಾಲಿಗೆಯಲ್ಲಿ ನಿಮ್ಗಿದ್ಯಾ? ಬರುವಂತಕ್ಕಂತ ವರ್ಡ್ಸ್ ಬದಲಾವಣೆ ಆಗ್ತಿದೆ. ಅಲ್ಲ ರೀ, ಕನಿಷ್ಠ ನಿಮ್ಮ ಒಂದು ಹೇಳಿಕೆ ನಿಯತ್ತು ಬದಲಾವಣೆ ಇಲ್ಲದೆ ಆಗ್ತಿದೆ. ನಿಮ್ಗೆ ನಿಮ್ಮ ಇಷ್ಟೆಲ್ಲ ಹೇಳಿಕೆ ಮಾಡೋದು. ಬದಲಾವಣೆ ಆಗ್ತಿದೆ ಸ್ವಾಮಿ. ನೀವು ನಿನ್ನೆ ಕಾಂಗ್ರೆಸ್ ಒಂದು ಇವತ್ತೊಂದು ಮಾತು. ಹೋಗಿದ್ದೀರಿ. ಓಕೆ ಗಾಟ್ ಇಟ್ ಓಕೆ. ಅಂದರೆ ಓವರ್ ಆಲ್ ರಾಜಕಾರಣದಲ್ಲಿ ವಿಪ್ಲವಗಳು ಉಂಟಾಗ್ತವೆ, ಆಯಾ ಸ್ಥಿತಿಗತಿಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ದೀರಿ ರಾಜುಗೌಡ್ರೆ. ಸರಿ ರಾಘವ್. ಎಸ್ ಥ್ಯಾಂಕ್ ಯು ರಾಜುಗೌಡ್ರೆ, ತಮ್ಮ ಮಾತುಗಳಿಗಾಗಿ ಮತ್ತು ತಮ್ಮ ಸಮಯಕ್ಕಾಗಿ. ಸಮೀವುಲ್ಲಾ ಅವರು ಹಿರಿಯ ಪತ್ರಕರ್ತರು, ಒಂದು 2 ನಿಮಿಷ ನಮ್ಮ ಜೊತೆ ಮಾತಾಡ್ತಾರೆ, ಫೋನು ಕನೆಕ್ಟ್ ಆಗುತ್ತೆ. ಎಸ್ ಶಹಬಾಜ್ ಖಾನ್ ಅವರೇ, ಈಗ ಉಮರ್ ಶರೀಫ್ ಅವರು ಬಹಳಷ್ಟು ವಿಚಾರಗಳನ್ನು ಮಾತನಾಡಿದರು. ಅವರು ಮುಸ್ಲಿಂ ವಿದ್ವಾಂಸರು, ಅವ್ರಿಗೆ ಅವ್ರದ್ದೇ ಆದಂಥ ಯುನಿಕ್ ಐಡಿಯಾಲಜಿ ಇದೆ. ಯಾಕಂತ ಹೇಳಿದ್ರೆ ಮುಸಲ್ಮಾನರಲ್ಲಿ ಅಥವಾ ಧರ್ಮಗುರುಗಳಲ್ಲಿ ಏನು ಸಿದ್ಧಾಂತ ಇದೆ, ಏನು ಹೇಳ್ತಾರೆ ಅದನ್ನಷ್ಟೇ ಫಾಲೋ ಮಾಡಬೇಕು ಅಂತಲ್ಲ, ನನಗೊಂದು ಸ್ವತಂತ್ರ ಇದೆ ಅನ್ನೋದನ್ನ ಅವ್ರ ಮಾತುಗಳಲ್ಲಿ ತೋರಿಸ್ತಾ ಇದೆ. ಹೌದು. ನೀವು ಒಬ್ಬ ಮುಸ್ಲಿಂ ಆಗಿ ಇಲ್ಲ ನಾವೆಲ್ಲರೂ ಒಂದೇ, ಅವ್ರೇನು ಹೇಳ್ತಾರೆ ಅದಕ್ಕೆ ಅಂತೀರಾ ಅಥವಾ ನಿಮ್ದೇ ಅದರ ವಿಭಿನ್ನ ನಿಲುವು ಇದೆಯಾ ಇದರಲ್ಲಿ? ನೋಡಿ ಸರ್, ನಮ್ಮ ಇಸ್ಲಾಂ ಆಗ್ಲಿ ಖುರಾನ್ ಆಗ್ಲಿ ನಮ್ಮ ಧರ್ಮ ಗುರುಗಳಾಗ್ಲಿ ನಮ್ಮನ್ನ ಯಾವತ್ತೂ ಕೂಡ ಈಗ ಹೇಳಿದ್ರಲ್ಲ ಏಕ್ ಧಕ್ಕ ಅವ್ರದ್ದು ಬಾಬ್ರಿ ಮಸ್ಜಿದ್ ತೋಡ್ದು ಅಂತ ಹೇಳಿ ಇದೆಲ್ಲೂ ಕೂಡ ಹೇಳ್ಕೊಟ್ಟಿಲ್ಲ. ನಮ್ಮ ಧರ್ಮ ಗ್ರಂಥ ಏನಿದೆ ನಮಗೆ ಬುದ್ಧಿವಂತಿಕೆ ಕಲಿಸುವಂಥದ್ದು, ಹೇಗ್ ಬದುಕಬೇಕು ಜೀವನದಲ್ಲಿ, ನಾವು ಹೇಗ್ ಬೆಳಿಬೇಕು ಅಂತ. ಅದೇ ರೀತಿ ರಾಮಾಯಣನೂ ಕೂಡ ಮಹಾಭಾರತದಲ್ಲೂ ಕೂಡ ತೋರಿಸಿರುವಂಥದ್ದೇ ಜೀವನ. ಯಾಕಂದ್ರೆ ನಾವು ಖುರಾನೇ ಅಂತ ಇಲ್ಲ, ಭಗವದ್ಗೀತೆಯಲ್ಲೂ ಅದೇ ಇರೋದು, ರಾಮಾಯಣದಲ್ಲೂ ಅದೇ ಇರೋದು. ಈಗ ಯದಾದಿ ಧರ್ಮಸ್ಯ ಯದದಿ ಭವತ್ತು ಭಾರತ ಅಂತೀವಿ ನಾವು. ಇದು ಅಖಂಡ ಭಾರತಕ ನಿರ್ಮಾಣ ಮಾಡಿದವ್ರು ಯಾರು? ಈ ಭಾರತ ಅಲ್ವಾ ಇದು? ಈ ಭಾರತವನ್ನು ನಿರ್ಮಾಣ ಮಾಡಿದವ್ರು ಯಾರು? APJ ಅಬ್ದುಲ್ ಕಲಾಂ ಅವ್ರು ಬಂದಿದ್ರ ನಿರ್ಮಾಣ ಮಾಡಕ್ಕೆ? ಆಚಾರ್ಯ ಚಾಣಕ್ಯ ಕಟ್ಟದಂತ ದೇಶ. ಎಲ್ಲಾದ್ರೂ ಆಚಾರ್ಯ ಚಾಣಕ್ಯ ಈ ದೇಶದ ಮೊದಲ ಫೈನಾನ್ಸ್ ಮಿನಿಸ್ಟರ್ ಅವರು. ಎಲ್ಲಾದ್ರೂ ಮುಸಲ್ಮಾನರಿಗೆ ಧಕ್ಕೆ ಬರೋ ರೀತಿಲಿ ಬರ್ದಿದಾರ? ಯಾಕೆ ಹೇಳಿ? ಅದೇ ಭಗವದ್ಗೀತೆ ಅವರನ್ನ ಬರ್ದಿಲ್ಲ, ಅಂಬೇಡ್ಕರ್ ಅವರು ಬರ್ದಿಲ್ಲ ಅಲ್ಲ. ಸೊ ಹಾಗಾದ್ರೆ ನಮಗೆ ಯಾಕೆ ಈ ತರ ಮನೋಭಾವನೆ ಹುಟ್ಟು? ನೀವು ಹಿಂದೂ, ನಾನು ಮುಸ್ಲಿಮು, ನಾವು ಈಗ ಥಿಯೇಟರ್ ಅಲ್ಲಿ ಹೋಗಿ ಫಿಲಂ ನೋಡ್ಬೇಕಾದ್ರೆ ನಮ್ಗೆ ಆ ಭಾವನೆ ಬರಲ್ಲ. ಮಸೀದಿ ನಾವು ನೋಡ್ತೀವಿ ಅಂದಾಗ ನಾವು ಕಾರ್ಯಕ್ರಮಗಳು, ನಮ್ಮ ಧರ್ಮಗುರುಗಳು ಬಹಳಷ್ಟು ಕಾರ್ಯಕ್ರಮ ಮಾಡಿದ್ದಾರೆ, ಮಸೀದಿಗಳನ್ನ ಕರೆದು ತೋರಿಸಿದ್ದಾರೆ. ಆ ಟೈಮಲ್ಲಿ ಆ ಭಾವನೆ ಹುಟ್ಟಿಲ್ಲ. ಕೇವಲ ಪೊಲಿಟಿಕ್ಸ್ ಮಾಡಬೇಕಾದ್ರೆ ಮಾತ್ರ, ನಿಮ್ ಬೆಳೆ ಬೇಯಿಸ್ಕೋಬೇಕಾದ್ರೆ ಮಾತ್ರ ನಿಮ್ಗೆ ಮುಸಲ್ಮಾನರು ಓಟು, ದಲಿತರು ಓಟು, SC ST ಓಟು. ಮೋಸ್ಟ್ಲಿ ನಾವು ಸರಿಯಾದ ಸಮಯದಲ್ಲಿ ಈ ಚರ್ಚೆನ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಕಾರಣ ಇಷ್ಟೇನೆ, ಇನ್ನು ಸಾರ್ವತ್ರಿಕ ಚುನಾವಣೆ ಇದೆ. ಚುನಾವಣೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅಂತ ಕರಿತೀವಿ, ಪ್ರಜೆಗಳೇ ಪ್ರಭುಗಳಾಗಬೇಕು ಅಂತ ಅಂದ್ಕೊಳ್ತೀವಿ. ಅಂದ್ರೆ ಈ ಸಮಯದಲ್ಲಿ ಬರೀ ಅಭ್ಯರ್ಥಿಗಳು ಮಾತ್ರ ಪರೀಕ್ಷೆ ಅಲ್ಲ, ಜನರಿಗೂ ಪರೀಕ್ಷೆ ಆಗ್ಬೇಕು. ಈಗ ಒಂದು ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಪ್ರತಿನಿಧಿಯಾಗಿ ನೀವು ಇದೇ ಸ್ಟ್ಯಾಂಡ್ನ, ಅಫ್ಕೋರ್ಸ್ ನೀವು ಯಾವುದೇ ಪಕ್ಷದ ಜೊತೆಗಿರಿ, ಅದು ಬೇರೆ. ಆದ್ರೆ ನಾನು ಹೇಳುವಂಥದ್ದು, ಈ ನಿಮ್ಮ ನಿಲುವು ಕಟಿಬದ್ಧವಾಗಿರುತ್ತಾ ಅಥವಾ ಬರೀ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತಾ ಅನ್ನೋದು ನನ್ನ ಪ್ರಶ್ನೆ. ಸರ್, ಒಂದು ಮಾತು ಹೇಳ್ತೀನಿ, ನಾನು ಯಾವತ್ತೂ ಕೂಡ ಉಮರ್ ಶರೀಫ್ ಅವ್ರ ಹಂಗೆ ಮನಸ್ಸು ಬಿಚ್ಚಿ ಡೈರೆಕ್ಟ್ ಆಗಿ ಓಪನ್ ಆಗಿ ಮಾತಾಡುವಂತ ಮನುಷ್ಯ. ನೀವು ಇಬ್ರಿಗೂ ಕೂಡ ರಾಂಗ್ ಕಂಟೆಸ್ಟೆಂಟ್ ನ ಇವತ್ತು ಕರೆದಿದ್ದೀರಾ ನೀವು. ಯಾಕಂದ್ರೆ ಇಲ್ಲಿ ನಿಮ್ಗೆ ಬೇಕಾಗಿರೋಂಥವ್ರು ಒಬ್ರಿಗೊಬ್ರು ಕಿತ್ಲಾಡ್ಕೊಂಡು ನೀವು ಬಿಜೆಪಿ ಕೇಳಿ ಕರ್ಕೊಂಡು ಬನ್ನಿ ನಿಮ್ ತರದವ್ರೆ ಇಲ್ಲ. ಯಾಕಂದ್ರೆ ಈ ದೇಶದಲ್ಲಿ ನೋಡಿ, ಅಂದ್ರೆ ಇಲ್ಲಿ ಸರಿ ಮಾಡ್ಕೋಬೇಕು, ಕಿತ್ತಾಡಕ್ಕೆ ನಾವು ಕರಿಬಾರ್ದು. ಇಲ್ಲ ಕಿತ್ತಾಡಕ್ ಕರಿಬಾರ್ದು, ಹೌದು, ಒಂದು ಸಂವಾದ ಆಗ್ಬೇಕು. ಈ ಡಿಬೇಟ್ ಇದೆಯಲ್ಲ, ಈ ರಾಜ್ಯಕ್ಕೆ ಒಂದು ಮಾದರಿ ಆಗ್ಬೇಕು ಅನ್ಕೊಂತೀನಿ. ಯಾಕಂದ್ರೆ ನೀವೊಂದು ಆಂಕರ್ ಆಗಿ ಪ್ರತಿಯೊಬ್ರು ಮನ್ಸು ಬಿಚ್ಚಿ ಓಪನ್ ಆಗಿ, ಯಾಕಂದ್ರೆ ಪ್ರತಿಯೊಬ್ಬರದ್ದು ರೈಟ್ಸ್ ಇದೆ ಸರ್. ಹೌದು, ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಪ್ರತಿಯೊಂದಕ್ಕೂ ಇದೆ. ನಾವು ಆ ಕಾನೂನು ಅಡಿಯಲ್ಲೇ ನಾವು ಹೋಗ್ಬೇಕು ಹೊರತು ನಮ್ದೇ ಒಂದು ಮಾಡ್ಕೊಂಡು, ಈಗ ನಮ್ಗೆ ಪಕ್ಷ ಕಟ್ಟಬೇಕಾದ್ರೆ ನಿಮ್ದೇ ಒಂದು ಸಪರೇಟ್ ಸಂವಿಧಾನವನ್ನು ಕೊಡಿ ಅಂತಾರೆ. ಕರೆಕ್ಟ್, ನಮ್ದೇ ಒಂದು ಸಂವಿಧಾನ. ಬಟ್ ಸಂವಿಧಾನ ನಾವು ಕೊಟ್ಟಿದೀವಿ ಅಂತ ತಕ್ಷಣ ನಮ್ದೇ ಸಂವಿಧಾನ ಬೇರೆ ಅಲ್ಲ. ನಾವು ನಂಬೋದು ಪಬ್ಲಿಕ್ ಆಕ್ಟ್. ಆಮೇಲೆ ಇದ್ರ ಜೊತೆಗೆ ಒಂದು ಸಣ್ಣ ಕರೆಕ್ಷನ್ ನಂದೇನಿದೆ ಅಂದ್ರೆ, ಪ್ಲೀಸ್ ಸರ್, ಪ್ರತಿಯೊಬ್ರು ಕೂಡ ಈ ರಾಜ್ಯಕ್ಕೋಸ್ಕರ ನೀವು ಮಾಡ್ಬೇಕಲ್ಲ, ಆಸೆ ಇದೆಯಲ್ಲ. ಈಗ ರಾಜು ಗೌಡ್ರು ಮಾತಾಡಿದ್ರಲ್ಲ, ಅಷ್ಟೊಂದು ಮಾತಾಡಿದ್ರು, ರೊಚ್ಚಿಗಾಗ್ಬಿಟ್ರು ಅವರು. ಯಾಕಂದ್ರೆ ಏನ್ ಹಿಂಗ್ ಹೇಳಿದ್ರಲ್ಲ ನೀವು ಉಮರ್ ಶರೀಫ್ ಅವರು ಅಂತ. ತಾಳ್ಮೆಯಿಂದ ನೀವು ಯೋಚನೆ ಮಾಡಿ ನೋಡಿ, ಇವತ್ತು JDS ನಾವು ಕೈ ಬಿಟ್ಟಿದೀವಿ, ಅವ್ರ ಜೊತೆಗೆ ಹೋಗ್ತಾ ಇಲ್ಲ ಅಂದ್ರೆ ಕಾರಣ ಏನು? ನಮ್ಗೆ ನೆನಪಿದೆ, ದೇವೇಗೌಡ್ರೆ ನಮ್ಮನ್ನ 4% ರಿಸರ್ವೇಶನ್ ತಂದ್ಕೊಟ್ಟಿದ್ದು ಅಂತ.
ನನಗೆ ನೆನಪಿದೆ, ಈ ದೇಶದ ಮೊದಲ ಮಿನಿಸ್ಟ್ರು ನೀವು ಅದು ಅವ್ರು ಮಾತಾಡ್ಲಿಕ್ಕೆ ಸಿಎಂ ಮುಂಚೆನೇ ಹೇಳ್ತಾ ಇದ್ರಿ. ಸಿಎಂ ಇಬ್ರಾಹಿಂ ಅವ್ರನ್ನ ಈ ದೇಶದ ಯೂನಿಯನ್ ಮಿನಿಸ್ಟರ್ ಆಗಿ ಮಾಡಿದಂಥವ್ರು, ಈ ರಾಜ್ಯದ ಸ್ಟೇಟ್ ಪ್ರೆಸಿಡೆಂಟ್ ಆಗಿ ಮಾಡಿದವರು. ನಾವು ದೇವೇಗೌಡರನ್ನ ಮರ್ತಿಲ್ಲ, ಆದ್ರೆ ಅವ್ರದೇ ಕುಟುಂಬ ರಾಜಕಾರಣದಲ್ಲಿ ಅಲ್ಲಿ ಹೊಡಿತಲ್ಲ, ನೀವು ಮುಸಲ್ಮಾನರು ಹಿಜಾಬ್ ಪಜಾಬ್ ಬೇಡ ಅಂತ ಕುಮಾರಸ್ವಾಮಿ ಹೇಳಿದ್ರು. ಆಮೇಲೆ ಕೆಟ್ಟದ್ದು ಹೇಳಿದಾಗ ಒಳ್ಳೇದು ಹೇಳಬೇಕು. ಇದೇ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಮೊದಲ ಬಾರಿ ರೈತರಿಗೆ, ಒಬ್ಬೊಬ್ಬ ರೈತರಿಗೆ 25 ಲಕ್ಷ ಗಂಟನೂ ಕೂಡ ರೈತರ ಸಾಲ ಮನ್ನಾ ಮಾಡ್ಬೋದು ಅಂತ ತೋರಿಸಿದವರು, ಮಾಡಿದವರು. ಸೊ ಇಂತಹ JDS ಇವತ್ತು ನೀವು ಮುಸಲ್ಮಾನರು ಓಟ್ ಬೇಡ, ಯಾಕೆ ಬೇರೆ ಪಕ್ಷದವ್ರ ತರ ಆಗ್ಬಿಡ್ತು ಅಂತ ಹೇಳಿ ಆ ಕಷ್ಟಕ್ಕೋಸ್ಕರ ಅವ್ರ ಜೊತೆ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಉಮರ್ ಶರೀಫ್ ಜಿ. ಲಾಸ್ಟ್ ಫ್ಯೂ ವರ್ಡ್ಸ್. ಎಸ್, ಭಾರತೀಯ ಜನತಾ ಪಕ್ಷವನ್ನ ಇಷ್ಟೊಂದು ತೀಕ್ಷ್ಣವಾಗಿ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಆದರೆ ಕಳೆದ 3 ಟರ್ಮ್ಗಳಿಂದ NDAನೇ ಬರ್ತಾ ಇದೆ. ಹೌದು, ಭಾರತೀಯ ಜನತಾ ಪಕ್ಷವೇ ಕೇಂದ್ರದಲ್ಲಿರೋದು. ಹೌದು. ಅಂದರೆ ಅವರೆಲ್ಲಾದರೂ ನಿಯಮಗಳನ್ನು ಅಥವಾ ಯೋಜನೆಗಳನ್ನು ಇದು ಮುಸ್ಲಿಮರಿಗೆ ಅಪ್ಲೈ ಮಾಡೋದು ಬೇಡ ಅಂತ ಹೇಳಿದಾರಾ? ಎಲ್ರಿಗೂ ಕೂಡ ಆ ಯೋಜನೆಗಳು ಸಿಗಲಿ ಅಂತ ಹೇಳಿ ಎಲ್ಲ ಯೋಜನೆಗಳನ್ನ ಜಾರಿಗೊಳಿಸಿಲ್ವಾ? ಮುಸ್ಲಿಮರು ಬೇಡ ಅಂತ ಏನಾದರೂ ಹೇಳ್ತಾ ಇದ್ದಾರಾ? ಯಾಕಿಷ್ಟು ದ್ವೇಷ? ಅಲ್ಲ, ನಾನು ಅವ್ರನ್ನ ದ್ವೇಷಿಸ್ತಿಲ್ಲ. ಅಲ್ಲ, ಪಾಯ್ಸನ್ ಅಂದ್ರೆ ಇನ್ನೇನು ಸರ್? ಮಿತ್ರರಿಗೆ ಹೇಳ್ತಾರಾ? ಅಂದ್ರೆ ಏನಂದ್ರೆ ಫ್ರೆಂಡ್ಸಿಗೆ ಹೇಳ್ತಾರಾ ಪಾಯ್ಸನ್ ಅಂತ? ಪಾಯ್ಸನ್ ಶತ್ರುಗಳಿಗೆ ಹೇಳೋದು, ದ್ವೇಷಿಗಳಿಗೆ ಹೇಳೋದು. ಎಸ್ ಎಸ್ ಎಸ್. ಇವಾಗ ಏನಂದ್ರೆ, ಇವಾಗ ನನ್ನ ಪರ್ಸ್ಪೆಕ್ಟಿವ್ ಏನಂದ್ರೆ, ಅವ್ರು ಮಾಡತಕ್ಕಂಥ ಯೋಜನೆಗಳಿಗೆ ಸಲಾಂ, ಓಕೆ, ಐ ಕಂಗ್ರಾಚುಲೇಟ್ ಯು ಫಾರ್ ದ್ಯಾಟ್. ಇವಾಗ ಏನಂದ್ರೆ ಅದು ಒಳ್ಳೇದು ಮಾಡಿದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನನ್ನ ಪ್ರಕಾರ ಏನಂದ್ರೆ, ನೀವು ಮಂದಿರ ಮತ್ತೆ ಮಸೀದಿ ಹೆಸರಿನಲ್ಲಿ ರಾಜಕೀಯ ಮಾಡಬೇಡಿ. ಮುಗಿಸ್ಬಿಡ್ತೀನಿ ಸ್ವಾಮಿ. ನಾನೇನಂದ್ರೆ, ಯಾರಿಗಾವ್ ತೊಂದರೆ ಇದ್ರೆ, ಬಾಬ್ರಿ ಮಸ್ಜಿದ್ ಬೇಕಿದೆಯಾ, ಆ ಜಾಗ ಬೇಕಿದೆಯಾ, ನಿಮ್ಗೆ ಅನ್ಯಾಯ ಆಗಿದೆಯಾ, ಕೋರ್ಟ್ಗೆ ಹೋಗ್ಲಿ, ಮತ್ತೆ ಅದ್ರ ನ್ಯಾಯಾಂಗ ಇದೆ, ಅವ್ರು ಮಾಡೋತಕ್ಕಂಥ ಕೆಲಸ ಅವ್ರು ಮಾಡಲಿ. ನಾವು ಅದರ ಹೆಸರು ಇಟ್ಕೊಂಡು ನಾವು ರಾಜಕೀಯ ಮಾಡಬಾರ್ದು. ಇಂಥ ಕೆಲಸ ನೀವು ಮಾಡಿದ್ರೆ ನಿಮ್ಮ ಜೊತೆಗೆ ನಮ್ಮ ಬೆಂಬಲ ಇದೆ. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ನೀವು ಮಾಡತಕ್ಕಂಥ ಎಲ್ಲ ವಿಚಾರಗಳು ಸಲಾಂ ಸಲಾಂ ಸಲಾಂ. ಗಾಟ್ ಇಟ್. ಥ್ಯಾಂಕ್ ಯು ಉಮರ್ ಶರೀಫ್ ಜಿ ಮತ್ತು ಶಹಬಾಜ್ ಖಾನ್. ತಮ್ಮ ಎಲ್ಲ ಅಭಿಪ್ರಾಯಗಳು ಬಹಳ ಮುಕ್ತವಾಗಿದ್ವು ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಥ್ಯಾಂಕ್ ಯು. ಸ್ನೇಹಿತರೆ, ಎಲ್ಲ ಚರ್ಚೆಯನ್ನು ಗಮನಿಸಿದಿರಿ. ನಿಮ್ಮದೇ ಆದಂಥ ವಿವೇಚನೆ ಇದೆ. ಹಾಗಾಗಿ ಚುನಾವಣೆ ಬರುವಾಗ ಅಷ್ಟೇ ಅಲ್ಲ, ಪ್ರತಿ ಸಂದರ್ಭದಲ್ಲೂ ಕೂಡ ನಮ್ಮ ಜನನಾಯಕರು, ಸೋ ಕಾಲ್ಡ್ ಜನನಾಯಕರಿಗೆ, ಜನಪ್ರತಿನಿಧಿಗಳಾಗಬೇಕು ಅಂತ ಬಯಸುವವರಿಗೆ, ಆಸ್ಪಿರೆಂಟ್ಸ್ಗೆ ನಿಮ್ಮ ಭಯ ಇರಬೇಕು ಅನ್ನೋದಷ್ಟೇ ನಮ್ಮ ಕಾಳಜಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ.